ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ತಮ್ಮೆಲ್ಲರೂ ಕೂಡ ವಿಶಿಷ್ಟವಾದಂತಹ ಒಂದು ವೆಲ್ನೆಸ್ ಸೆಷನ್ಗೆ ಹಾರ್ದಿಕವಾದ ಸ್ವಾಗತ, ಸುಸ್ವಾಗತ. ಈ ಒಂದು ಸುದಿನ ಅಂಡ್ ಬ್ರಾಹ್ಮಿ ಮುಹೂರ್ತದಲ್ಲಿ ನೀವೆಲ್ಲರೂ ಕೂಡ ನಿಮ್ಮ ಒಂದು ಪ್ರೀಶಿಯಸ್ ಟೈಮ್ ನ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ. ವಿಶಿಷ್ಟ ಈಗಾಗಲೇ ವೆರಿ ಸ್ಪೆಷಲ್ ಅಂತಕ್ಕದ್ದನ್ನ ನಾನು ನಿನ್ನೆ ಮೊನ್ನೆ ಎಲ್ಲ ರೆಗ್ಯುಲರ್ ಹೇಳ್ತಾನೆ ಇದೀವಿ. ನಿಮ್ಮ ಒಂದು ರೀಕ್ರಿಯೇಷನ್ ಸೆಷನ್ ಅಲ್ಲೂ ಕೂಡ ನಿಮ್ಮ ಲೀಡರ್ಗಳು ಎಲ್ಲರೂ ಕೂಡ ತುಂಬಾ ಈ ಒಂದು ಇವತ್ತಿನ ಪ್ರೋಗ್ರಾಮ್ ಬಗ್ಗೆ ಹೇಳಿದ್ದಾರೆ. ಇವತ್ತಿನ ಪ್ರೋಗ್ರಾಮ್ಗೆ ಮುಖ್ಯ ರೂವಾರಿ ಅವ್ರನ್ನ ಇನ್ವೈಟ್ ಮಾಡೋಕ್ಕಿಂತ ಮುಂಚೆ ಜಸ್ಟ್ ರೀಕ್ಯಾಪ್. ಸೊ ಮೊನ್ನೆ ಆಗಿರ್ತಕ್ಕಂಥ ಪ್ರೋಗ್ರಾಮ್, ಒಂದು ಬುಧವಾರ ಆಗಿರ್ತಕ್ಕಂಥ ಪ್ರೋಗ್ರಾಮಿನ ನಮ್ಮ ಚಂದ್ರು ಸರ್, ಮಿರಾಕಲ್ ಚಂದ್ರು ಸರ್ ಅವರ ಸಾರ್ಥಕ ಸಮ್ಮಿಲನ ಪ್ರೋಗ್ರಾಮ್ ಹೈ ವೋಲ್ಟೇಜ್ ಟ್ರೈನಿಂಗ್ ನೀವೆಲ್ಲರೂ ಅನುಭವಿಸಿದೀರಾ. ತುಂಬಾ ವಿಶೇಷವಾದ ಎಕ್ಸ್ಪೀರಿಯನ್ಸ್. ನಾನು ಬಿಗಿನಿಂಗ್ ಅಲ್ಲೇ ಹೇಳಿದ್ದೆ, ನಿಮಗೆ ರಾ ಇರ್ತದೆ ಆ ಒಂದು ಎನರ್ಜಿ, ಆ ಒಂದು ಪವರ್, ಪಂಚು. ಅಂಡ್ ಹೊಸ ಮೋದಿಕೇರ್ನವರಿಗಂತೂ ಹಳೆ ಮೋದಿಕೇರ್ನ ಪರಿಚಯ ಎಲ್ಲ ಆಗಿದೆ. ಹಳೆ ಮೋದಿಕೇರ್ನ ಯಾವ ತರ ಒಂದು ಕಲ್ಚರ್ ಅಪ್ ಅಂಡ್ ಡೌನ್ ಗಳು ಆಗಿರ್ತಕ್ಕಂಥದ್ದು, ಮೋದಿಕೇರ್ನ ಕರ್ನಾಟಕದ ಲೀಡರ್ಗಳು ಯಾವ ತರ ಬಲಿಷ್ಠವಾಗಿ ಫೌಂಡೇಶನ್ ಕ್ರಿಯೇಟ್ ಮಾಡಿದ್ದಾರೆ, ಅದೆಲ್ಲ ಗೊತ್ತಾಗಿದೆ ನಿಮಗೆ. ಸೊ ಒಂದು ಸಿಕ್ಕಾಪಟ್ಟೆ ಬೆಸ್ಟ್ ಆಫ್ ದಿ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಆಗಿದೆ, ಕಲ್ತಿದ್ದೀರಾ ಸಿಕ್ಕಾಪಟ್ಟೆ. ಏನಕ್ಕೆ ನಾವೆಲ್ಲರೂ ಡೆಲ್ಲಿಗೆ ಅಷ್ಟೊಂದ್ಸಲ ಹೋಗ್ತಾ ಇದ್ವಿ, ಮ್ಯಾನೇಜ್ಮೆಂಟ್ ಜೊತೆ ಡಿಸ್ಕಷನ್ಗೋಸ್ಕರ, ಯಾವ ತರ ಪರಿವರ್ತನೆಗೋಸ್ಕರ, ಚೇಂಜಸ್ಗೋಸ್ಕರ ಎಷ್ಟು ಸಲ ನಾವು ಮನವೊಲಿಸ್ತಾ ಇದ್ವಿ. ನಮ್ಗೆ ಯಾವ ತರ ಸ್ಪಂದಿಸಿದ್ರು ಸಮೀರ್ ಮೋದಿ ಸರ್, ಕೆ ಮೋದಿ ಸರ್. ಅಂಡ್ ಸಿಕ್ಕಾಪಟ್ಟೆ ವಿಚಾರ, ಅದು ಎಥಿಕಲ್ ವಿಚಾರ ಆಗಿರ್ಬೋದು, ಮೋದಿಕೇರ್ನ ರಿಯಲ್ ಬ್ಲಡ್ ಅಂದ್ರೆ ಹೆಂಗಿರ್ಬೇಕು, ಈ ತರ ಸಿಕ್ಕಾಪಟ್ಟೆ ನೀವು ಒಂದು ಬೆಸ್ಟ್ ಆಫ್ ದಿ ಎಕ್ಸ್ಪೀರಿಯನ್ಸ್ ಅನ್ನ ನೀವೆಲ್ಲರೂ ಶೇರ್ ಮಾಡಿದೀರಾ. ಸೊ ಸಾಕಷ್ಟು ಟೈಟಲ್ಗಳನ್ನ ಕೊಟ್ಟಿದ್ದೀರಾ ನಮ್ಮ ಒಂದು ಚಂದ್ರು ಅವರಿಗೆ. ಈಗಾಗ್ಲೇ ಆ ಒಂದು ವಿಡಿಯೋ ಸಿಕ್ಕಾಪಟ್ಟೆ ಪಾಪ್ಯುಲರ್ ಆಗಿದೆ. ಸೊ ಇನ್ನು ಯಾರೋ ನಮ್ಮ ಟೀಮ್ ಅಲ್ಲಿ ರತ್ನೇಶ್ ಅಂತ ಹೇಳಿ ಅವ್ರು ಹೇಳ್ತಾ ಇದ್ರು, ನಮ್ಮ ಮೋದಿಕೇರ್ನ ರಾಕಿ ಸರ್, ರಾಕಿ ಬಾಯ್ ಅಂತ ಹೇಳ್ತಾ ಇದ್ರು. ಆ ತರದ್ದು ಒಂದು ತುಂಬಾ ವಿಶಿಷ್ಟವಾಗಿ ಒಂದು ಟೈಮ್ ನ ಎಂಜಾಯ್ ಮಾಡಿದೀರಾ ಸ್ನೇಹಿತರೆ. ಇವತ್ತಿನ ದಿನಕ್ಕೆ ಬರೋಣ. ಸೊ ಬಹಳ ವಿಶಿಷ್ಟವಾದಂತ ಒಂದು ಸ್ಪೆಷಲ್ ಡೇ ಇವಾಗ. ಏನಕ್ಕೆ ಅಂತ ಹೇಳಿದ್ರೆ, ನಾವೆಲ್ಲರೂ ಕೂಡ ನಿಮ್ಮನ್ನ ಒಂದು ಹೈಯರ್ ಲೆವೆಲ್ ಟ್ರೈನಿಂಗ್ ಇವತ್ತು, ಅದು ವಿಶೇಷವಾಗಿ ವೆಲ್ನೆಸ್ ಬಗ್ಗೆ. ಸೊ ಎರಡು ಇಂಡಸ್ಟ್ರಿ ಇದೆ, ಒಂದು ಮೆಡಿಕಲ್ ಇಂಡಸ್ಟ್ರಿ, ಒಂದು ವೆಲ್ನೆಸ್ ಇಂಡಸ್ಟ್ರಿ. ಮೆಡಿಕಲ್ ಇಂಡಸ್ಟ್ರಿ ಎಲ್ರಿಗೂ ಚಿರಪರಿಚಿತ. ವೆಲ್ನೆಸ್ ಇಂಡಸ್ಟ್ರಿ ತುಂಬಾ ಜನ ಗೊತ್ತಿಲ್ಲ. ತುಂಬಾ ಜನ ಸೈನ್ಸ್ ಗ್ರಾಜುಯೇಟ್, MSc ಮಾಡಿರ್ತಾರೆ, ಕೆಮಿಸ್ಟ್ರಿನೋ ಬಯಾಲಜಿನೋ ಓದಿರ್ತಾರೆ, ಅಥವಾ ಮೆಡಿಕಲ್ನವ್ರಿಗೂ ಕೂಡ ಇದು ಗೊತ್ತಿರಲ್ಲ. ಸೊ ಒಂದು ಮೆಡಿಕಲ್ ಇಂಡಸ್ಟ್ರಿ ಕಾಯಿಲೆ ಬಿದ್ದ ನಂತರ ಅದಕ್ಕೆ ಏನು ಅಂತ ಹೇಳಿದ್ರೆ ಟ್ರೀಟ್ಮೆಂಟ್ ಕೊಡ್ತಕ್ಕಂಥ ಇಂಡಸ್ಟ್ರಿ. ಕಾಯಿಲೆ ತಡೆಯುವ ಇಂಡಸ್ಟ್ರಿ ಅಲ್ಲ, ಟ್ರೀಟ್ಮೆಂಟ್ ಮಾಡುವ ಇಂಡಸ್ಟ್ರಿ. ಇನ್ನೊಂದು ಇಂಡಸ್ಟ್ರಿ ವೆಲ್ನೆಸ್ ಇಂಡಸ್ಟ್ರಿ, ಕಾಯಿಲೆಗಳನ್ನ ತಡೆಯುವ ಇಂಡಸ್ಟ್ರಿ. ಇನ್ ಕೇಸ್ ಸಿಕ್ ಆದ್ರೆ, ಕಾಯಿಲೆ ಬಿದ್ರೆ ಅಲ್ಲಿ ನ್ಯಾಚುರಲ್ ವೇನಲ್ಲಿ ಟ್ರೀಟ್ಮೆಂಟ್ ಕೊಟ್ಟು ಅವರಿಗೆ ಒಂದು ಸೊಲ್ಯೂಷನ್ ಕೊಡ್ತಕ್ಕಂಥ ಒಂದು ಇಂಡಸ್ಟ್ರಿ. ಹೆಲ್ದಿ ಇಂಡಿಯಾ ಮಾಡ್ಲಿಕ್ಕೆ, ಫಿಟ್ ಇಂಡಿಯಾ ಮಾಡ್ಲಿಕ್ಕೆ ವೆಲ್ನೆಸ್ಸಿನ ಅತಿ ದೊಡ್ಡ ಕೊಡುಗೆ ಇದೆ. ಎರಡರಲ್ಲಿ ಒಂದಕ್ಕೆ ನೀವು ಗ್ರಾಹಕರಾಗಿರ್ತೀರಾ ಸಾಮಾನ್ಯವಾಗಿ. ಮೆಡಿಕಲ್ ಇಂಡಸ್ಟ್ರೀಸ್ಗೆ ಗ್ರಾಹಕರಾದ್ರಿ ಅಂತ ಹೇಳಿದ್ರೆ ವೆಲ್ನೆಸ್ ಪವರ್ ಅರ್ಥ ಆಗಿಲ್ಲ ಅಂತ ಅರ್ಥ. ವೆಲ್ನೆಸ್ಗೆ ನೀವು ಗ್ರಾಹಕರಾಗಿದ್ದೆ ಆದಲ್ಲಿ ಮೆಡಿಕಲ್ ಇಂಡಸ್ಟ್ರಿ ಅವಶ್ಯಕತೆ ಬೀಳೋದಿಲ್ಲ ನಿಮಗೆ. ಸೊ ಹಾಗಾಗಿ ಇಟ್ಸ್ ಈಸಿ ಟು ಬಿ ಕಸ್ಟಮರ್ ಫಾರ್ ದಿ ವೆಲ್ನೆಸ್ ಇಂಡಸ್ಟ್ರಿ ರಾದರ್ ದನ್ ಟು ಬಿಕಮ್ ಅ ಕಸ್ಟಮರ್ ಫಾರ್ ದ ಮೆಡಿಕಲ್ ಇಂಡಸ್ಟ್ರಿ. ಹಾಗಾಗಿ ಒಂದು ವೆಲ್ನೆಸ್ ಇಂಡಸ್ಟ್ರಿಗೆ ನೀವು ಕಸ್ಟಮರ್ ಆದಾಗ ನಿಮಗೆ ಪರ್ಮನೆಂಟ್ ಹೆಲ್ದಿ ಅಂಡ್ ಒಂದು ಪರ್ಮನೆಂಟ್ ಆಗಿ ಎಬಿಲಿಟಿನ ಪಡ್ಕೋತೀರಾ, ಕ್ಷಮತನ ಪಡ್ಕೋತೀರಾ, ನಿಮ್ಮ ಒಂದು ಇಮ್ಯುನಿಟಿ ಪವರ್ ಬೂಸ್ಟ್ ಅಪ್ ಆಗುತ್ತೆ. ಇವತ್ತು ನಾವು ಮಾತಾಡ್ಲಿಕ್ಕೆ ಕೊಟ್ಟಿರೋದು ವೆಲ್ನೆಸ್ ಅಲ್ಲಿ. ಈಗ ನಮ್ಮ ಇಂಡಿಯಾ ಒಂದು ಡಯಾಬಿಟಿಸ್ ನ ಕ್ಯಾಪಿಟಲ್ ಅಂತ ಹೇಳಿ ಎಲ್ರಿಗೂ ಗೊತ್ತಿದೆ. ಎಷ್ಟು ಪರ್ಸೆಂಟೇಜು ಅಂತ ಗೊತ್ತಲ್ಲ ನಿಮಗೆ, ಡೀಟೇಲ್ ಗೊತ್ತಾಗುತ್ತೆ ಇವಾಗ. ಅದಕ್ಕೆ ತುಂಬಾ ಜನಗಳಿಗೆ ಅದ್ರ ಬಗ್ಗೆ ಭಯ ಇದೆ, ಬರುತ್ತೆ ಅನ್ನೋ ಒಂದು ಭಯ, ಅಲ್ಲಿ ಬಂದಿದೆ ಅಂತ ಭಯ. ಇದಕ್ಕೆ ರಾಮಬಾಣವಾಗಿ ಮೋದಿಕೇರ್ ಇತ್ತೀಚೆಗೆ ಒಂದು ಅದ್ಭುತವಾದಂತಹ ನ್ಯಾಚುರಲ್ ಪ್ರಾಡಕ್ಟ್ ಅನ್ನ ಬಿಡುಗಡೆ ಮಾಡಿದ್ದಾರೆ. ಕರೇಲಾ ಜಾಮೂನ್ ಜ್ಯೂಸ್ ಅಂತ ಹೇಳಿ. ಅಂದ್ರೆ ನೇರಳೆ ಹಣ್ಣು, ಅದೇ ತರನೇ ಒಂದು ನೇರಳೆ ಹಣ್ಣು, ಅದ್ರ ಜೊತೆಗೆ ಸೊ ಇನ್ನೊಂದು ಒಳ್ಳೆ ಒಂದು ಕಾಂಬಿನೇಷನ್ ಅನ್ನು ಬಿಡುಗಡೆ ಮಾಡಿದ್ದಾರೆ. ಸೊ ಅದು ಯಾವ್ದಪ್ಪ ಅಂತ ಹೇಳಿದ್ರೆ ಒಂದು ಹಾಗಲಕಾಯಿ ಒಂದು ರಾಮಬಾಣ ಅಂತ ಹೇಳ್ಬೋದು. ಇದ್ರದ್ದು ಕಾಂಬಿನೇಷನ್, ಇದ್ರದ್ದು ಏನು ವಿಸ್ತಾರ, ಇದು ನ್ಯಾಚುರಲಿ ಯಾವ ತರ ಇದು ನಮಗೆ ನಮ್ಮ ಬಾಡಿ ಮೇಲೆ ವರ್ಕ್ ಮಾಡುತ್ತೆ, ಪ್ರಿವೆನ್ಷನ್ ಯಾವ ತರ, ಟ್ರೀಟ್ಮೆಂಟ್ ತರ, ಅಂದ್ರೆ ಟ್ರೀಟ್ಮೆಂಟ್ ತರ ಅಂತ ಹೇಳಕ್ ಬರೋದಿಲ್ಲ, ಫುಡ್ ಸಪ್ಲಿಮೆಂಟ್ ರೂಪದಲ್ಲಿ ಯಾವ ತರ ಇದನ್ನ ತಗೋಬೇಕಾಗುತ್ತೆ ಅನ್ನೋ ವಿಚಾರ ಹೇಳಿಕೋಸ್ಕರ ನಮ್ಮಲ್ಲಿ ಸ್ಪೆಷಲ್ ಟ್ರೈನರ್ ಬಂದಿದ್ದಾರೆ. ಅರ್ಲಿ ಮಾರ್ನಿಂಗ್ ನಮ್ಮೆಲ್ಲರ ಜೊತೆ ಒಂದು ಟೈಮ್ ನ ಇನ್ವೆಸ್ಟ್ ಮಾಡ್ಲಿಕ್ಕೆ ಬಂದಿದ್ದಾರೆ. ಸೊ 24/7 ಸರ್ವಿಸ್ ಅವ್ರದ್ದು, ಎನಿ ಟೈಮ್ ಎನರ್ಜೆಟಿಕ್, ವೆರಿ ಸ್ಮಾರ್ಟ್ ಅಂಡ್ ಅವರ ಪ್ಯಾಷನ್ ತುಂಬಾ ಇಷ್ಟ ಆಗುತ್ತೆ ನಮಗೆ. ಅವರು ಮಾಸ್ಟರ್ ಡಿಗ್ರಿ ಮಾಡಿದ್ದಾರೆ ಫುಡ್ ಅಂಡ್ ಸೈನ್ಸ್ ಅಲ್ಲಿ, ಅದೇ ತರ MBA ಮಾಡಿದ್ದಾರೆ. ನಮಗೆ ಒಂದು ಅಸೆಟ್ ಆಗಿದ್ದಾರೆ. ಆಲ್ ಓವರ್ ಇಂಡಿಯಾದಲ್ಲಿ ಟ್ರೈನಿಂಗ್ ಕೊಡ್ತಾ ಇದ್ದಾರೆ ಅವರು. ವಿಶೇಷವಾಗಿ ಸೌತ್ ಇಂಡಿಯಾದಲ್ಲಿ ರೀಜನಲ್ ಪ್ರಾಡಕ್ಟ್ ಟ್ರೈನರ್ ಆಗಿದ್ದಾರೆ. ಅವರಿಗೆ ತುಂಬಾ ಜನ ಅಭಿಮಾನಿಗಳಿದ್ದಾರೆ. ಇವತ್ತು ನಾವು ನೋಡ್ಬೋದು, ತುಂಬಾ ಜನ ಇವ್ರ ಹೆಸರಲ್ಲಿ ತುಂಬಾ ಜನ ಸಾಕಷ್ಟು ಅರ್ಲಿ ಮಾರ್ನಿಂಗ್ ನೀವು ಟ್ರೈನರ್ ಆಗ್ಲಿಕ್ಕೆ ಬಂದಿದ್ದೀರಾ. ತುಂಬಾನೇ ಅಥೆಂಟಿಕ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾರೆ, ತುಂಬಾನೇ ಸರ್ವಿಸ್ ಕೊಡ್ತಾ ಇರ್ತಕ್ಕಂಥ ವ್ಯಕ್ತಿ, ಆಳವಾದ ಅಧ್ಯಯನ ಮಾಡಿದ್ದಾರೆ. ಇವ್ರ ಟ್ರೈನಿಂಗ್ ನ ಡಾಕ್ಟರ್ಗಳೇ ಅಟೆಂಡ್ ಆಗ್ತಾರೆ. ಸೊ ಅಂದ್ರೆ ನೀವು ಕಲ್ಪನೆ ಮಾಡ್ಕೋಬಹುದು, ಇಂತ ಮಹಾನ್ ವ್ಯಕ್ತಿ ನಮ್ ಜೊತೆಗಿರೋದು ನಮ್ಮೆಲ್ಲರ ಸೌಭಾಗ್ಯ. ಸೊ ಅವ್ರನ್ನ ಈಗ ಒಂದು ವರ್ಚುವಲ್ ಸ್ಕ್ರೀನ್ ಗೆ ನಾನು ಇವಾಗ ವೆಲ್ಕಮ್ ಮಾಡ್ತಾ ಇದ್ದೀನಿ. ಇವತ್ತು ಕರೇಲಾ ಜಾಮೂನ್ ಜ್ಯೂಸ್ ನ ಬಗ್ಗೆ ಮಾಹಿತಿ ಕೊಡ್ಲಿಕ್ಕೋಸ್ಕರ ತುಂಬಾ ಪ್ರಶ್ನೆಗಳಿಗೆ ಉತ್ತರ ಕೂಡ ಸಿಗುತ್ತೆ. ನೀವು 100% ಇನ್ವಾಲ್ವ್ ಆಗಿ ಈ ಟ್ರೈನಿಂಗ್ ಅಟೆಂಡ್ ಆಗಿ
ಈಗ ಈ ಒಂದು ವರ್ಚುವಲ್ ಸ್ಕ್ರೀನ್ ಅಲ್ಲಿ ನಿಮ್ಮೆಲ್ಲರ ಒಂದು ಅಭಿಮಾನ ಪೂರ್ವಕ ದೊಡ್ಡ ಚಪ್ಪಾಳೆಯೊಂದಿಗೆ ನಾನು ಶ್ರೀಕಾಂತ್ ಸರ್ ಇನ್ವೈಟ್ ಮಾಡ್ತಾ ಇದ್ದೀನಿ. ಶ್ರೀಕಾಂತ್ ಸರ್. ಸರ್ ನಮಸ್ಕಾರ, ಥ್ಯಾಂಕ್ ಯು. ಬ್ರಾಹ್ಮಿ ಮುಹೂರ್ತದಲ್ಲಿ ನನ್ನನ್ನ ಆರೋಗ್ಯದ ಒಂದು ಟಾಪಿಕ್ ಸಂಬಂಧಪಟ್ಟ ಹಾಗೆ ನಿಮ್ಮ ವೇದಿಕೆಗೆ ಇನ್ವೈಟ್ ಮಾಡಿ ಮಾತಾಡೋದಕ್ಕೆ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಮೊದಲನೇದಾಗಿ ಧನ್ಯವಾದ ಹೇಳ್ತೀನಿ ಸರ್. ಥ್ಯಾಂಕ್ ಯು. ತಮಗೆ ಹಾರ್ದಿಕವಾದ ಸ್ವಾಗತ ಶ್ರೀಕಾಂತ್ ಸರ್. ನಿಮ್ದು ತುಂಬಾ ದೊಡ್ಡ ಹೆಸರಿದೆ, ತುಂಬಾ ಒಂದು ಅನ್ಕಂಡೀಷನಲ್ ಸಪೋರ್ಟ್, ನಿಮ್ಮ ಒಂದು ಟ್ರೈನಿಂಗು ಎಲ್ಲಾ ಭಾಷೆಗಳಲ್ಲಿ ಮಲ್ಟಿಲಿಂಗ್ವಲ್ ಲ್ಯಾಂಗ್ವೇಜ್ ಅಲ್ಲಿ ನೀವು ಕೊಡ್ತಕ್ಕಂಥ ಟ್ರೈನಿಂಗು ಸುರೇಖಾ ಮೇಡಮ್ ಇಂದ ಹಿಡಿದು ದೊಡ್ಡ ದೊಡ್ಡ ಆಲ್ ಓವರ್ ಇಂಡಿಯಾದ ಲೀಡರ್ಗಳು ನಿಮ್ಮನ್ನ ಅಪ್ರಿಶಿಯೇಟ್ ಮಾಡ್ತಾ ಇದ್ದಾರೆ. ಹೆಲ್ದಿ ಒಂದು ಭಾರತ, ಹೆಲ್ದಿ ಕರ್ನಾಟಕ ಆಗ್ಲಿಕ್ಕೆ ನಿಮ್ಮ ದೊಡ್ಡ ಕೊಡುಗೆ ಇದೆ. ನಿಮ್ಮ ಒಂದು ಅಥೆಂಟಿಕ್ ಇನ್ಫಾರ್ಮೇಶನ್, ಜನರಲ್ ಇನ್ಫಾರ್ಮೇಶನ್ ಆಗಿರ್ಬೋದು, ಎಲ್ಲದೂ ತುಂಬಾ ಇಷ್ಟ ಆಗಿದೆ ನಮಗೆ. ಒಂದು ಸಕ್ಸಸ್ ಪ್ರಿನ್ಸಿಪಲ್ಸ್ ಬೈ ಮೋದಿ ಕೇರ್ ಆಗಿರ್ಬೋದು, ಆಜಾದಿ ಪಾಠಶಾಲದಲ್ಲಿ ತುಂಬಾ ದೊಡ್ಡ ಒಂದು ಕಾಂಟ್ರಿಬ್ಯೂಷನ್ ಇದೆ ನಿಮ್ಮಿಂದಾಗಿ. ಸೊ ಎನಿ ಟೈಮ್ ನೀವು ಸರ್ವಿಸ್ಗೆ ರೆಡಿ ಇದ್ದೀರಾ. ನೀವು ನಮ್ ಜೊತೆಗಿರೋದು ನಮ್ಮೆಲ್ರಿಗೂ ಬಹಳ ಒಂದು ಖುಷಿಯಾದ ವಿಚಾರ. ಇವತ್ತು ವರ್ಚುವಲ್ ಸ್ಕ್ರೀನ್ ನ ನಿಮಗೆ ಬಿಡ್ಕೊಡ್ತಾ ಇದ್ದೀವಿ, ನಿಮ್ಮ ಅಭಿಮಾನಿಗಳು ಕಾಯ್ತಾ ಇದ್ದಾರೆ. ಸೊ ಓವರ್ ಟು ಯು ಶ್ರೀಕಾಂತ್ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಎಲ್ಲ ನನ್ನ ಸ್ನೇಹಿತರಿಗೆ ಮತ್ತೊಮ್ಮೆ ಮೋದಿ ಕೇರ್ ಕುಟುಂಬಕ್ಕೆ ಗುಡ್ ಮೋದಿ ಕೇರ್ ಮಾರ್ನಿಂಗ್ ಹೇಳ್ತಾ ಇದ್ದೀನಿ. ಹಾಗೂ ಶುಭೋದಯ. ಬ್ರಾಹ್ಮಿ ಮುಹೂರ್ತದಲ್ಲಿ ಕಲಿಯೋದಕ್ಕೆ ವಿಶೇಷವಾಗಿ ಖಂಡಿತ ಒಂದು ಟಾಪಿಕ್ ಏನ್ ನಾನು ತಂದಿದ್ದೀನಿ. ಎಸ್ಪೆಷಲಿ ನಾನು ಮತ್ತೊಂದ್ಸಲ ರಾಜು ಸರ್ಗೆ ಥ್ಯಾಂಕ್ಸ್ ಹೇಳ್ಬೇಕಾಗತ್ತೆ. ಇದರಲ್ಲಿ ಒಂದು ಸ್ವಾರ್ಥ ಕೂಡ ನಂದಿದೆ ರಾಜು ಸರ್. ಏನು ಅಂತ ಹೇಳಿದ್ರೆ, ಈ ಡಯಾಬಿಟಿಸ್ ಬಗ್ಗೆ ಮಾತಾಡೋದಕ್ಕೆ ನನಗೆ ಎಕ್ಸ್ಕ್ಲೂಸಿವ್ ಆಗಿ ಇದುವರೆಗೂ ಅವಕಾಶ ಇರ್ಲಿಲ್ಲ. ಬಟ್ ನನಗೆ ಯಾವತ್ತಿನಾರು ಒಂದು ಅಂಶ, ಯಾಕೆಂದ್ರೆ ನನ್ನ ತಂದೆ ಡಯಾಬಿಟಿಸ್ 30 ವರ್ಷ ಅದರಲ್ಲಿ ಡಯಾಬಿಟಿಸ್ ನ ಫೇಸ್ ಮಾಡಿ ರಿಟೈರ್ಮೆಂಟ್ ಆದ್ಮೇಲೆ ತಮ್ಮ ಒಂದು ಪ್ರಾಣತ್ಯಾಗ ಮಾಡುವಂಥದ್ದು, ಅಂದ್ರೆ ಪ್ರಾಣವನ್ನು ಬಿಡುವಂಥದ್ದು. ಬಿಕಾಸ್ ಆಗಿ ನಾನು ಅದನ್ನ ಹೇಳ್ತೀನಿ, ಕನೆಕ್ಟ್ ಮಾಡ್ತೀನಿ. ಬಟ್ ಅವತ್ತಿಂದ ನನಗೆ ಅನಿಸ್ತಾ ಇತ್ತು, ನನಗೆ ಸಾಧ್ಯವಾದಷ್ಟು ಓಕೆ ಈ ಒಂದು ಸ್ಟ್ರೀಮ್ ಅಲ್ಲಿ ಇರೋದ್ರಿಂದ ಕರ್ನಾಟಕದಾದ್ಯಂತ, ಭಾರತದಾದ್ಯಂತ ಸಕ್ಕರೆ ಕಾಯಿಲೆಗೆ ಸಂಬಂಧಪಟ್ಟ ಹಾಗೆ ಪರಿಕಲ್ಪನೆಗಳೇನಿದೆ, ತಪ್ಪು ಕಲ್ಪನೆಗಳೇನಿದೆ, ಅದಕ್ಕೆ ಸಂಬಂಧಪಟ್ಟ ಒಂದು ಭಯ ಭೀತಿ ಏನಿದೆ, ಸಾಧ್ಯವಾದಷ್ಟು ಮಟ್ಟಿಗೆ ಕಡಿಮೆ ಮಾಡಬೇಕು, ಸರಿಯಾದ ಮಾಹಿತಿ ರವಾನೆ ಮಾಡಬೇಕು, ಅದ್ರ ಬಗ್ಗೆ ಒಂದು ಅಕ್ಯುರೇಟ್ ಇನ್ಫಾರ್ಮೇಶನ್ ಅನ್ನ ಕೊಡಬೇಕು ಅಂತ ನನಗೆ ಆಸೆ ಇತ್ತು. ಬಟ್ ಇವತ್ತು ನಿಮ್ಮ ವೇದಿಕೆಗೆ ಕರೆದು ಎಷ್ಟೋ ಜನಕ್ಕೆ ರೀಚ್ ಆಗೋದಕ್ಕೆ ನನಗೆ ಖಂಡಿತ ಗೊತ್ತಿದೆ. ನಿಮ್ದು ದೊಡ್ಡ ವೇದಿಕೆ ಈ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಮತ್ತೊಂದ್ಸಲ ನಾನು ನಿಮ್ಗೆ ಥ್ಯಾಂಕ್ಸ್ ಹೇಳ್ತಾ ನಾನು ಸ್ಟಾರ್ಟ್ ಮಾಡ್ತೀನಿ ಸರ್. ಥ್ಯಾಂಕ್ ಯು ಒನ್ಸ್ ಅಗೇನ್. ಸ್ನೇಹಿತರೆ, ಐ ಥಿಂಕ್ ನೀವೆಲ್ಲ ರೆಡಿ ಇದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಬೆಳಗಿನ ಜಾವ ನನ್ನ ರಿಕ್ವೆಸ್ಟ್ ಏನು ಅಂದ್ರೆ, ಒಂದು 30 ರಿಂದ 40 ನಿಮಿಷಗಳ ಕಾಲ ನಿಮ್ಮ ಏಕಾಗ್ರತೆ ಈ ಕಡೆ ಇರ್ಲಿ. ನಾನು ಹೇಳಿದ ಹಾಗೆ ಬರೀ ನಾನು ಪ್ರಾಡಕ್ಟ್ ಮಾತಾಡೋದಕ್ಕೆ ನಿಮ್ಮ ಮುಂದೆ ನಾನು ಬಂದಿಲ್ಲ. ಖಂಡಿತ ಪ್ರಾಡಕ್ಟ್ ನ ಜೊತೆಗೆ ನಾನು ಹೇಳಿದ ಹಾಗೆ ನನ್ನ ಆಬ್ಜೆಕ್ಟಿವ್ ಇದು. ಸಕ್ಕರೆ ಕಾಯಿಲೆ ಯಾಕೆ ಭಯ ಬಿಡಬೇಕು, ನಾವು ಯಾಕೆ ಸಕ್ಕರೆಯನ್ನ ನಿಯಂತ್ರಣ ಮಾಡಬೇಕು, ಅದ್ರ ಜೊತೆಗೆ ಅದನ್ನ ಕ್ಯೂರ್ ಮಾಡೋದಕ್ಕೆ ವ್ಯವಸ್ಥೆ ಏನಾದ್ರೂ ಇದೆಯಾ, ಅಥವಾ ಬ್ಯಾಲೆನ್ಸ್ ಯಾಕೆ ನಾನು ಮಾಡ್ಬೇಕು, ಮಾಡ್ಲಿಲ್ಲ ಅಂದ್ರೆ ನನಗೆ ಅದರಿಂದ ದುಷ್ಪರಿಣಾಮ ಏನ್ ಉಂಟಾಗ್ತದೆ, ಅಂಡ್ ಸ್ವಾಭಾವಿಕವಾಗಿ ನಮ್ಮ ಪ್ರಕೃತಿಯ ಒಂದು ಕೊಡುಗೆ ಏನಿದೆ, ಕೆಲವೊಂದು ವಿಶೇಷವಾದ ಮೂಲಿಕೆಗಳು ಅಥವಾ ಜೀವನ ಶೈಲಿಗೆ ಸಂಬಂಧಪಟ್ಟ ಕೆಲವು ಅಂಶಗಳನ್ನ ನಾನು ಅಳವಡಿಸ್ಕೊಳ್ಳೋದ್ರಿಂದ ಯಾವ ರೀತಿ ಹಿಡಿತದಲ್ಲಿ ಇಟ್ಕೋಬಹುದು, ಅದನ್ನ ಖಂಡಿತ ನೀವು ಕಲಿಯೋದ್ರಿಂದ ಬೇರೆಯವರೆಗೂ ಹೇಳೋದಕ್ಕೆ ಸಾಧ್ಯ ಆಗುತ್ತೆ. ಐ ಥಿಂಕ್ ನೀವು ತಯಾರಿದ್ರೆ ದಯವಿಟ್ಟು ಚಾರ್ಟ್ ಅಲ್ಲಿ ಎಸ್ ಅಂತ ಹಾಕಿ ನಾನು ಪ್ರೆಸೆಂಟೇಶನ್ ಅನ್ನ ಸ್ಟಾರ್ಟ್ ಮಾಡ್ತೀನಿ. ಯಾಕೆಂದ್ರೆ ಇದಕ್ಕೆ ಯಾಕೆ ನನಗೆ ಒಲವು ಈ ಟಾಪಿಕ್ ಬಗ್ಗೆ ಅಂದ್ರೆ, ಮನೆ ಮಾತಾದಂತಹ ಒಂದು ಟಾಪಿಕ್ ಇದು. ಸಕ್ಕರೆ ಕಾಯಿಲೆ, ಡಯಾಬಿಟಿಸ್ ಅನ್ನುವಂಥದ್ದು ಎಷ್ಟೋ ಜನ ಇದಕ್ಕೆ ಪ್ರಾಪರ್ ಸೊಲ್ಯೂಷನ್ ಅನ್ನ ಹುಡುಕ್ತಾ ಇರ್ತಾರೆ. ಅಂಡ್ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಗ್ಲೋಬಲ್, ಜಗತ್ತಿನಾದ್ಯಂತ ಅತಿ ಹೆಚ್ಚಾಗಿ ಜೀವನ ಶೈಲಿಗೆ ಸಂಬಂಧಪಟ್ಟ ಕಾಯಿಲೆ ನಮ್ಮನ್ನ ಕಾಡ್ತಾ ಇದೆ ಅಂದ್ರೆ, ಒಂದು ಶಾಪವಾಗಿ ಇದು ಒಂದು ಪರಿಣಮಿಸಿದೆ ಅಂದ್ರೆ ಅದು ಡಯಾಬಿಟಿಸ್. ಎಷ್ಟೋ ಜನ ನೀವು ನೋಡ್ಬೋದು, ಆಕ್ಚುಲಿ ಹೆದ್ರು ಬಿಡ್ತಾರೆ, ಎಷ್ಟೋ ಜನ ತಾತ್ಸಾರ ಮಾಡ್ತಾರೆ. ಎರಡೂ ಕೂಡ ತಪ್ಪು. ಹೆದರೋದು ಕೂಡ ತಪ್ಪು, ತಾತ್ಸಾರ ಮಾಡೋದು ತಪ್ಪು. ಅಂಡ್ ಕರ್ನಾಟಕದಲ್ಲೂ ಕೂಡ ನಾನು ಇದ್ರ ಬಗ್ಗೆ ಅವೇರ್ನೆಸ್ ಯಾಕೆ ಅಂತ ಹೇಳಿದ್ರೆ ಗೊತ್ತಿರ್ಲಿ. ಭಾರತದಲ್ಲಿ ಐ ಥಿಂಕ್ ಎಷ್ಟೋ ರಾಜ್ಯಗಳಿದೆ, ಅರೌಂಡ್ ಅಪ್ರಾಕ್ಸಿಮೇಟ್ಲಿ 30 ರಾಜ್ಯಗಳಂತ ಇಟ್ಕೊಂಡ್ರೆ ನಮ್ಮ ಕರ್ನಾಟಕ ಟಾಪ್ 3 ಪೊಸಿಷನ್ ಅಲ್ಲಿ ಇದೆ ಡಯಾಬಿಟಿಸ್ ಪೇಷಂಟ್ಸ್ ಅಲ್ಲಿ. ಅರ್ಥ ಮಾಡ್ಕೋಬೇಕಾಗತ್ತೆ ಯಾಕೆ ನಾವು ಹೆಚ್ಚು ಕಾಳಜಿ ವಹಿಸ್ಬೇಕು. ಪಂಜಾಬ್, ಚೆನ್ನೈ ಹಾಗೂ ಕರ್ನಾಟಕ ಈ ಮೊದಲ 3 ಸ್ಥಾನಗಳನ್ನ ಹಂಚಿಕೆ ಮಾಡ್ಕೊಳ್ಳುತ್ತೆ. ಅಂಡ್ ಸಿಂಹ ಪಾಲು ಇದೆ ಡಯಾಬಿಟಿಸ್ ಪೇಷಂಟ್ಸ್ ಅನ್ನ ಹುಟ್ಟು ಹಾಕೋದ್ರಲ್ಲಿ. ಇದರಲ್ಲಿ ಹೆಮ್ಮೆ ಪಡುವಂತಹ ವಿಷಯ ಏನು ಇಲ್ಲ ಅಂತ ಅನ್ಕೊಂತೀನಿ. ಯಾಕೆಂದ್ರೆ ಭಾರತದ ಬಗ್ಗೆ ಮಾತಾಡ್ತಾರೆ, ಸ್ಟಾಟಿಸ್ಟಿಕ್ಸ್ ಕೊಡ್ತಾರೆ, ನಾನ್ ಹೇಳ್ತಾ ಇದ್ದೀನಿ. ಕರೆಕ್ಟ್ ಆಗಿ ಮತ್ತೊಮ್ಮೆ ಕೇಳಿಸ್ಕೊಳ್ಳಿ. ಟಾಪ್ 3 ಪೊಸಿಷನ್ ಅಲ್ಲಿ ನಮ್ಮ ಕರ್ನಾಟಕ ಕೂಡ ಇದೆ ಸಕ್ಕರೆ ಕಾಯಿಲೆ ಇರುವಂತಹ ಪೇಷಂಟ್ಸ್ ಅಲ್ಲಿ. ಮುಂದಿನ ದಿನಗಳಲ್ಲಿ ಮತ್ತಷ್ಟು ಅದು ಉಲ್ಬಣಗೊಳ್ಳುವಂತಹ ಪರಿಸ್ಥಿತಿ ಇದೆ. ನಾನ್ ನಿಮಗೆ ಒಂದೇ ಪ್ರಾಮಿಸ್ ಮಾಡೋದು ಅಂಡ್ ಒಂದೇ ಒಂದು ರಿಕ್ವೆಸ್ಟ್ ಕೇಳ್ತೀನಿ ನಿಮ್ಮಿಂದ. ನಾನು ಹೇಳುವಂತಹ ಕೆಲವು ಅಕ್ಯುರೇಟ್ ಮಾಹಿತಿ ಏನಿದೆ ಸಾಧ್ಯವಾದಷ್ಟು ಬೇರೆಯವರಿಗೆ ಹೇಳಿ. ಬನ್ನಿ ಹಾಗಾದ್ರೆ ನೋಡ್ಕೊಂಡ್ ಬರೋಣ ಏನ್ ಹೇಳ್ತಾರೆ ಹೊರಗಡೆ
ಗ್ಲೋಬಲಿ ಏನ್ ಮಾತಾಡ್ತಾ ಇದ್ರೆ ಇದ್ರ ಬಗ್ಗೆ ಸಕ್ಕರೆ ಕಾಯಿಲೆ ಅಂತ ಹೇಳೋದು. ಸೊ ಇದ್ರ ಬಗ್ಗೆ ಒಂದು ಕಲ್ಪನೆಗಳೇನಿದೆ, ಒಂದು ಪರ್ಸೆಪ್ಷನ್ ಏನಿದೆ ನೋಡ್ಕೊಂಡ್ ಬರೋಣ, ಆಮೇಲೆ ನಾನು ಪ್ರಾಡಕ್ಟ್ ಅನ್ನ ನಾನು ಮಾತಾಡ್ತೀನಿ. ಸೊ ತಯಾರಿದ್ದೀರಾ ಅಂತ ಅನ್ಕೊಂಡಿದ್ರಿ, ಒಂದ್ 2 ನಿಮಿಷ ಇದ್ರ ಬಗ್ಗೆ ಕಾಳಜಿ ಕೊಡಿ. ಸೊ ನಾನು ಹೇಳಿದಾಗೆ ಇಟ್ ಇಸ್ ಎ ಗ್ಲೋಬಲ್ ಕಿಲ್ಲರ್. ಸೊ ಸಾಧಾರಣವಾಗಿ ಇದನ್ನ ಸ್ಲೋ ಪಾಯ್ಸನ್ ಅಂತಲೂ ಕರೀತಾರೆ, ಸೊ ಸೈಲೆಂಟ್ ಕಿಲ್ಲರ್ ಅಂತಾನೂ ಕರೀತಾರೆ. ಯಾಕೆಂದ್ರೆ ನಿಧಾನಕ್ಕೆ ಇದು ಏಕಾಏಕಿ ಇದು ನಮ್ಮನ್ನೇನು ಕೊಂದು ಬಿಡಲ್ಲ. ಬಟ್ ಖಂಡಿತ ಇದ್ರ ಬಗ್ಗೆ ಯೋಚನೆ ಮಾಡ್ಬೇಕು, ನಾನು ಹೇಳ್ತೀನಿ ಯಾಕೆ ಅಂತ. ಬಟ್ ಇಟ್ ಈಸ್ ಅ ಸೈಲೆಂಟ್ ಕಿಲ್ಲರ್ ಅಕ್ರಾಸ್ ದ ಗ್ಲೋಬ್. ಸರಿಸುಮಾರು 40 ಕೋಟಿ, ಇವತ್ತಿಗೆ ಹೇಳ್ಬೇಕು ಅಂದ್ರೆ 46 ಕೋಟಿ ಜನ ಇದರಿಂದ ಒದ್ದಾಡ್ತಿದ್ದಾರೆ. ಅಂಡ್ ಅರ್ಧಕ್ಕರ್ಧ ಜನಕ್ಕೆ ಅಂದ್ರೆ ಒಂದು ಸಂಸ್ಥೆ ಹೇಳುತ್ತೆ, ಒಂದು ಅಂಕಿ ಅಂಶ ಹೇಳುತ್ತೆ, 47% of Indian population they do not know whether they have a diabetes or not. ಅರ್ಥ ಏನಂದ್ರೆ 47% ಪಾಪ್ಯುಲೇಷನ್ ಅಂದ್ರೆ ಜನಸಂಖ್ಯೆ ಏನಿದೆ ಅವ್ರಿಗೆ ದೇಹದಲ್ಲಿ ಏನು ನಡೀತಾ ಇದೆ ಗೊತ್ತೇ ಇಲ್ಲ, ಪರಿವೇ ಇಲ್ಲ. ಸಕ್ಕರೆ ಜಾಸ್ತಿ ಆಯ್ತಾ, ಕಡಿಮೆ ಆಯ್ತಾ, ಉಪ್ಪು ಕಡಿಮೆ ಆಯ್ತಾ, ಏನಾದ್ರೂ ಚಾಲೆಂಜ್ ಬಂತ, ಕೊಲೆಸ್ಟ್ರಾಲ್ ರೈಸ್ ಆಗಿದೆ. ಯಾಕೆಂದ್ರೆ ನಾವು ಡಾಕ್ಟರ್ ಹತ್ರ ಹೋಗೋದು, ಡಯಾಗ್ನೋಸ್ಟಿಕ್ ಲ್ಯಾಬ್ಗೆ ಹೋಗೋದು, ನಮಗೇನಾದ್ರೂ ದೊಡ್ಡ ಸಮಸ್ಯೆ ಉಂಟಾದಾಗ, ಏನಾದ್ರೂ ಒಂದು ಭಯ ಭೀತಿ ಉಂಟು ಮಾಡುವಂತಹ ಪ್ರಾಬ್ಲಮ್ ಬಂದಾಗ ಅದು ವಿನಃ ಯಾವುದೇ ಕಾರಣಕ್ಕೂ ನಾವು ಹೋಗಲ್ಲ. ಬಟ್ ಈ ರೀತಿ 47% ಜನನ ನಾವು ಚೆಕ್ ಮಾಡ್ಸಕ್ ಹೇಳ್ಬಿಟ್ರೆ ಇನ್ನಷ್ಟು ಕೋಟಿ ಈ ಒಂದು ಡಯಾಬಿಟೀಸ್ ಕಿಟಿಗೆ ಸೇರ್ಕೊಳ್ತಾರೆ. ಅದನ್ನ ಅರ್ಥ ಮಾಡ್ಕೋಬೇಕು ಸ್ನೇಹಿತರೆ. ಅಂಡ್ ಇಂಡಿಯಾ ಇಸ್ ಅಮೌಂಗ್ ಟಾಪ್ 3 ಕಂಟ್ರೀಸ್. ಇದಕ್ಕೆ ಚಪ್ಪಾಳೆ ಕೊಡಬಹುದು. ಒಲಿಂಪಿಕ್ಸ್ ಅಲ್ಲಿ ನಾವು ಇಷ್ಟು ಟಾಪ್ 3 ಪೊಸಿಷನ್ ಅಲ್ಲಿ ಮೆಡಲ್ಸ್ ಅಲ್ಲಿ ಗೆಲ್ಲೋದ್ರಲ್ಲಿ ಇದೀವೋ ಇಲ್ವೋ ಗೊತ್ತಿಲ್ಲ, ಬಟ್ ಖಂಡಿತ ಇದರಲ್ಲಿ ನಾವು ಟಾಪ್ 3 ಇದೀವಿ. ದೊಡ್ಡ ಚಪ್ಪಾಳೆ ಕೊಡ್ಬೋದು ಎಲ್ಲರೂ ಕೂಡ, ರೈಟ್? ಸೊ ಸಾರಿ, ಇಟ್ಸ್ ಎ ಲೈಟರ್ ರೋಡ್, ಬಟ್ ಏನು ಅಂತ ಹೇಳಿದ್ರೆ ಇಟ್ಸ್ ಎ ಅಲಾರ್ಮಿಂಗ್, ಇಟ್ಸ್ ಎ ವೇಕಪ್ ಕಾಲ್. ಖಂಡಿತ ಎಚ್ಚರಗೊಳ್ಳಬೇಕು. ಈ ಒಂದು ಇವತ್ತೇನು ಒಂದು 7.5 ಕೋಟಿ ಭಾರತದಲ್ಲಿ ಹೇಳ್ಬೇಕು ಅಂದ್ರೆ 7.5 ಕೋಟಿ ಡಯಾಬಿಟೀಸ್, ಒಂದು 10 ಕೋಟಿ ಬಾರ್ಡರ್ ಲೈನ್ ಅಲ್ಲಿ ಇದ್ದಾರೆ. ಇರುವಂತಹ ಬಾರ್ಡರ್ ಲೈನ್ ಅಲ್ಲಿ ಇರುವಂತಹ ಡಯಾಬಿಟಿಸ್ ಪೇಷಂಟ್ ಅಲ್ಲಿ ನಮ್ಮ ಮನೆಯವರು ಇರ್ಬೋದು, ನಿಮ್ಮ ಮನೆಯವರು ಇರ್ಬೋದು, ನಮ್ಮ ತಂದೆ ಇರ್ಬೋದು, ನಮ್ಮ ತಾಯಿ ಇರ್ಬೋದು. ಬಟ್ ಓನ್ಲಿ ಥಿಂಗ್ ಈಸ್ ಹೀಗೆ ಬಿಟ್ರೆ ಏನಾಗುತ್ತೆ ಅದನ್ನ ಮಾತಾಡೋಣ. ಇದರ ಒಂದು ಪ್ರಭಾವ ಹೇಗಿದೆ, ಅದರ ದುಷ್ಪರಿಣಾಮಗಳು ಏನು ಅಂತ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಒಂದು ಸಣ್ಣ ಒಂದು ಮಾಹಿತಿ. ಮೊದಲನೇದಾಗಿ ಡಯಾಬಿಟೀಸ್ ಒಂದು ಅಂದ್ರೆ ಏನಿದು? ದೊಡ್ಡ ಕಾಯಿಲೆನಾ ಇದು? ಖಂಡಿತ ಇದು ಕಾಯಿಲೆ ಅಲ್ಲ. ಅರ್ಥ ಮಾಡ್ಕೊಳ್ಳಿ, ಸಿಂಪಲ್ ಆಗಿ ನಾನು ಹೇಳ್ತೀನಿ. ಇದು ಡಯಾಬಿಟೀಸ್ ಅನ್ನೋದು ಒಂದು ಅಸಮತೋಲನ, ಒಂದು ಮೆಟಬಾಲಿಕ್ ಡಿಸೀಸ್ ಅಂತ ಹೇಳ್ತೀವಿ. ನಮ್ಮ ದೇಹದಲ್ಲಿ ಪಚನ ಕ್ರಿಯೆಯಲ್ಲಿ ಉಂಟಾಗುವಂತಹ ಒಂದು ಅಸಮತೋಲನ ಅಷ್ಟೇ. ದಿಸ್ ಇಸ್ ನಾಟ್ ಎ ಡಿಸೀಸ್. ಬಟ್ ಈ ಅಸಮತೋಲದಿಂದ ಏನಾಗ್ತಾ ಇದೆ, ನನ್ನ ದೇಹದಲ್ಲಿ ಕಿಡ್ನಿಗೆ ಸಂಬಂಧಪಟ್ಟ ಸಮಸ್ಯೆ ಉದ್ಭವ ಆಗ್ಬೋದು, ಹೃದಯ ಸಂಬಂಧಿ ಸಮಸ್ಯೆಗಳು ಉದ್ಭವ ಆಗ್ಬೋದು, ನನ್ನ ಕಣ್ಣಿನ ಸಮಸ್ಯೆ ಉದ್ಭವ ಆಗ್ಬೋದು, ನರನಾಡಿಗಳ ಮೇಲೆ ಇದರ ದುಷ್ಪರಿಣಾಮ ಬೀರ್ಬೋದು. ಯಾಕೆ ಅಂದ್ರೆ ರಕ್ತದಲ್ಲಿ ಅಧಿಕ ಸಕ್ಕರೆಯ ಚಲಾವಣೆ. ಯಾಕೆ ಅಧಿಕ ರಕ್ತದ ಒಂದು ಸಕ್ಕರೆಯ ಚಲಾವಣೆ ಆಗ್ತಾ ಇದೆ? ಸೊ ಒಂದು ಸಿಂಪಲ್ ಸೂತ್ರ ಏನು ಅಂದ್ರೆ, ಮಾನವನ ಪ್ರತಿಯೊಂದು ಜೀವಕೋಶಗಳಿಗೂ ಕೂಡ ಸಕ್ಕರೆ ಬೇಕು, ಬೇಡ ಅಂತ ಹೇಳಲಿಲ್ಲ. ಯಾಕೆಂದ್ರೆ ನನಗೆ ತಾಕತ್ತು ಬರೋದು, ಎನರ್ಜಿ ಬರೋದು ಗ್ಲೂಕೋಸ್ ಅನ್ನುವಂತಹ ಒಂದು ಸಕ್ಕರೆಯಿಂದ ಅದು ದೇಹಕ್ಕೆ ಹೋಗ್ಬೇಕು. ನಾವು ತಿನ್ನುವ ಊಟದಲ್ಲಿ ಸಿಗಬೇಕು, ಅಲ್ಲಿಂದ ರಕ್ತಕ್ಕೆ ಹೋಗ್ಬೇಕು, ರಕ್ತದಿಂದ ಪ್ರತಿಯೊಂದು ಜೀವಕೋಶಗಳಿಗೂ ಹೋಗ್ಬೇಕು. ಅರ್ಥ ಮಾಡ್ಕೊಳ್ಳಿ, ರಕ್ತದಿಂದ ಪ್ರತಿಯೊಂದು ಜೀವಕೋಶಗಳಿಗೂ ಸಾಗಾಣಿಕೆ ಆಗ್ಬೇಕು, ನನಗೆ ಕೆಲಸ ಮಾಡೋದಕ್ಕೆ, ನನಗೆ ಎನರ್ಜಿ ಬರೋದಕ್ಕೆ. ಬಟ್ ಇದರಲ್ಲಿ ಏನಾದ್ರೂ ವ್ಯತ್ಯಯ ಉಂಟಾದರೆ, ಯಾವುದ್ರಲ್ಲಿ? ಸಾಗಾಣಿಕೆಯಲ್ಲಿ. ಯಾವುದನ್ನ ಸಾಗಾಣಿಕೆ ಮಾಡಬೇಕು? ಪ್ರತಿಯೊಂದು ಜೀವಕೋಶಗಳಿಗೂ ಸಕ್ಕರೆಯನ್ನ ಸಾಗಾಣಿಕೆ ಮಾಡೋದು ಯಾವುದು? ಸೊ ಇದು ನೀವು ಈ ಪದವನ್ನ ನೀವು ಕೇಳಿರ್ತೀರಾ. ಇನ್ಸುಲಿನ್ ಅನ್ನುವಂತಹ ಒಂದು ಹಾರ್ಮೋನ್ ಸಕ್ಕರೆಯನ್ನ ಪ್ರತಿಯೊಂದು ಜೀವಕೋಶಗಳಿಗೂ ತಲುಪಿಸುವ ವ್ಯವಸ್ಥೆ ಮಾಡ್ತಿರುತ್ತೆ. ಈ ಇನ್ಸುಲಿನ್ ನ ಉತ್ಪಾದನೆಯಲ್ಲಿ ಏನಾದ್ರೂ ವ್ಯತ್ಯಯ ಉಂಟಾದರೆ, ಅಥವಾ ಇನ್ಸುಲಿನ್ ನ ಕಾರ್ಯಕಲಾಪದಲ್ಲಿ ಏನಾದ್ರೂ ವ್ಯತ್ಯಯ ಉಂಟಾದರೆ, ಸೊ ಆ ಒಂದು ಸಮಸ್ಯೆ ಅಥವಾ ಒಂದು ಸಂದರ್ಭವನ್ನೇ ನಾವು ಡಯಾಬಿಟೀಸ್ಗೆ ಹೋಲಿಸ್ತೀವಿ, ಅಥವಾ ಮೆಟಬಾಲಿಕ್ ಚಾಲೆಂಜ್ ಅಂತ ಹೇಳ್ತೀವಿ. ಮತ್ತೊಮ್ಮೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ ಸಿಂಪಲ್ ಆಗಿ. ಸೊ ನಮ್ಗೇನು ರಕ್ತಕ್ಕೆ ಬಂದಿರೋ ಲೋಡ್ ಅನ್ನ ಖಾಲಿ ಮಾಡ್ಬೇಕು. ಸಿಂಪಲ್ ಏನೋ, ರಕ್ತಕ್ಕೆ ಬಂದಿರೋ ಶುಗರ್ ಲೋಡ್ ಅನ್ನ ಖಾಲಿ ಮಾಡೋದು ಯಾರು? ಇನ್ಸುಲಿನ್ ಅನ್ನುವಂತಹ ಒಂದು ಲಾರಿ ಬರ್ಬೇಕು. ಆ ಲಾರಿ ಬರ್ಲಿಲ್ಲ ಅಂದ್ರೆ ಲೋಡ್ ಮಾಡಕ್ ಆಗಲ್ಲ, ಅಲ್ಲಿಂದ ತಗೊಂಡು ಹೋಗಕ್ ಆಗಲ್ಲ. ಇಷ್ಟೇ ಇಲ್ಲಿ ನಾವು ತಿಳ್ಕೋಬೇಕಾಗಿದೆ. ಯಾಕೆ ಲಾರಿ ಬರೋದಿಲ್ಲ? ಮೇ ಬಿ ಪ್ಯಾಂಕ್ರಿಯಾಸ್ ಅನ್ನೋ ಫ್ಯಾಕ್ಟ್ರಿ, ನಮ್ಮ ದೇಹದಲ್ಲಿ ಒಂದು ಅಂಗ ಇದೆ ಪ್ಯಾಂಕ್ರಿಯಾಸ್ ಅಂತ, ಅದು ಕಳಿಸ್ಕೊಡ್ಬೇಕು. ಯಾವುದನ್ನ? ಇನ್ಸುಲಿನ್ ಅನ್ನೋ ಒಂದು ವೆಹಿಕಲ್ ಅನ್ನ ಕಳಿಸ್ಕೊಡ್ಬೇಕು. ಆ ವೆಹಿಕಲ್ ಬರ್ದೇ ಇರೋದಕ್ಕೆ ಒಂದು ಕಾರಣ ಏನು ಅಂದ್ರೆ, ಪ್ಯಾಂಕ್ರಿಯಾಸ್ ಇನ್ಸುಲಿನ್ ಅನ್ನ ಉತ್ಪತ್ತಿ ಮಾಡೋದು ನಿಲ್ಸ್ಬಿಟ್ಟಿದೆ.
ಅದನ್ನ ಆಪರೇಟ್ ಮಾಡೋದು ನಿಲ್ಸ್ಬಿಟ್ಟಿದೆ. ಸೊ ಸರಿಯಾದ ಪ್ರಮಾಣದಲ್ಲಿ ಇನ್ಸುಲಿನ್ ರಕ್ತಕ್ಕೆ ಬಿಡುಗಡೆ ಆಗ್ಲಿಲ್ಲ, ಇಲ್ಲ ಕಂಪ್ಲೀಟ್ ಆಗಿ ನಿಂತೋಗಿದೆ. ಈ ಸಂದರ್ಭವನ್ನೇ ನಾವು ಹಲವು ವಿಧವಾದ ಡಯಾಬಿಟಿಸ್ ಗಳಿಂದ ನಾವು ಕರಿತೀವಿ. ಟೈಪ್ 1, ಟೈಪ್ 2, ಟೈಪ್ 3, ಜಸ್ಟೇಷನಲ್. ಬಟ್ ಏನಾದ್ರೂ ಆಗಿರ್ಲಿ, ಕಾರಣ ಇಷ್ಟೇ, ನನ್ನ ದೇಹದಲ್ಲಿ ಅಸಮತೋಲನ ಉಂಟಾಗಿದೆ. ಯಾವುದು ಅಸಮತೋಲನ? ರಕ್ತಕ್ಕೆ ಬಂದಂತಹ ಸಕ್ಕರೆಯನ್ನ ನನ್ನ ಪ್ರತಿಯೊಂದು ಜೀವಕೋಶಗಳಿಗೂ ತಲುಪಿಸುವ ವ್ಯವಸ್ಥೆ ಆಗ್ಬೇಕಾಗಿತ್ತು, ಅದು ಆಗಿಲ್ಲ. ಯಾಕೆ ಅಂದ್ರೆ ಇನ್ಸುಲಿನ್ ಉತ್ಪಾದನೆಯ ಪ್ರಮಾಣ ಕಡಿಮೆ ಆಗಿದೆ, ಇಲ್ಲ ಕಂಪ್ಲೀಟ್ ಆಗಿ ನಿಂತು ಹೋಗಿದೆ. ಇವಾಗ ಡಾಕ್ಟರ್ ಏನ್ ಮಾಡ್ತಾರೆ, ಒಂದು ಪ್ಯಾಂಕ್ರಿಯಾಸ್ಗೆ ಸಪೋರ್ಟ್ ಮಾಡಬೇಕು, ಅವ್ರಿಗೆ ಹೇಳ್ಬೇಕು ನಾನ್ ನಿನ್ಗೆ ಒಳ್ಳೆ ಸಪೋರ್ಟ್ ಕೊಡ್ತೀನಿ, ಸೊ ಅದಕ್ಕೆ ಟ್ಯಾಬ್ಲೆಟ್ಸ್ ಕೊಡ್ತಾರೆ. ಇಲ್ಲ ನೇರವಾಗಿ ಪ್ಯಾಂಕ್ರಿಯಾಸ್ ಸಪೋರ್ಟ್ ಮಾಡ್ಲಿಲ್ಲ, ನಿಂತೋಗ್ಬಿಟ್ಟಿದೆ, ಫ್ಯಾಕ್ಟ್ರಿ ನಿಂತೋಗ್ಬಿಟ್ಟಿದೆ, ನೇರವಾಗಿ ನಾವು ಇಂಜೆಕ್ಷನ್ ನ ಮೂಲಕ ಇನ್ಸುಲಿನ್ ಕಳಿಸ್ಕೊಡ್ಬೇಕು. ಇಷ್ಟೇ ಇಲ್ಲಿ ಈ ಕೆಲಸ ನಡೀತಾ ಇದೆ. ಸೊ ನಮ್ಮ ಒಂದು ಮೆಡಿಸಿನ್ ನ ಮೂಲಕ ಸಾಕಷ್ಟು ನಮ್ಮ ಸ್ನೇಹಿತರು ಡಯಾಬಿಟಿಸ್ಗೋಸ್ಕರ ಇದನ್ನ ನಾವು ತಿಳ್ಕೊಳ್ತಾ ಇದೀವಿ ಸ್ನೇಹಿತರೆ. ಸೊ ಈ ಒಂದು ಪಾಯಿಂಟ್ ನೀವು ಅರ್ಥ ಆಗಿದ್ರೆ ದಯವಿಟ್ಟು ಎಸ್ ಅಂತ ಹಾಕಿ. ಸೊ ಈ ಇನ್ಸುಲಿನ್ ಮರಿಬೇಡಿ, ಗ್ಲೂಕೋಸ್ ಮರಿಬೇಡಿ, ಪ್ರತಿಯೊಂದು ಜೀವಕೋಶಗಳಿಗೂ ತಲುಪಿಸೋದನ್ನ ಮರಿಬೇಡಿ. ಇದರಲ್ಲಿ ಅಸಮತೋಲನ ಅಥವಾ ಇಂಬ್ಯಾಲೆನ್ಸ್ ಆಗ್ಲೇಬಾರದು. ಹಾಗಾದ್ರೆ ಏನಾಗುತ್ತೆ ಸರ್? ಬ್ಲಡ್ ಅಲ್ಲಿ ಲೋಡ್ ಜಾಸ್ತಿ ಆದ್ರೆ ಅದನ್ನೇ ಸ್ನೇಹಿತರೆ ನಾವು ಹೈಪರ್ ಗ್ಲೈಸಿಮಿಯಾ ಅಂತ ಕರಿತೀವಿ. ಏನಂತ ಕರಿತೀವಿ? ಹೆಸರಲ್ಲೇ ಇದೆ, ಹೈಪರ್ ಆಗೋದು. ಲೋಡ್ ಜಾಸ್ತಿ ಆಗ್ತಾ ಇದೆ, ದಟ್ ಈಸ್ ವಾಟ್ ವಿ ಕಾಲ್ ಇಟ್ as a ಹೈಪರ್ ಗ್ಲೈಸಿಮಿಕ್ ಕಂಡೀಷನ್. ಇಲ್ಲ ಕೆಲವರಿಗೆ ಶುಗರ್ ಕಡಿಮೆ ಆಗೋದು, ಎರಡೂ ಆಗ್ಬಹುದು. ಶುಗರ್ ಯಾಕೆ ಕಡಿಮೆ ಆಯ್ತು? ಜೀವಕೋಶಗಳಿಗೆ ಶುಗರ್ ಹೋಗ್ತಾ ಇಲ್ವಲ್ಲ. ಅದಕ್ಕೆ ಏನಾಗ್ತಾ ಇದೆ? ನನಗೆ ಪದೇ ಪದೇ ಬಾಯಾರಿಕೆ ಆಗುತ್ತೆ. ಯಾವಾಗ ನನ್ನ ಜೀವಕೋಶಗಳಿಗೆ, ನನ್ನ ಸೆಲ್ಸ್ಗೆ ಶುಗರ್ ತಲುಪೋದಿಲ್ವೋ, ಈ ರೀತಿ ನನಗೆ ಗೊತ್ತಾಗತ್ತೆ. ಯಾವ ರೀತಿ ಗೊತ್ತಾಗತ್ತೆ? ಯಾವ ರೀತಿ ಗೊತ್ತಾಗತ್ತೆ? ಸುಸ್ತಾಗತ್ತೆ, ಕಣ್ಣು ಮಂಪರಾಗತ್ತೆ, ಗ್ರಿಡಿನೆಸ್ ಬರುತ್ತೆ, ಪದೇ ಪದೇ ಬಾಯಾರಿಕೆ ಆಗುತ್ತೆ, ಯೂರಿನೇಷನ್ ಜಾಸ್ತಿ ಆಗುತ್ತೆ. ಯಾಕೆಂದ್ರೆ ರಕ್ತದಲ್ಲಿ ಶುಗರ್ ಜಾಸ್ತಿ ಇದ್ರೆ, ಉಪ್ಪು ಜಾಸ್ತಿ ಇದ್ರೆ ಕಿಡ್ನಿಗೆ ಕೆಲಸ ಜಾಸ್ತಿ. ಯಾಕೆಂದ್ರೆ ಅದನ್ನ ಹೊರಗಡೆ ಹಾಕ್ಬೇಕು ಅಂದ್ರೆ ಕಿಡ್ನಿ ಕೆಲಸ ಮಾಡಬೇಕು. ಪದೇ ಪದೇ ಕಿಡ್ನಿ ಕೆಲಸ ಮಾಡ್ತಾ ಇರಬೇಕು, ಅದ್ರ ಮೇಲೆ ಬರ್ಡನ್ ಆಗ್ತಾ ಇದೆ. ನಿಮಗೆ ಒಂದು ವಿಷಯ ಗೊತ್ತಿರ್ಲಿ, 70% ಆಫ್ ದಿ ಡಯಾಬಿಟಿಸ್ ಪೇಷಂಟ್ ದೇ ಡೈ ಬಿಕಾಸ್ ಆಫ್ 2 ರೀಸನ್. ಒಂದು ಕಿಡ್ನಿ ಫೇಲ್ಯೂರ್, ಎರಡನೇದು ಹೃದಯ ಹಾರ್ಟ್ ಫೇಲ್ಯೂರ್ ಆಗಿ. ಯಾಕೆ ಅಂದ್ರೆ ನನ್ನ ರಕ್ತದಲ್ಲಿ ಹೆಚ್ಚುವರಿ ಸಕ್ಕರೆ ಚಲಾವಣೆ ಆಗ್ತಾ ಇದ್ರೆ ಬ್ಲಡ್ ವೆಸಲ್ಸ್ ಆರೋಗ್ಯ ಹಾಳಾಗ್ತದೆ, ನನ್ನ ಕಿಡ್ನಿಗೆ ಕೆಲಸ ಜಾಸ್ತಿ ಆಗ್ತದೆ. ಫ್ರೀಕ್ವೆಂಟ್ ಯೂರಿನೇಷನ್, ಪದೇ ಪದೇ ನಾನು ಯೂರಿನ್ ಪಾಸ್ ಮಾಡ್ಬೇಕು, ಪದೇ ಪದೇ ದೇಹದಲ್ಲಿ ನೀರಿನ ಅಂಶ ಕಡಿಮೆ ಆಗ್ತಾ ಹೋಗ್ತದೆ. ಒಬ್ಬ ಸಾಧಾರಣ ಮನುಷ್ಯ 1 ಲೀಟರ್ ಯೂರಿನ್ ಅನ್ನ ಪ್ರೊಡ್ಯೂಸ್ ಮಾಡಿದ್ರೆ, ಈ ವ್ಯಕ್ತಿ ಡಯಾಬಿಟಿಸ್ ಇರುವ ವ್ಯಕ್ತಿ 3ಕ್ಕಿಂತ ಅಧಿಕ ಲೀಟರ್ ಯೂರಿನ್ ಅನ್ನ ಪ್ರೊಡ್ಯೂಸ್ ಮಾಡ್ಬೇಕಾಗ್ತದೆ. ಯಾಕೆ ಯೂರಿನ್ ಪ್ರೊಡ್ಯೂಸ್ ಮಾಡ್ಬೇಕು? ಶುಗರ್ ಅನ್ನ ಅವನು ಹೊರಗಡೆ ಹಾಕ್ಬೇಕು ಅಂದ್ರೆ ಯೂರಿನ್ ಮೂಲಕನೇ ಒಂದು ವಿಧಾನ. ವೆಯ್ಟ್ ಲಾಸ್ ಆಗ್ತಾನೆ, ಯಾಕೆಂದ್ರೆ ದೇಹದಲ್ಲಿ ನೀರು ಹೋಗ್ತಾ ಇದ್ರೆ ಏನಾಗುತ್ತೆ? ಸುಸ್ತಾಗುತ್ತೆ, ವೆಯ್ಟ್ ಲಾಸ್ ಆಗ್ತಾನೆ, ಮಸಲ್ ಲಾಸ್ ಆಗುತ್ತೆ, ನಿನ್ನ ದೇಹದಲ್ಲಿರುವಂತಹ ಮಾಂಸಖಂಡಗಳನ್ನ ಕಿತ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಕಣ್ಣಿನ ದೃಷ್ಟಿ ಒಂದು ಆರೋಗ್ಯ ಕೂಡ ಹಾಳಾಗಬಹುದು, ನರ್ವಸ್ ಸಿಸ್ಟಮ್ ಡ್ಯಾಮೇಜ್ ಆಗ್ತಾ ಹೋಗುತ್ತೆ. ಸ್ನೇಹಿತರೆ, ಅದಕ್ಕೋಸ್ಕರ ಒಬ್ಬ ವ್ಯಕ್ತಿ ಸಕ್ಕರೆಯನ್ನ ನಿಯಂತ್ರಣ ಮಾಡ್ಬೇಕು. ಮೇ ಬಿ ಇದು ಒಂದೇ ದಿನದಲ್ಲಿ ಆಗದೆ ಇರಬಹುದು, ಬಟ್ ಏಕಾಏಕಿ ಪ್ರಾಣ ಭಯ ಇಲ್ಲದೆ ಇರಬಹುದು. ಖಂಡಿತ ಐ ಥಿಂಕ್ ಈ ಒಂದು ಡಯಾಬಿಟಿಸ್ ಅನ್ನ ನಾವು ಅಥವಾ ಸಕ್ಕರೆಯನ್ನ ನಿಯಂತ್ರಣ ಮಾಡ್ಲಿಲ್ಲ ಅಂದ್ರೆ ನಮಗೆ ಈ ರೀತಿ ಅಂಗಾಂಗಗಳ ಸಮಸ್ಯೆಗಳು ಕಟ್ಟಿಟ್ಟ ಬುತ್ತಿ. ಅದಕ್ಕೋಸ್ಕರ ಅರ್ಥ ಮಾಡ್ಕೊಳ್ಳಿ, ಎನಿಬಡಿ ಇನ್ ದ ಬಾರ್ಡರ್ ಲೈನ್ ಆರ್ ಯಾರೆಲ್ಲ ಡಯಾಬಿಟಿಸ್ ಹೆರಿಡಿಟಿ ಇದೆ ಅಥವಾ ಪ್ರೀ ಡಯಾಬಿಟಿಸ್ ಅಂತ ಹೇಳ್ತೀವಿ. ಪ್ರೀ ಡಯಾಬಿಟಿಸ್ ಅಂದ್ರೆ ಬಾರ್ಡರ್ ಲೈನ್ ಅಲ್ಲಿ ಇರಬೇಕಾದವರು. ಸಾಧಾರಣವಾಗಿ ನಾವು ಬ್ಲಡ್ ಚೆಕ್ಅಪ್ ಮಾಡ್ಸಕ್ಕೆ ಹೋದಾಗ 70-110 ಅಂದ್ರೆ ಖಾಲಿ ಹೊಟ್ಟೆಯಲ್ಲಿ ಚೆಕ್ ಮಾಡಿಸ್ಕೊಂಡಾಗ ನಿಮಗೆ ಗೊತ್ತಿರುತ್ತೆ, ಯಾರಾದ್ರೂ 70-110 ಇರಬೇಕು ಖಾಲಿ ಹೊಟ್ಟೆಯಲ್ಲಿ ಚೆಕ್ ಮಾಡಿದಾಗ. ಊಟ ಮಾಡ್ಬಿಟ್ಟು ಬರಕ್ ಹೇಳ್ತಾರೆ, 2 ಗಂಟೆ ಆದ್ಮೇಲೆ ಮತ್ತೆ ಚೆಕ್ ಮಾಡ್ತಾರೆ, 140 ಇರ್ಬೇಕು, ಅವಾಗ ನಾರ್ಮಲ್ ಅಂತ. ಇದ್ರಲ್ಲಿ ಏನಾದ್ರೂ ಆಚೆ ಈಚೆ ಆಗ್ತಿದೆ ಅಂದ್ರೆ ನಾನು ಮೇ ಬಿ ನನ್ನ ದೇಹದಲ್ಲಿ ಈ ಒಂದು ಮೆಟಬಾಲಿಕ್ ಆಕ್ಟಿವಿಟಿಯಲ್ಲಿ ವ್ಯತ್ಯಾಸ ಉಂಟಾಗ್ತಾ ಇದೆ. ಅದಕ್ಕೋಸ್ಕರ ಪ್ರೀ ಡಯಾಬಿಟಿಸ್ ಟೆಸ್ಟ್ ಮಾಡಿಸ್ಬೇಕು. ನಾನು ಬಾರ್ಡರ್ ಲೈನ್ ಅಲ್ಲಿ ಇದ್ದೀನ, ಬಾರ್ಡರ್ ಲೈನ್ ಎಲ್ಲಿವರೆಗೂ 200ರವರೆಗೂ ಅವರನ್ನ ನಾವು ಪ್ರೀ ಡಯಾಬಿಟಿಸ್ ಅಂತ ಹೇಳ್ತೀವಿ. ಅಂದ್ರೆ ಬಾರ್ಡರ್ ಲೈನ್ ಅಲ್ಲಿ ಇದ್ದಾರೆ, ಬಟ್ ಇವ್ರಿಗೆ ರಿಸ್ಕ್ ಜಾಸ್ತಿ ಇದೆ. ಬಟ್ ಖುಷಿ ವಿಚಾರ ಏನು ಅಂದ್ರೆ ಇವ್ರನ್ನ ನಾವು ರಿವರ್ಸ್ ಮಾಡ್ಬೋದು. ಇದನ್ನ ನಾರ್ಮಲೈಸ್ ಮಾಡ್ಬೋದು. ಬಟ್ ಒಂದು ಸಲ ನಾನು 200ರ ಗಡಿ, 250-300ರ ಗಡಿ ದಾಟಿದ್ದೀನಿ ಅಂದ್ರೆ ನನ್ನನ್ನ ಡಯಾಬಿಟೀಸ್ ಪಟ್ಟಿಗೆ, ಹಣೆ ಪಟ್ಟಿಗೆ ನನ್ನನ್ನ ಕಟ್ತಾರೆ.
ಅರ್ಥ ಮಾಡ್ಕೋಬೇಕಾಗತ್ತೆ. ಸೊ ಯು ಟ್ರೈಟ್ ಔಟ್. ಅದಕ್ಕೋಸ್ಕರ ನನ್ನ ಕಿವಿ ಮಾತು ಏನು ಅಂತ ಹೇಳಿದ್ರೆ, ಸೊ 25 ವರ್ಷ ದಾಟಿದ ಪ್ರತಿಯೊಬ್ಬ ವ್ಯಕ್ತಿ ಕೂಡ ವರ್ಷಕ್ಕೆ ಒಮ್ಮೆ ಆದ್ರೂ ಚೆಕ್ ಮಾಡಿಸ್ಕೊಡಿ ಅಂತ ನಾನು ಕಿವಿ ಮಾತು ಹೇಳ್ತಾ ಇರ್ತೇನೆ. ಯಾಕೆಂದ್ರೆ ಇವತ್ತು ಜುವಿನೈಲ್ ಡಯಾಬಿಟಿಸ್, ಹುಟ್ಟಿದ ಮಕ್ಕಳಲ್ಲಿ ಡಯಾಬಿಟಿಸ್ ಇದೆ. ಯಂಗ್ಸ್ಟರ್ಸ್ ಗೆ ಇವತ್ತು ಡಯಾಬಿಟಿಸ್ ಬರ್ತಾ ಇದೆ 18+. ಒಂದು ಕಾಲದಲ್ಲಿ ನಾವ್ ಹೇಳ್ತಾ ಇದ್ವಿ ಸರ್, ನಿಮ್ಮೆಲ್ಲರಿಗೂ ಗೊತ್ತೇ ಇದೆ, ಶ್ರೀಮಂತರ ಕಾಯಿಲೆ ಅಂತ ಕೇಳಿದಿರಾ? ಅಂದ್ರೆ ಬರೀ ಸಿಟಿಯಲ್ಲಿರೋರಿಗೆ ಬರೀ ದುಡ್ಡಿರೋರಿಗೆ ಬರ್ತಿತ್ತು ಅಂತ. ಇವತ್ತು ಆ ರೀತಿ ಯಾವುದೇ ರೀತಿ ತಾರತಮ್ಯ ಇಲ್ಲ. ಹಳ್ಳಿಯಲ್ಲಿರೋವನಿಗೂ ಬರ್ತಾ ಇದೆ, ಸೊ ಸಿಟಿಯಲ್ಲಿರೋರ್ಗೂ ಬರ್ತಾ ಇದೆ. ಎಲ್ಲರೂ ಕೂಡ ಈ ಒಂದು ಪ್ರಿವೇಲೆನ್ಸಿಗೆ ಒಳಗಾಗ್ತಿದ್ದಾರೆ. ಹುಷಾರಾಗಿರ್ಬೇಕಾಗತ್ತೆ. ಕಾರಣ ಇಷ್ಟೇ, ಜೀವನ ಶೈಲಿ, ಒತ್ತಡ, ಸ್ಟ್ರೆಸ್ ಕಂಡೀಷನ್, ದಡುತಿ ದೇಹ, ಬೊಜ್ಜುತನ, ವಂಶ ಪಾರಂಪರ್ಯವಾಗಿ ನಮಗೆ ಇದು ಬಳವಳಿಯಾಗಿ ಬರಬಹುದು. ಸೊ ಅದಕ್ಕೋಸ್ಕರ ಇವೆಲ್ಲವೂ ಮೆಷರ್ ಮಾಡ್ಕೋಬೇಕಾಗುತ್ತೆ. ಬನ್ನಿ ಅರ್ಥ ಮಾಡ್ಕೊಳ್ಳೋಣ. ಸೊ ಯಾರಿಗೆ ಬಹುಶಃ ರಿಸ್ಕ್ ಜಾಸ್ತಿ ಇದೆ ಅಂತ ಹೇಳ್ಬಿಟ್ಟು ಒಂದು ಟೆಸ್ಟ್ ಅನ್ನ ತಗೊಳ್ಳೋಣ. ಸೊ ದಯವಿಟ್ಟು ಒಂದು 2 ನಿಮಿಷ ಈ ಟೆಸ್ಟ್ ಅನ್ನ ನೀವು ಫೋಕಸ್ ಮಾಡಿ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ನನಗೆ ಬರಬಾರ್ದು, ಸೊ ಇದು ಟೆಸ್ಟ್ ಅನ್ನ ಮುಗಿದ ನಂತರ ನನಗೇನ್ ಬರೋದೇ ಇಲ್ಲ ಅಥವಾ ಮೇ ಬಿ ಹೆದರ್ಕೋಬೇಕಾಗಿಲ್ಲ, ಬಟ್ ಒಂದು ಪ್ರೈಮರಿ ಟೆಸ್ಟ್ ಅಂತ ಹೇಳ್ತೀವಿ. ಅಂದ್ರೆ ಒಂದು ಅರಿವಿಗೆ ತಂದ್ಕೊಳ್ಳುವಂತದ್ದು, ನಾನು ಸರಿಯಾದ ದಾರಿಯಲ್ಲಿ ಇದೀನಾ, ನನಗೇನಾದ್ರೂ ಈ ಸಮಸ್ಯೆಗಳು ಬರುವಂತಹ ಒಂದು ಸಂದರ್ಭ ಇದೆಯಾ ಅನ್ನುವಂತಹ ಒಂದು ಪರಿಕಲ್ಪನೆಗೆ ಒಳಪಟ್ಟ ಟೆಸ್ಟ್ ಇದು. ಸೊ ಕರೆಕ್ಟ್ ಆಗಿ ಗಮನ ಇಟ್ಟು ನೋಡಿ. ಇಲ್ಲಿ ನಾವು ಅನಲೈಸ್ ಮಾಡ್ತೀವಿ. ಒಬ್ಬ ಕಸ್ಟಮರ್ ಅಥವಾ ಗ್ರಾಹಕನ ಹತ್ರ ಹೋದಾಗ ಚೆಕ್ ಮಾಡ್ತೀವಿ. ನಾನು ಹೇಳ್ತಾ ಇದ್ದೆ, ಒಂದು ಟೈಮಲ್ಲಿ ನಾವು ವಯಸ್ಸಾದವ್ರಿಗೆ ಮಾತ್ರ ಇದು ಬರುತ್ತೆ ಅಂತ. ಸಾಧಾರಣವಾಗಿ ಇವತ್ತು ಅಷ್ಟೇ 30-35 ದಾಟದ ಮೇಲೆ, ಯಾಕೆಂದ್ರೆ ನಮ್ಮ ಓಡಾಟ ಕಡಿಮೆ ಆಗುತ್ತೆ, ನಮ್ಮ ಆಕ್ಟಿವ್ನೆಸ್ ಕಡಿಮೆ ಆಗುತ್ತೆ, ಡೈಜೆಷನ್ ಲೆವೆಲ್ಸ್ ಕಡಿಮೆ ಆಗುತ್ತೆ. ಸೊ ಈ ಒಂದು ಯಾವಾಗ ಇದರಲ್ಲಿ ಮಾರ್ಪಾಡಾಗುತ್ತೋ ನಮ್ಮ ಏಜ್ ರಿಲೇಟೆಡ್ ಫ್ಯಾಕ್ಟರ್ ಕೂಡ ನಾವು ಇಲ್ಲಿ ತಿಳ್ಕೊಬೇಕಾಗತ್ತೆ. ಅದಕ್ಕೋಸ್ಕರ ನಾನು ನಿಮ್ಮನ್ನ ಕೇಳ್ತಾ ಇದ್ದೀನಿ. ಸೊ ಏಜ್ ಇಂದ ಕೂಡ ರಿಸ್ಕ್ ಜಾಸ್ತಿ ಇರೋದ್ರಿಂದ ನಿಮ್ಮಲ್ಲಿ ಎಷ್ಟು ಜನ, ಮೊದಲನೇ ಪ್ರಶ್ನೆ ನಾನು ಕೇಳ್ತಾ ಇದ್ದೀನಿ, ಸೊ ನಿಮ್ಮಲ್ಲಿ ಎಷ್ಟು ಜನ 40 ವರ್ಷಕ್ಕಿಂತ ಕಡಿಮೆ ಇದ್ದೀರಾ? ಸೊ ಈ ಒಂದು ಪ್ರಶ್ನೆಗೆ 0 ಅಂಕಗಳನ್ನ ಕೊಡಿ. ಅಂಕಗಳು ಅಂತ ಏನು ಕೇಳ್ತಾ ಇದ್ದೀನಿ, ಮಾರ್ಕ್ಸ್ ಅಂತ ಏನು ಕೇಳ್ತಾ ಇದ್ದೀನಿ ಅಂದ್ರೆ, ನೀವು ಫೈನಲಿ 7 ಪ್ರಶ್ನೆಗಳು ಮುಗಿದ ನಂತರ ನಿಮ್ಮ ಅಂಕ ಎಷ್ಟು ಬಂದಿದೆ ಅಂತ ನನಗೆ ಚಾರ್ಟ್ ಅಲ್ಲಿ ಹೇಳ್ಬೇಕು. ನಾನು ಅವಾಗ ನಿಮಗೆ ಹೇಳ್ತೀನಿ, ಸೊ ನೀವು ರಿಸ್ಕ್ ಅಲ್ಲಿ ಇದ್ದೀರಾ ಅಥವಾ ಪರವಾಗಿಲ್ವಾ, ನಾರ್ಮಲ್ ಆಗಿದ್ದೀರಾ, ನೋಡ್ಕೊಂಬರೋಣ. ಸೊ ಮೊದಲನೇದಾಗಿ ಪ್ರಶ್ನೆ ಕೇಳಿದ, ಎಷ್ಟು ಜನ ನಿಮ್ಮಲ್ಲಿ 40 ವರ್ಷಕ್ಕಿಂತ ಕಡಿಮೆ ಇದ್ದೀರಾ? ಅವರು 0 ಅಂಕಗಳನ್ನ ಕೊಡಿ ಮೊದಲನೇ ಪ್ರಶ್ನೆಗೆ. ಯಾರು 40-49 ವರ್ಷದ ಮಧ್ಯೆ ಬಿದ್ದಿದ್ದೀರಾ ಅವರು 1 ಅಂಕವನ್ನ ಕೊಡಿ ಈ ಪ್ರಶ್ನೆಗೆ. ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ, ಪ್ರತಿ ಪ್ರಶ್ನೆಗೂ ನೀವು ಒಂದು ಕಡೆ ಬರ್ಕೋಬೇಕು, ಅಂಕವನ್ನ ಕೊಡಬೇಕು. ಯಾಕಂದ್ರೆ ಇದು ರಿಸ್ಕ್ ಟೆಸ್ಟ್ ಅನ್ನ ನಾವು ಮಾಡ್ತಿರೋದು. ಸೊ ಇದು ಅಲ್ಟಿಮೇಟ್ಲಿ 100% ಅಕ್ಯುರೇಟ್ ಅಲ್ಲ, ಬಟ್ ಪ್ರೈಮರಿ ರಿಪೋರ್ಟ್ ಅಲ್ಲಿ ನಿಮಗೆ ಈ ರೀತಿ ಗೊತ್ತಾಗ್ಬಹುದು ನೀವು ರಿಸ್ಕ್ ಇದೆಯಾ ಇಲ್ವಾ ಅಂತ ಹೇಳುವಂತಹ ಒಂದು ಆಕ್ಟಿವಿಟಿ ಇದು. ಅದಕ್ಕೋಸ್ಕರ ಯಾರೆಲ್ಲ 40-49ರಲ್ಲಿ ಇದ್ದೀರಾ 1 ಅಂಕ, ಯಾರು 50-59 ವರ್ಷದ ಮಧ್ಯೆ ಇದ್ದೀರಾ 2 ಅಂಕ ಕೊಡಿ ಈ ಪ್ರಶ್ನೆಗೆ, 60 ವರ್ಷದ ಮೇಲ್ಪಟ್ಟಿರೋರು 3 ಅಂಕಗಳನ್ನ ಕೊಡಿ. ಸೊ ಕ್ಲಿಯರ್ ಆಯ್ತಾ? ಒಂದ್ ಕಡೆ ಬರ್ಕೊಂಡಿದ್ದೀರಾ? ಸೊ 1 ಅಂಕವನ್ನ ಕೊಟ್ರಿ. ಸೊ ಎರಡನೇದು ಈಗ ನಾವು ಹೋಗೋದು, ಸೊ ಅಗೇನ್ ಜೆಂಡರ್ ಬೇಸಿಸ್ ಆಲ್ಸೋ. ಸೊ ಜೆಂಡರ್ ಬೇಸಿಸ್ ಅಂದ್ರೆ ಈ ಒಂದು ಮೇಲ್ ಅಂಡ್ ಫಿಮೇಲ್ ಕ್ಯಾಟಗರಿ, ಯಾರೆಲ್ಲ ಮೇಲ್ ಕ್ಯಾಟಗರಿ ಇದ್ದೀರಾ, ಗಂಡಸರಿದ್ದೀರಾ, 2ನೇ ಪ್ರಶ್ನೆಗೆ 1 ಅಂಕವನ್ನ ಉತ್ತರ ಕೊಡಿ. ಯಾರೆಲ್ಲ ಹೆಣ್ಮಕ್ಳು ಈ ಕಾರ್ಯಕ್ರಮವನ್ನ ನೋಡ್ತಾ ಇದ್ದೀರಾ, ಈ ಟೆಸ್ಟ್ ಅನ್ನ ನೀವು ತಗೊಳ್ತಾ ಇದ್ದೀರಾ, 0 ಅಂಕವನ್ನ 2ನೇ ಪ್ರಶ್ನೆಗೆ ನೀವು ಕೊಡಬೇಕಾಗುತ್ತೆ. ಯಾಕೆ ಅಂದ್ರೆ ಸ್ಪೆಸಿಫಿಕಲಿ ವುಮೆನ್ ಗೆ ಕಂಪೇರ್ ಮಾಡಿದ್ರೆ ಡಯಾಬಿಟಿಸ್ ಸೆಗ್ಮೆಂಟ್ ಅನ್ನ ನಾವು ಅಳತೆ ಮಾಡೋದು ಗಂಡಸರಲ್ಲಿ ಜಾಸ್ತಿ ಅಂತ. ಸೊ ಹಲವಾರು ಕಾರಣ, ಬಟ್ ಇಲ್ಲಿ ಜೆಂಡರ್ ಅನ್ನ ಕೂಡ ನಾವು ಕನ್ಸಿಡರ್ ಮಾಡ್ಬಿಟ್ಟು, ಸೊ ಯಾರೆಲ್ಲ ಗಂಡಸರಿದ್ದೀರಾ 1 ಅಂಕವನ್ನ ನೀವು 2ನೇ ಪ್ರಶ್ನೆಗೆ ಕೊಡಬೇಕು. ಹೆಣ್ಣು ಮಕ್ಳು ಯಾರೆಲ್ಲ ಇದ್ದೀರಾ 0 ಅಂಕ. 3ನೇ ಪ್ರಶ್ನೆ, ಯಾರೆಲ್ಲ ಹೆಣ್ಮಕ್ಳು ಮದುವೆಯಾಗಿ ಪ್ರೆಗ್ನೆನ್ಸಿ ಮುಗಿಸಿ ಆ ಪ್ರೆಗ್ನೆನ್ಸಿ ಸ್ಟೇಜ್ ಅಲ್ಲಿ ಏನಾದ್ರೂ ನಿಮಗೆ ಅಕಸ್ಮಾತ್ ಆಗಿ ಡಯಾಬಿಟಿಸ್ ಬಂದಿದ್ರೆ, ಎಸ್ ಸ್ನೇಹಿತರೆ, ಸೊ ನಾವು ಮಾತಾಡ್ತಾ ಇದ್ವಿ 2ನೇ ಪ್ರಶ್ನೆ ಜೆಂಡರ್ ಬಗ್ಗೆ, ಅಂಡ್ 3ನೇದು ಹೆಣ್ಮಕ್ಳ ಬಗ್ಗೆ ಮಾತಾಡ್ತಿದ್ವಿ.
ಜಸ್ಟೇಷನಲ್ ಡಯಾಬಿಟೀಸ್ ಇದ್ದಂತಹ ಹೆಣ್ಮಕ್ಳು ನಿಮ್ಮ ಸ್ಕೋರ್ ಅನ್ನ 1 ಅಂತ ಹಾಕೋಬಹುದು. ಸೊ 4ನೇದು ವಿಶೇಷವಾಗಿ ಎಸ್ಪೆಷಲಿ ಇದನ್ನ ನೀವು ತುಂಬಾ ಕಾಳಜಿಯಿಂದ ಗಮನಿಸಬೇಕಾಗತ್ತೆ. ನಿಮ್ಮ ಕುಟುಂಬದಲ್ಲಿ ಯಾರಿಗಾದ್ರೂ ಡಯಾಬಿಟಿಸ್ ಇದ್ದಲ್ಲಿ, ನಿಮ್ಮ ತಂದೆಗೆ ಅಥವಾ ನಿಮ್ಮ ತಾಯಿಗೆ ಅಥವಾ ನಿಮ್ಮ ಅಕ್ಕ ತಂಗಿ ಅಥವಾ ನಿಮ್ಮ ಬ್ರದರ್ ಅಣ್ಣ ತಮ್ಮ ಯಾರಿಗಾದ್ರೂ ಡಯಾಬಿಟಿಸ್ ಇದ್ದಲ್ಲಿ ಅಂತಹ ವ್ಯಕ್ತಿಗಳು ನಿಮ್ಮ ಅಂಕದ ಪಟ್ಟಿಯಲ್ಲಿ 4ನೇ ಪ್ರಶ್ನೆಗೆ 1 ಅಂಕವನ್ನ ಕೊಡಿ. ಅಥವಾ ನಿಮ್ಮ ಕುಟುಂಬದಲ್ಲಿ ಅಂದ್ರೆ ನಿಮ್ಮ ರಕ್ತ ಸಂಬಂಧಿಗಳಲ್ಲಿ, ನಿಮ್ಮ ಕುಟುಂಬದಲ್ಲಿ, ನಿಮ್ಮ ಫ್ಯಾಮಿಲಿಯಲ್ಲಿ ಡಯಾಬಿಟಿಸ್ ಇಲ್ಲ ಅಂತ ಹೇಳಿದ್ರೆ 0 ಪಾಯಿಂಟ್ ಅನ್ನ ಹಾಕಿ. ಅಂಡ್ 5ನೇ ಪ್ರಶ್ನೆ ನೀವು ಮೆಜರ್ ಮಾಡ್ಕೋಬೇಕಾಗತ್ತೆ. ನಿಮ್ಗೆ ಯಾರಿಗಾದ್ರೂ IBP ಅನ್ನೋದಿದ್ರೆ, ಆಲ್ರೆಡಿ BP ಇದ್ರೆ ಅವರು 1 ಅಂಕವನ್ನ ಕೊಟ್ಕೊಳ್ಳಿ 5ನೇ ಪ್ರಶ್ನೆಗೆ. ಅಥವಾ BP ಇಲ್ಲ ಅಂತ ಹೇಳಿದ್ರೆ ಅವ್ರಿಗೆ 0 ಪಾಯಿಂಟ್ ಹಾಕೊಳ್ಳಿ. ಅಂಡ್ 6ನೇದು ವಿಶೇಷವಾಗಿ ನೀವು ಕಾಳಜಿ ವಹಿಸಬೇಕಾಗಿರೋದು, ನೋಡ್ಕೋಬೇಕಾಗಿರೋದು ನಿಮ್ಮ ಫಿಸಿಕಲ್ ಆಕ್ಟಿವಿಟಿ. ಎಷ್ಟು ಜನ ವಾರದಲ್ಲಿ ನೀವು 5 ದಿವಸ ಆದ್ರೂ ಅಟ್ಲೀಸ್ಟ್ ಅರ್ಧ ಗಂಟೆ ಅಂತ ನೀವು ಆಕ್ಟಿವಿಟಿ ಮಾಡ್ತಾ ಇದ್ರೆ ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ. ಸೊ 5 ದಿವಸ ಮಾಡಿಲ್ಲ ಅಂತ ಹೇಳಿದ್ರೆ ನೀವು ನಿಮ್ಮ 6ನೇ ಪ್ರಶ್ನೆಗೆ ಅಂಕ ಹಾಕ್ಬೇಕಾಗಿರೋದು 0. ಸಾರಿ, ಇಲ್ಲ ಅಂತ ಹೇಳೋರು 1 ಪಾಯಿಂಟ್ ಅನ್ನ ಕೊಡಿ. ಎಕ್ಸರ್ಸೈಸ್ ಮಾಡ್ತಿರೋರು 0 ಅಂತ ಹಾಕೊಳ್ಳಿ. 6ನೇ ಪ್ರಶ್ನೆಗೆ ನೀವು ಉತ್ತರ ಕೊಡ್ಬೇಕಾಗತ್ತೆ. ಮತ್ತೊಮ್ಮೆ ಹೇಳ್ತೀನಿ, ಸೊ ವಾರದಲ್ಲಿ 5 ದಿವಸ ಆದ್ರೂ ನೀವು ಎಕ್ಸರ್ಸೈಸ್ ಮಾಡ್ತಾ ಇದ್ರೆ ನೀವು ಈ ಪ್ರಶ್ನೆಗೆ ನೀವು ಅಂಕವನ್ನ 0 ಅಂತ ಕೊಡಿ. ಅಥವಾ ಯಾರು ಎಕ್ಸರ್ಸೈಸ್ ಮಾಡಕ್ ಆಗ್ತಾ ಇಲ್ವೋ 5 ದಿವಸ ಅಂತಹ ವ್ಯಕ್ತಿಗಳು ಖಂಡಿತ ನೀವು 1 ಪಾಯಿಂಟ್ ಅನ್ನ ಕೊಡಬೇಕಾಗತ್ತೆ. ಅಂಡ್ ಫೈನಲಿ ಸ್ನೇಹಿತರೆ, ನಾನು ಹೇಳ್ತಾ ಇದ್ದೆ ಡಯಾಬಿಟೀಸ್ಗೆ ಮೂಲ ಕಾರಣ ಇವತ್ತು ದಡುತಿ ದೇಹ, ಬೊಜ್ಜುತನ ಅಂತ ಕರಿತೀವಿ, ಒಬೇಸಿಟಿ ಅಂತ ಹೇಳ್ತೀವಿ. ಅದನ್ನ ಚೆಕ್ ಮಾಡ್ಕೊಂಡ್ ಬಂದ್ಬಿಡೋಣ ಬನ್ನಿ. ಸೊ ಯಾರೆಲ್ಲ ನಿಮ್ಮ ದೇಹದ ತೂಕ ಕರೆಕ್ಟ್ ಆಗಿ ಮೇಂಟೈನ್ ಮಾಡ್ತಾ ಇದ್ರ ನಿಮ್ಮ ಎತ್ತರಕ್ಕೆ ತಕ್ಕಂತೆ, ಸೊ ಅಂತ ಒಂದು ವ್ಯವಸ್ಥೆನ ಇಲ್ಲಿ ಒಂದು ಚಾರ್ಟ್ ಅನ್ನ ಕೊಟ್ಟಿರ್ತಾರೆ. ನಿಮ್ಮನ್ನ ನೀವು ಪರಿಶೀಲನೆ ಮಾಡ್ಕೋಬಹುದು. ನಿಮ್ಮ ಹೈಟ್ ನೋಡ್ಕೊಳ್ಳಿ, ನಿಮ್ಮ ಹೈಟ್ ಗೆ ತಕ್ಕಂತೆ ಇಷ್ಟೇ ತೂಕ ಇರಬೇಕು ಅಂತ ಒಂದು ಇಂಡೆಕ್ಸ್ ಇದೆ. ಎಕ್ಸಾಂಪಲ್, ಈಗ 18 ಫೀಟ್ ನಂದು ಹೈಟ್ ಬಂದು 5.6 ಇಂಚ್, 5 ಅಡಿ 6 ಇಂಚ್ ಆಗತ್ತೆ, 5.6 ಇದೆ. ನನ್ನ ತೂಕ 58ರಿಂದ 70 kg ಇರಬೇಕು, ಐಡಿಯಲ್ ವೇಟ್ ಅಂತ ಹೇಳ್ತೀವಿ. ಸೊ ನಂದು 72 kg ಇದೆ. ಸೊ ಇದರಿಂದ ನಾನು ಓವರ್ ವೈಟ್ ಅಂತ ನಾನು ಇಲ್ಲಿ ಥಿಂಕ್ ಮಾಡ್ತೀನಿ. ಅದಕ್ಕೋಸ್ಕರ ನಾನು ಐಡಿಯಲ್ ವೇಟ್ ಜಾಸ್ತಿ ಇರೋದ್ರಿಂದ 1 ಪಾಯಿಂಟ್ ಅನ್ನ ನಾನು ಇಲ್ಲಿ ಹಾಕೊಳ್ಳೇಬೇಕು. ಸಾರಿ, 2 ಪಾಯಿಂಟ್ ಅನ್ನ ನಾನು ಹಾಕೊಳ್ಳೇಬೇಕು. ಮತ್ತೊಮ್ಮೆ ಹೇಳ್ತೀನಿ, ನಿಮ್ಮ ಎತ್ತರಕ್ಕೆ ತಕ್ಕಂತೆ ನಿಮ್ಮ ತೂಕ ಏನಿದೆ ಕರೆಕ್ಟ್ ಆಗಿ ಮೇಂಟೈನ್ ಮಾಡ್ಬೇಕು. ಉದಾಹರಣೆಗೆ ನಾವು ಎಕ್ಸಾಂಪಲ್ ಇಲ್ಲಿ ತಗೊಳ್ಳೋಣ. ರಮೇಶ್ ಅವರ ಒಂದು ಎತ್ತರ 5 ಅಡಿ ಇದೆ ಅಂತ ಇಟ್ಕೊಳ್ಳಿ. ಅವರ ತೂಕ 43ರಿಂದ 53 kg ಮಾತ್ರ ಇರಬೇಕು. ಸೊ ಇದರ ಒಳಗೆ ಇದ್ರೆ ಅವರು 1 ಪಾಯಿಂಟ್ ಅಂಕವನ್ನ ಈ ಪ್ರಶ್ನೆಗೆ ಉತ್ತರವಾಗಿ ನೀವು ಸ್ಕೋರ್ ಅನ್ನ ಹಾಕೋಬೇಕು. ಇಲ್ಲ ಅದಕ್ಕಿಂತ ಜಾಸ್ತಿ ಹೋಗಿದೆ ಅಂದ್ರೆ 2 ಅಂಕವನ್ನ ಈ ಪ್ರಶ್ನೆಗೆ ಉತ್ತರ ಕೊಡಬೇಕು. ಈಗ ನಿಮ್ಮ ಅಂಕಗಳನ್ನ ಟೋಟಲ್ ಮಾಡಿ ಕೂಡಿಸಿದಾಗ ಯಾವ ಒಬ್ಬ ಕನ್ಸಲ್ಟೆಂಟ್ ನಿಮ್ಮಲ್ಲಿ ಯಾರಿಗೆ ನಿಮ್ಮ ಅಂಕ 5 ಅಥವಾ 5ಕ್ಕಿಂತ ಅಧಿಕವಾಗಿ ಕಂಡು ಬಂದಿದೆಯೋ ಈ ಪ್ರಶ್ನೆಗಳನ್ನ ಉತ್ತರ ಮಾಡಿದಾಗ ಅಂತಹ ವ್ಯಕ್ತಿಗಳಿಗೆ ನಾವು ರಿಸ್ಕ್ ಇದೆ ಅಂತ ಹೇಳ್ತೀವಿ. ಪ್ರೀ ಡಯಾಬಿಟಿಸ್ ಅಲ್ಲಿ ನೀವು ಬೀಳ್ಬಹುದು. ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಯಾಕೆಂದ್ರೆ ನೀವು ಇಲ್ಲಿ ಗಮನಿಸಿ ನೋಡ್ಬೋದು, ಫಿಸಿಕಲ್ ಆಕ್ಟಿವಿಟಿ ಇಲ್ಲ, ಸ್ಕೋರ್ ಕೊಡ್ತಾ ಇದ್ದೀರಾ. BP ಇದೆ, ಸ್ಕೋರ್ ಕೊಡ್ತಾ ಇದ್ದೀರಾ. ನಿಮ್ಮ ಏಜ್ ರಿಲೇಟೆಡ್ ಫ್ಯಾಕ್ಟರ್ ಇಂದ ಸ್ಕೋರ್ ಕೊಟ್ಟಿದ್ದೀರಾ. ಅದ್ರ ಜೊತೆಗೆ ಆಲ್ರೆಡಿ ಹೆರಿಡಿಟಿ ಇದ್ರೆ ಖಂಡಿತ ಕಟ್ಟಿಟ್ಟ ಬುತ್ತಿ. ಇವತ್ತಿಲ್ಲದೆ ಇರಬಹುದು, ಮುಂದಿನ ದಿನಗಳಲ್ಲಿ ಸಮಸ್ಯೆ ಬರಬಹುದು. ಅದನ್ನ ಪರಿಗಣನೆಗೆ ತೆಗೆದುಕೊಂಡು ಈ ಒಂದು ಟೆಸ್ಟ್ ಅನ್ನ ಮಾಡುವಂತದ್ದು. ಸೊ ಹಾಗಾದ್ರೆ ಎಷ್ಟು ಜನ ನೀವು 5ಕ್ಕಿಂತ ಕೆಳಗೆ ಇದ್ದೀರಾ, ಹಾಗಾದ್ರೆ ಎಷ್ಟು ಜನ 5ಕ್ಕಿಂತ ಮೇಲೆ ಇದ್ದೀರಾ, ಇದು ನಮಗೆ ಸಣ್ಣ ಟೆಸ್ಟ್ ನ ಮೂಲಕ ತಿಳ್ಕೋಬಹುದು. ಬಟ್ ಇದು ಬಿಟ್ಟು ನನ್ನ ಒಂದು ಕಿವಿ ಮಾತೇನು ಅಂತ ಹೇಳಿದ್ರೆ, ಸೊ ವರ್ಷಕ್ಕೆ ಒಮ್ಮೆ ಆದ್ರೂ ದಯವಿಟ್ಟು ಪರೀಕ್ಷೆ ಮಾಡ್ಕೊಳ್ಳಿ. ಮೊದಲೇ ಗೊತ್ತಾದ್ರೆ ನಾವು ಬಾರ್ಡರ್ ಲೈನ್ ಅಲ್ಲಿ ಇದ್ರೆ ಅದನ್ನ ರಿವರ್ಸ್ ಮಾಡಬಹುದು, ರಿಸ್ಕ್ ಆಫ್ ಡಯಾಬಿಟಿಸ್ ಅನ್ನ ಕಡಿಮೆ ಮಾಡಬಹುದು. ಸ್ನೇಹಿತರೆ, ಕ್ಲಿಯರ್ ಆಗಿದೆ ಅನ್ಕೊಂಡಿದ್ದೀನಿ. ಸೊ ಈ ಡಯಾಬಿಟಿಸ್ ರಿಸ್ಕ್ ಅನ್ನ ತಡಿಬಹುದು ಅಂತ ಹೇಳ್ತಾ ನಾನು ಮುಂದೆ ಹೋಗ್ತೀನಿ. ಬನ್ನಿ ಹಾಗಾದ್ರೆ ನೋಡ್ಕೊಂಡ್ ಬರೋಣ ಏನ್ ಮಾಡ್ಬೇಕು ಇದನ್ನ ತಡಿಬೇಕು ಅಂದ್ರೆ. ಏಕೈಕ ಮಂತ್ರ ಲೈಫ್ ಸ್ಟೈಲ್ ಮ್ಯಾನೇಜ್ಮೆಂಟ್. ಅಂದ್ರೆ ಜೀವನ ಶೈಲಿಯಲ್ಲಿ ಏನ್ ವ್ಯತ್ಯಾಸ ಆಗ್ತಾ ಇದೆ ಚೆಕ್ ಮಾಡ್ಕೊಳ್ಳಿ. ಸೊ ನಿದ್ರೆ ಸರಿಯಾಗಿ ಬರ್ತಾ ಇಲ್ವಾ, ಒತ್ತಡ ಜಾಸ್ತಿ ಇದೆಯಾ, ಸ್ಟ್ರೆಸ್ ಅನ್ನ ಮ್ಯಾನೇಜ್ ಮಾಡಬೇಕು, ಆಲ್ಕೋಹಾಲ್ ಸ್ಮೋಕಿಂಗ್ ಅನ್ನ ಕಡಿಮೆ ಮಾಡಬೇಕು. ಮೊದಲನೇದಾಗಿ ನಿಮ್ಮ ಮನೆಗೆ ತರುವಂತಹ ಪ್ಯಾಕೇಜ್ ಫುಡ್ ಅನ್ನ ಮೊದಲು ನಿಲ್ಲಿಸಿ. ಪ್ರಿಸರ್ವೇಶನ್ ಮಾಡಿರೋದು, ಪಾಲಿಶ್ ಮಾಡಿರೋ ವಸ್ತುಗಳನ್ನ ನಿಲ್ಲಿಸಿ. ಪಾಲಿಶ್ ಮಾಡಿರೋ ಅಕ್ಕಿ, ಪಾಲಿಶ್ ಮಾಡಿರೋ ಗೋಧಿ, ಯಾವುದನ್ನ ನೀವು ರಿಫೈನ್ ಮಾಡಿ ತಿಂತಿರೋ ಕಂಪ್ಲೀಟ್ಲಿ ನೇರವಾಗಿ ಸಕ್ಕರೆ ನಮ್ಮ ರಕ್ತಕ್ಕೆ ಹೋಗುತ್ತೆ. ಯಾವುದ್ರಲ್ಲಿ ಪಾಲಿಶ್ ಆಗಿರಲ್ವೋ ಅದರಲ್ಲಿ ನಾರಿನಾಂಶ ಇರುತ್ತೆ. ವಿಟಮಿನ್ ಬಿ ನನ್ನ ದೇಹಕ್ಕೆ ಹೋಗ್ಬೇಕು. ಅವೆರಡು ರಾಮಬಾಣ ಸಕ್ಕರೆಯನ್ನ ನಿಯಂತ್ರಣ ಮಾಡೋದ್ರಲ್ಲಿ. ಮತ್ತೊಮ್ಮೆ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಸೊ ಫೈಬರ್, ನಾರಿನಾಂಶ ಹಾಗೂ ವಿಟಮಿನ್ ಬಿ. ನನ್ನ ರೈಸ್ ಪಾಲಿಶ್ ಆಗ್ಬಾರ್ದು, ಅದನ್ನೇ ಇಲ್ಲಿ ನೋಡ್ತಾ ಇದ್ದೀರಾ ನೀವು. ಕನ್ಸ್ಯೂಮ್ ಲೋ ಗ್ಲೈಸಿಮಿಕ್ ಫುಡ್. ಅರ್ಥ ಏನ್ ಗೊತ್ತಾ? ಲೋ ಗ್ಲೈಸಿಮಿಕ್ ಅಂದ್ರೆ ನಿಧಾನವಾಗಿ ರಕ್ತಕ್ಕೆ ಸಕ್ಕರೆ ಹೋಗ್ಬೇಕು, ನಿಧಾನವಾಗಿ. ಮತ್ತೆ ಹೇಳ್ತೀನಿ, ಯಾವ ಆಹಾರ ಪದಾರ್ಥಗಳಿಂದ ನಿಧಾನಕ್ಕೆ ರಕ್ತಕ್ಕೆ ಹೋಗುತ್ತೋ ಅದನ್ನ ಲೋ ಗ್ಲೈಸಿಮಿಕ್ ಹೇಳ್ತೀನಿ.
ನೀವು ತಿನ್ನುವ ಕೋಕೋ ಕೋಲಾ, ಕುಡಿಯುವ ಕೋಕೋ ಕೋಲಾ, ಪೆಪ್ಸಿ, ರೈಸ್ ಮೇಡ್ ಆಫ್ ಇಡ್ಲಿ ಅಥವಾ ಪುಲಾವ್ ಆಗಿರಬಹುದು, ವೈಟ್ ರೈಸ್, ಪಾಲಿಶ್ಡ್ ರೈಸ್ ಈಸಿಲಿ ವಿಲ್ ಗೆಟ್ ಇನ್ ಟು ದ ಬ್ಲಡ್ ಸ್ಟ್ರೀಮ್. ಬಟ್ ಅದೇ ರೀತಿ ನೀವು ಕುಚ್ಚಲಕ್ಕಿ, ಬಾಯ್ಲ್ಡ್ ರೈಸ್ ಅಥವಾ ಬ್ರೌನ್ ರೈಸ್ ಇದನ್ನ ತಿನ್ನಿ, ನಿಧಾನಕ್ಕೆ ರಕ್ತ ರಿಲೀಸ್ ಆಗುತ್ತೆ. ಬೇಳೆ ಕಾಳುಗಳನ್ನ ಅಳವಡಿಸ್ಕೊಳ್ಳಿ, ಮೊಳಕೆ ಕಾಳುಗಳನ್ನ ಅಳವಡಿಸ್ಕೊಳ್ಳಿ, ಸಿರಿಧಾನ್ಯಗಳನ್ನ ಅಳವಡಿಸ್ಕೊಳ್ಳಿ. ದೀಸ್ ಆರ್ ಆಲ್ ಕಮ್ಸ್ ಅಂಡರ್ ದಿ ಲೋ ಗ್ಲೈಸೆಮಿಕ್ ಫುಡ್. ಮೊದಲನೇದಾಗಿ ವ್ಯತ್ಯಾಸ ಮಾಡಬೇಕಾಗಿರೋದು ನಿಮ್ಮ ಊಟದ ಅಡಿಗೆ ಮನೆಯಲ್ಲಿ ಅಡಿಗೆ ಪದಾರ್ಥಗಳು ಯಾವ ರೀತಿ ಇದೆ ಅಂತ. ಓಕೆ, ಅಂಡ್ ರೆಗ್ಯುಲರ್ಲಿ ಮೋಸ್ಟ್ ಆಫ್ ದಿ ಟೈಪ್ 2 ಡಯಾಬಿಟಿಸ್ ಬರ್ತಿರೋದು, ನನ್ನ ದೇಹ ಇನ್ಸುಲಿನ್ ರೆಸಿಸ್ಟೆನ್ಸ್ ಆಗ್ತಿರೋದು ಮೂಲ ಕಾರಣ ಯಾಕೆ ಅಂತ ಹೇಳಿದ್ರೆ ಇನ್ಆಕ್ಟಿವಿಟಿ, ದೇಹದ ತೂಕ, ಫೆಟೀಗ್, ಸೋಮಾರಿತನ. ನನ್ನ ದೇಹದ ಜೀವಕೋಶಗಳಿಗೆ ಜೀವ ಬರಬೇಕು ಅಂದ್ರೆ ಮೊದಲು ಅದಕ್ಕೆ ಚಟುವಟಿಕೆ ಕೊಡಬೇಕು. ಅಟ್ಲೀಸ್ಟ್ 30 to 40 minutes ರೆಗ್ಯುಲರ್ಲಿ. ಗೆಟ್ ಅಪ್ ಇನ್ ದ ಮಾರ್ನಿಂಗ್ ಅಂಡ್ ರನ್, ಜಾಗ್. ಕಂಟಿನ್ಯೂ ಮಾಡ್ಬೋದಲ್ಲ ಸರ್? ಎಸ್ ಸರ್. ಸೊ ಸ್ನೇಹಿತರೆ, ನಾವು ಮಾತಾಡ್ತಾ ಇದ್ವಿ ಅಟ್ಲೀಸ್ಟ್ 30-40 ನಿಮಿಷ ಪ್ರತಿನಿತ್ಯ ನೀವು ಅಟ್ಲೀಸ್ಟ್ ನಿಮ್ಮ ದೇಹಕ್ಕೆ ಚಟುವಟಿಕೆ ಕೊಟ್ಬಿಟ್ರೆ ಎಷ್ಟೋ ರೀತಿ ನೀವು ಇನ್ಸುಲಿನ್ ಅನ್ನು ಆಕ್ಟಿವೇಶನ್ ಮಾಡಬಹುದು, ಜೀವಕೋಶಗಳಿಗೆ ಜೀವ ತುಂಬಬಹುದು. ಅಂಡ್ ಐ ಸ್ಟ್ರಾಂಗ್ಲಿ ಬಿಲೀವ್, ನಾನು ಎಕ್ಸಾಂಪಲ್ ನಿಮ್ಗೆ ಕೊಟ್ಟಿದ್ದೆ, ಎಸ್ಪೆಷಲಿ ನಮ್ಮ ತಂದೆಯವರು 62 ವರ್ಷದವ್ರು ಡಯಾಬಿಟೀಸ್ ಬ್ಯಾಲೆನ್ಸ್ ಮಾಡೋದಕ್ಕೆ ಮೂಲ ಕಾರಣ ಅವರ ಇದ್ದಂತಹ ಪ್ರೊಫೆಷನ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಪಶುಗಳಿಗೆ ಟ್ರೀಟ್ಮೆಂಟ್ ಮಾಡ್ಬೇಕು ಅಂದ್ರೆ ಹಳ್ಳಿಗೆ ಹೋಗ್ಬೇಕು. ಯೂಸ್ ಟು ಗೆಟ್ ಅಪ್ ಇನ್ ದ ಮಾರ್ನಿಂಗ್, ಬೆಳಗ್ಗೆ ಎದ್ದ ತಕ್ಷಣ ಸ್ಟಾರ್ಟ್ ಮಾಡ್ತಾ ಇದ್ರು. ಐ ಸ್ಟ್ರಾಂಗ್ಲಿ ಬಿಲೀವ್ ನಮ್ಮ ಬಾಡಿ ಯಾವಾಗ ಗಾಡಿ ತರ ರನ್ನಿಂಗ್ ಅಲ್ಲಿ ಇರುತ್ತೋ ಖಂಡಿತ ಇಂಥ ಕಾಯಿಲೆಗಳನ್ನ ನಾವು ಖಂಡಿತ ಹತೋಟಿಯಲ್ಲಿ ಇಡಬಹುದು. ಅದನ್ನ ನಾನು ನಿಜವಾಗ್ಲೂ ನಂಬಿದ್ದೀನಿ. ಸೊ ಟೇಕ್ ಕೇರ್ ಆಫ್ ಯುವರ್ ಫಿಸಿಕಲ್ ಆಕ್ಟಿವಿಟಿ, ಎಂಗೇಜ್ ಇನ್ ದ ಆಕ್ಟಿವಿಟೀಸ್ ಅಂತ ಹೇಳ್ತಾ ಮುಂದೆ ಹೋಗೋಣ. ಸೊ ಲೈಫ್ ಸ್ಟೈಲ್ ಮ್ಯಾನೇಜ್ಮೆಂಟ್, ನಿಮ್ಮ ದೇಹದ ತೂಕ, ಸೊ ಅದ್ರ ಜೊತೆಗೆ ನಿಮ್ಮ ಊಟದ ಪದ್ಧತಿಯಲ್ಲಿ ಬದಲಾವಣೆ, ಅದ್ರ ಜೊತೆಗೆ ನನ್ನ ಮೋದಿಕೇರ್ ಹೆಮ್ಮೆಯಿಂದ ನಿಮ್ಮ ಮುಂದೆ ಪ್ರಸ್ತುತ ಪಡಿಸ್ತಾ ಇದೆ ಈಗ ಜಗಲ್ಬಂದಿ, ಎಸ್ಪೆಷಲಿ ನೇರಳೆ ಹಣ್ಣು ಹಾಗೂ ಹಾಗಲಕಾಯಿನ ಒಂದು ಜಗಲ್ಬಂದಿ ಏನಿದೆ. ಐ ಆಮ್ ಪ್ರೆಸೆಂಟಿಂಗ್ ಯು ಈ ಒಂದು ಆರ್ಗಾನಿಕ್ ಇಂಗ್ರೀಡಿಯೆಂಟ್, ಎಸ್ಪೆಷಲಿ ಹಿಮಾಲಯದ ತಪ್ಪಲುಗಳಲ್ಲಿ ವಿಶೇಷವಾಗಿ ರೈತರಿಂದ ಬೇಕಾದ ಒಂದು ಸಾವಯವ ಮಾದರಿಯಲ್ಲಿ ಫ್ರೆಶ್ ಆಗಿ ಬೆಳೆದಂತಹ ಒಂದು ಹಾಗಲಕಾಯಿಯಿಂದ, ಹಾಗೂ ಅದೇ ರೀತಿ ಆರ್ಗಾನಿಕ್ ಸರ್ಟಿಫೈಡ್ ಇಂಗ್ರೀಡಿಯೆಂಟ್ಸ್ ನಮ್ಮ ನೇರಳೆ ಹಣ್ಣಿನ ಬೀಜದಿಂದ ಉತ್ಪಾದನೆ ಮಾಡಿದಂತಹ ಈ ಒಂದು ಜ್ಯೂಸ್ ಏನಿದೆ. ಈಗ ರಾಮಬಾಣ ಎಲ್ಲರಿಗೂ ಗೊತ್ತಿದೆ ಹಾಗಲಕಾಯಿ ಒಳ್ಳೇದು. ಬಟ್ ನೌ ಇಟ್ ಈಸ್ ಅವೈಲಬಲ್ ಇನ್ ದ ಮೋದಿ ಕೇರ್ ಅಂಡ್ ಸೊ ಒಳ್ಳೆ ಕ್ವಾಲಿಟಿ ಓರಿಯೆಂಟೆಡ್ ಪ್ರಾಡಕ್ಟ್ ಅನ್ನ ನಮ್ಮ ಮೋದಿ ಕೇರ್ ನಮಗೆ ಕೊಟ್ಟಿದೆ. ಲೆಟ್ಸ್ ಟೇಕ್ ಬೆಸ್ಟ್ ಯೂಸ್ ಆಫ್ ಇಟ್. ಬನ್ನಿ ನೋಡ್ಕೊಂಡ್ ಬರೋಣ. ಈ ಒಂದು ಪ್ರಿಸ್ಟಿನ್ ಹಿಮಾಲಯನ್ ಬೆಲ್ಟ್ ಅಲ್ಲಿ ಬೆಳೆದಂತಹ ಫ್ರೆಶ್ ಹಾಗಲಕಾಯಿಯಲ್ಲಿ ಉತ್ಪಾದನೆ ಮಾಡಿದಂತಹ ಈ ಒಂದು ಜ್ಯೂಸ್ ಅನ್ನ ಬಳಸೋದು ಹೇಗೆ, ಯಾರಿಗೆಲ್ಲ ಕೊಡಬಹುದು, ಏನಿದೆ ಇದರಲ್ಲಿ ನೋಡಿದಾಗ ಸ್ನೇಹಿತರೆ ಅರ್ಥ ಮಾಡ್ಕೊಳ್ಳಿ. ಹಾಗಲಕಾಯಲ್ಲಿ ನಾನು ಹೇಳ್ತಾ ಇದ್ದೆ ಒಂದು ವಿಶೇಷವಾದ ಪದಾರ್ಥ, ಇದರಲ್ಲಿ ಇನ್ಸುಲಿನ್ ರೀತಿಯಲ್ಲಿ ಕೆಲಸ ಮಾಡೋದಕ್ಕೆ ಸಪೋರ್ಟ್ ಮಾಡೋದ್ರಿಂದ ಇದನ್ನ ನಾವು ಡಯಾಬಿಟಿಸ್, ಎಸ್ಪೆಷಲಿ ಹೈಪರ್ ಗ್ಲೈಸಿಮಿಯಾ, ಸಕ್ಕರೆ ಅಂಶ ಯಾರಲ್ಲಿ ಜಾಸ್ತಿ ಇದೆಯೋ ಅವ್ರಿಗೆ ಖಂಡಿತ ಈ ಒಂದು ಉತ್ಪನ್ನವನ್ನ ಅಥವಾ ಈ ಒಂದು ಹಾಗಲಕಾಯಿಯನ್ನ ನಾವು ರೆಕಮೆಂಡ್ ಮಾಡ್ತೀವಿ. ಕರೇಲಾ ಅಂತ ಕರಿತೀವಿ, ಕರೇಲಾ, ಜಾಮೂನ್. ಸೊ ಎಸ್ಪೆಷಲಿ ನಾವು ಹಿಪ್ಪು ನೇರಳೆ ಅಂತ ಏನ್ ಕರಿತೀವಿ, ಎರಡು ಅಂಶಗಳ ಒಂದು ಸಮ್ಮಿಲನ ಇವತ್ತೇನ್ ನಮಗೆ ಸಿಗ್ತಾ ಇದೆ. ಜೀರ್ಣಕ್ರಿಯೆಗಳನ್ನ ಹತೋಟಿಯಲ್ಲಿ ಇಡ್ತಾ, ರಕ್ತದಲ್ಲಿರುವಂತಹ ಒಂದು ಸಕ್ಕರೆಯನ್ನ ನಿಯಂತ್ರಣ ಮಾಡ್ತಾ, ರಕ್ತ ಶುದ್ಧೀಕರಣ ಮಾಡ್ತಾ, ನಮ್ಮ ಇಮ್ಯೂನ್ ಸಿಸ್ಟಮ್ ಅನ್ನ ಸ್ಟ್ರಾಂಗ್ ಆಗಿ ಇಟ್ಕೊಳ್ತಾ, ದೇಹದ ತೂಕವನ್ನ ನಿಯಂತ್ರಣ ಮಾಡೋದಕ್ಕೂ ಕೂಡ ನಮ್ಗೆ ಹೆಲ್ಪ್ ಆಗುತ್ತೆ. ಅಂಡ್ ನಮ್ಮ ಕೋಲ್ಡ್ ಪ್ರೆಸ್ಡ್ ಟೆಕ್ನಾಲಜಿಯಲ್ಲಿ ಈ ಒಂದು ನೇರಳೆಯ ಬೀಜದಿಂದ ತೆಗೆದಂತಹ, ನೇರಳೆಯ ಬೀಜದಲ್ಲೂ ಕೂಡ ವಿಶೇಷವಾಗಿ ಜಂಬೋಲಿನ್ ಅನ್ನುವಂತಹ ಒಂದು ಪದಾರ್ಥ ಇದೆ. ದಟ್ ಈಸ್ ಆಲ್ಸೋ ವೆರಿ ಹೆಲ್ಪ್ಫುಲ್ ಟು ರೆಗ್ಯುಲೇಟ್ ದಿ ಶುಗರ್ ಲೆವೆಲ್. ಸೊ ಒಂದು ಕಡೆ ಹಾಗಲಕಾಯಿ, ಇನ್ನೊಂದು ಕಡೆ ಜಂಬು ನೇರಳೆ. ಸೊ ಎರಡೂ ಕೂಡ ಈ ಒಂದು ಜಗಲ್ಬಂದಿ ಏನಿದೆ ನನ್ನ ಪ್ರಾಡಕ್ಟ್ ಅಲ್ಲಿ ಸಿಗ್ತಾ ಇದೆ. ಸೊ ಯಾವಾಗ ನನ್ನ ದೇಹದಲ್ಲಿ ಇನ್ಸುಲಿನ್ ನ ಪ್ರಮಾಣ ಕಡಿಮೆ ಆಗಿದೆಯೋ ಅದರ ಸ್ಥಾನದಲ್ಲಿ ಯಾರಾದ್ರೂ ಬಂದು ಸಪೋರ್ಟ್ ಮಾಡೋದಕ್ಕೆ ಕರೇಲಾ ಅಥವಾ ಹಾಗಲಕಾಯಿ, ಇಟ್ ಆಸ್ ಎ ಆಂಟಿ ಡಯಾಬಿಟಿಕ್ ಪ್ರಾಪರ್ಟಿ. ಒಂದು ಸಕ್ಕರೆ ಕಾಯಿಲೆ ವಿರುದ್ಧ ಹೋರಾಡೋದಕ್ಕೆ ಬೇಕಾದಂತಹ ಒಂದು ಕಾಂಟ್ರಿಬ್ಯೂಷನ್ ಏನಿದೆ, ಸಕ್ಕರೆಗೆ ಇನ್ಸುಲಿನ್ ಅಥವಾ ಪಾಲಿಪೆಪ್ಟೈಡ್ ಅನ್ನುವಂತಹ ಒಂದು ಪದಾರ್ಥ ಇದರಲ್ಲಿ ಇರೋದ್ರಿಂದ ಇನ್ಸುಲಿನ್ ನ ಕಾರ್ಯ ಇದು ಮಾಡಿಕೊಡೋದ್ರಿಂದ ಸೊ ಸಕ್ಕರೆಯನ್ನ ಜೀವಕೋಶಗಳಿಗೆ ಸಾಗಾಣಿಕೆ ಮಾಡಬಹುದು. ಯಾವಾಗ ಗ್ಲೂಕೋಸ್ ನನ್ನ ಜೀವಕೋಶಗಳಿಗೆ ಸಾಗಾಣಿಕೆ ಆಗುತ್ತೋ ಐ ವಿಲ್ ಬಿ ಆಲ್ ರೈಟ್. ನನ್ನ ಮೆಟಬಾಲಿಸಮ್ ಕರೆಕ್ಟ್ ಆಗಿರುತ್ತೆ, ಸಾಗಾಣಿಕೆ ಲೋಡ್ ಖಾಲಿ ಆಗ್ತಾ ಇದೆ, ಶುಗರ್ ಲೆವೆಲ್ ಹತೋಟಿಗೆ ಬರುತ್ತೆ, ಐ ವಿಲ್ ಬಿ ಆಲ್ ರೈಟ್. ಒಬ್ಬ ಸಾಧಾರಣ ವ್ಯಕ್ತಿ ಅಂತ ಜೀವನ ನಡೆಸಬಹುದು. ಅದಕ್ಕೋಸ್ಕರ ಹೇಳ್ತೀವಿ ದಿಸ್ ಇಸ್ ಆಲ್ಸೋ ಬ್ಲಡ್ ಪ್ಯೂರಿಫೈಯರ್. ಅದರ ಜೊತೆಗೆ ಶುಗರ್ ಅನ್ನ ಬ್ಯಾಲೆನ್ಸ್ ಮಾಡ್ತಾ, ಅಂಡ್ ಕಣ್ಣಿನ ಸಮಸ್ಯೆಗಳು ಉದ್ಭವ ಆಗದ ಹಾಗೆ,
ನಮಗೆ ಕೆರೋಟಿನಾಯ್ಡ್ಸ್ ಅನ್ನೋದು ನಮಗೆ ಬೇಕಾಗುತ್ತೆ. ಎಸ್ಪೆಷಲಿ ಬೀಟಾ ಕೆರೋಟಿನ್ ಇದರಲ್ಲಿ ಇರೋದ್ರಿಂದ ನಮ್ಮ ದೃಷ್ಟಿಯನ್ನ ಕಾಪಾಡಿಕೊಳ್ಳೋದ್ರಲ್ಲೂ ಕೂಡ ನಮಗೆ ವಿಶೇಷವಾಗಿ ಕರೆಯಲ ಹೆಲ್ಪ್ ಆಗುವಂತದ್ದು. ಸೊ ಏನಿದೆ ಇದರಲ್ಲಿ, ಸೊ ಪಾಲಿಪೆಪ್ಟೈಡ್ ಅನ್ನುವಂತಹ ಇನ್ಸುಲಿನ್ ರೀತಿಯಲ್ಲಿ ವರ್ತಿಸುವ ಒಂದು ಆಕ್ಟಿವ್ ಇಂಗ್ರೀಡಿಯೆಂಟ್ ಇದರಲ್ಲಿ. ಅಂಡ್ ಜಾಮೂನ್ ವಿಶೇಷವಾಗಿ ನೋಡ್ಬೇಕು ಅಂತ ಹೇಳಿದ್ರೆ, ನಾನು ಒಂದು ಕಿವಿಮಾತು ಹೇಳ್ತೀನಿ, ನೇರವಾಗಿ ಹೇಳ್ತೀನಿ, ನನ್ನ ಒಂದು ಎಕ್ಸ್ಪೀರಿಯನ್ಸ್ ಪ್ರಕಾರ ಪ್ರತಿನಿತ್ಯ ನಮಗೇನಾದ್ರೂ ಪ್ರತಿನಿತ್ಯ ಜಂಬು ನೇರಳೆ ಏನಾದ್ರೂ ಸಿಕ್ಕಿದ್ರೆ 1 ಅಥವಾ 2 ಹಣ್ಣುಗಳನ್ನ ನಾವು ಸಕ್ಕರೆ ಕಾಯಿಲೆ, ಪ್ರೀ ಡಯಾಬಿಟಿಸ್ ಇರುವಂತಹ ವ್ಯಕ್ತಿಗಳಿಗೆ ಕೊಡಬಹುದು. ಖಂಡಿತ ಅದರಲ್ಲಿರುವಂತಹ ಗುಣಗಳು ಅವರಿಗೆ ಡಯಾಬಿಟಿಸ್ ನ ಕಂಟ್ರೋಲ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಅಂಡ್ ಅದೇ ಪ್ರಾಪರ್ಟಿಯನ್ನ ಬಳಸ್ಕೊಂಡು, ಅದೇ ಫೀಚರ್ ಅನ್ನ ಬಳಸ್ಕೊಂಡು ಶುಗರ್ ಲೋಯರಿಂಗ್ ಒಂದು ಎಬಿಲಿಟಿ ಇರೋದ್ರಿಂದ ಈ ಉತ್ಪನ್ನದಲ್ಲಿ ನೋಡ್ತೀವಿ. ಸೊ ಇವೆರಡೂ ಕೂಡ ಸರ್ಟಿಫೈಡ್ ಆರ್ಗಾನಿಕ್ ಇಂಗ್ರೀಡಿಯೆಂಟ್ ಆಗಿರುತ್ತೆ. ಅಂಡ್ ಈ ಪ್ರಾಡಕ್ಟ್ ಅನ್ನ ನಾವು ವಿಶೇಷವಾಗಿ ಟಾರ್ಗೆಟ್ ಮಾಡ್ಬೇಕಾಗಿರೋದು, ಒಂದು ನಾರ್ಮಲ್ ಆಗಿ ನೀವು ಕೂಡ ಹೆರಿಡಿಟಿ ವಂಶ ಪಾರಂಪರ್ಯವಾಗಿ ನಿಮಗೂ ಕೂಡ ಏನಾದ್ರೂ ಲೈಕ್ ಈ ರೀತಿ ಸಮಸ್ಯೆ ಇತ್ತು, ರಿಸ್ಕ್ ಇದೆ ಅಂತ ಅನ್ಸಿದ್ರೆ ನಾವು ತಗೋಬಹುದು ನಾರ್ಮಲ್ ಆಗಿರೋರು. ಅಂಡ್ ಮೇನ್ ಟಾರ್ಗೆಟ್ ಈಸ್ ಹೈಪರ್ ಗ್ಲೈಸಿಮಿಕ್ ಇರೋರು. ನಾನು ಮೆಡಿಸಿನ್ಸ್ ತಗೊಳ್ತಾ ಇದ್ದೀನಿ ಸರ್, ಆದ್ರೂ ಕೂಡ ಶುಗರ್ ಕಂಟ್ರೋಲ್ಗೆ ಬರ್ತಾ ಇಲ್ಲ, ಕಡಿಮೆ ಆಗ್ತಾ ಇಲ್ಲ ಅನ್ನುವಂತಹ ವ್ಯಕ್ತಿಗಳಿಗೆ ನಾವು ಇದನ್ನ ಕೊಡಬಹುದು. ಅಂಡ್ ಫ್ಯಾಂಟಾಸ್ಟಿಕ್ ಒಂದು ಪ್ರಕೃತಿಯಲ್ಲಿ ಆ ಪರಿಸರ ಮಾಲಿನ್ಯ ರಹಿತ ವಾತಾವರಣದಲ್ಲಿ, ಸೊ ಎಸ್ಪೆಷಲಿ ತುಂಬಾ ಕಾಳಜಿ ವಹಿಸಿ ಕೆಲವು ರೈತರಿಂದ ಆಯ್ದ ಆಗಲಕಾಯಿ ಹಾಗೂ ಎಸ್ಪೆಷಲಿ ಜಾಮೂನ್ ಇಂದ ಉತ್ಪಾದನೆ ಮಾಡದಂತಹ ಈ ಒಂದು ಅಂಶ ಏನಿದೆ, ಆಂಟಿ ಹೈಪರ್ ಗ್ಲೈಸಿಮಿಕ್ ಪೊಟೆನ್ಶಿಯಲ್ ಇರುವಂತದ್ದು. ಅಂದ್ರೆ ಹೈಪರ್ ಹೆಸರಲ್ಲೇ ಇದೆ, ಸೊ ಸಕ್ಕರೆ ಅಂಶ, ಸೊ ಅದನ್ನ ಕಡಿಮೆ ಮಾಡಬೇಕು ಅಂತ ಒಂದು ನಿಟ್ಟಲ್ಲಿ ಇದನ್ನ ಕೊಡುವಂತದ್ದು. ಸೊ ಇವೆರಡೂ ಅಂಶಗಳು ನಮ್ಗೆ ಸಪೋರ್ಟ್ ಮಾಡ್ತಾ ಇದೆ. ಅಂಡ್ ಇಲ್ಲಿ ಗಮನಿಸಬೇಕು, ನಮಗೆ ಹೊರಗಡೆ ಇವತ್ತು ಎಷ್ಟೋ ಮಾರ್ಕೆಟ್ ಅಲ್ಲಿ ಈ ಆಗಲಕಾಯಿ ಪುಡಿ ಸಿಗುತ್ತೆ, ಬೇವಿನ ಪುಡಿನೂ ಸಿಗುತ್ತೆ, ಬಟ್ ಅದನ್ನ ಡ್ರೈ ಮಾಡಿರ್ತಾರೆ. ಇದನ್ನ ಕರೆಕ್ಟ್ ಆಗಿ ಗಮನಿಸಿ ನೋಡಿ, ಅದನ್ನ ಡ್ರೈ ಮಾಡ್ಬಿಟ್ಟು ಮಾರ್ತಿರ್ತಾರೆ, ಯಾಕಂದ್ರೆ ಹಸಿ ಮಾರಕ್ಕಾಗಲ್ಲ. ಬಟ್ ಇಲ್ಲಿ ನಾನು ಒಂದು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ, ನಮ್ಮ ಉತ್ಪನ್ನದಲ್ಲಿ ಬಳಸಿರುವಂತಹ ಆಗಲಕಾಯಿ ಏನಿದೆ, ಇಟ್ ಈಸ್ ಕಂಪ್ಲೀಟ್ಲಿ ಫ್ರೆಶ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಆಗಲಕಾಯಿಯನ್ನ ಪೌಡರ್ ಮಾಡಿ ಅಥವಾ ಒಣಗಿಸ್ಬಿಟ್ಟು ಇಲ್ಲಿ ಕಳಿಸ್ತಾ ಇಲ್ಲ, ಇಟ್ ಈಸ್ 100% ಫ್ರೆಶ್. ಸೊ ಅಲ್ಲಿಂದ ಅಲ್ಲಿಗೆ ಏನ್ ಬೇಕು ಅದನ್ನ ಚಲಾವಣೆಯಲ್ಲಿ ಇಟ್ಕೊಂಡು ನಮ್ಮ ಉತ್ಪನ್ನವನ್ನ ಫ್ರೆಶ್ ಆಗಲಕಾಯಿಂದ ಮಾಡಿದಂತಹ ಒಂದು 100% ಆರ್ಗಾನಿಕ್ ಇಂಗ್ರೀಡಿಯೆಂಟ್ಸ್ ಇಂದ ಮಾಡಿದಂತಹ ಉತ್ಪನ್ನ ಆಗಿರುತ್ತೆ. ಅಂಡ್ ಡ್ರೈಡ್ ಫ್ರೂಟ್ ಆಫ್ ಜಾಮೂನ್, ಸೊ ಈ ಒಂದು ಡ್ರೈಡ್ ಫ್ರೂಟ್ ಆಫ್ ಜಾಮೂನ್ ಅಲ್ಲಿ ಡ್ರೈಡ್ ಸೀಡ್ಸ್ ಆಫ್ ಜಾಮೂನ್, ಆ ಒಂದು ಜಾಮೂನ್ ಅಲ್ಲಿ ಅಥವಾ ನೇರಳೆ ಹಣ್ಣಲ್ಲಿ ಒಳಗಡೆ ಇರುವಂತಹ ಬೀಜದಿಂದ ತೆಗೆದಂತಹ ಎಕ್ಸ್ಟ್ರಾಕ್ಟ್ ಅನ್ನ ನಮ್ಮ ಉತ್ಪನ್ನದಲ್ಲಿ ನೀವು ನೋಡ್ತೀರಾ. ಹಾಗಾದ್ರೆ ಯಾವ ವಯಸ್ಸಿನವರು ಯಾರಿಗೆಲ್ಲ ಕೊಡಬಹುದು ಅಂತ ನೋಡಿದಾಗ, ಮೊದಲನೇದಾಗಿ 10 ವರ್ಷದ ಮೇಲ್ಪಟ್ಟು ಈ ರೀತಿ ಸಮಸ್ಯೆಗಳು ಉಳ್ಳವರಿಗೆ ಖಂಡಿತ ನೀವು ಇದನ್ನ ಪರಿಗಣನೆಗೆ ತೆಗೆದುಕೋಬಹುದು. ಯಾವಾಗ್ಲೂ ಒಳ್ಳೆಯ ರಿಸಲ್ಟ್ ಅನ್ನ ಕೊಡೋದಕ್ಕೆ 30 ml ಅಂತೆ ದಿನಕ್ಕೆ 2 ಬಾರಿ ಇದನ್ನ ಸೇವಿಸಬಹುದು. ಸೊ ದಿನಕ್ಕೆ ಬೇಕಾದ್ರೆ 2 ಸಲ ಇದನ್ನ ತಗೋಬಹುದು. ಸೊ ನೀರಿನ ಜೊತೆಗೆ ತಗೊಳ್ಳೋದು, ಬೆಚ್ಚಗಿರೋ ನೀರಾದ್ರೂ ಆಗ್ಲಿ, ನಾರ್ಮಲ್ ಟೆಂಪರೇಚರ್ ವಾಟರ್ ಆದ್ರೂ ಆಗ್ಲಿ, ಖಾಲಿ ಹೊಟ್ಟೆಯಲ್ಲಿ ಸೇವಿಸುವುದರಿಂದ ಅಥವಾ ತಿಂಡಿಗಿಂತ ಮುಂಚೆ ಒಮ್ಮೆ, ರಾತ್ರಿ ಊಟಕ್ಕಿಂತ ಮುಂಚೆ ಒಮ್ಮೆ 2 ಬಾರಿ ಇದನ್ನ ಸೇವನೆ ಮಾಡಬಹುದು ಸ್ನೇಹಿತರೆ. ಸೊ ಒಂದು ಸಲಕ್ಕೆ 30 ml ಕ್ಯಾಪ್ ಅಲ್ಲಿ ಇರುತ್ತೆ, 30 ml ಅನ್ನು ಅಳತೆ ಮಾಡಿ ನೀರ್ ಜೊತೆಗೆ ಮಿಕ್ಸ್ ಮಾಡ್ಕೊಂಡು ತಗೋಬಹುದು. ಅಂಡ್ ಎಸ್ಪೆಷಲಿ ಹೈಪರ್ ಗ್ಲೈಸಿಮಿಯಾ ಇರೋರು. ಹಾಗಾದ್ರೆ ಯಾವ ರೀತಿಯ ಡಯಾಬಿಟಿಸ್ ಪೇಷಂಟ್ ಗೆ ಕೊಡುವ ಹಾಗಿಲ್ಲ. ಯಾರಿಗೆ ಹೈಪೋಗ್ಲೈಸಿಮಿಕ್ ಅಂದ್ರೆ ಪದೇ ಪದೇ ಸಕ್ಕರೆ ಬೀಳ್ತದೆ, ಅಂದ್ರೆ ಕಡಿಮೆ ಆಗ್ತದೆ ದೇಹದಲ್ಲಿ, ಅವ್ರಿಗೆ ಬೇಡ. ಸೊ ಪ್ರೆಗ್ನೆನ್ಸಿಯಲ್ಲಿ ಇರುವಂತಹ ವ್ಯಕ್ತಿಗಳಿಗೆ ಬೇಡ, ಅಥವಾ ಡೆಲಿವರಿ ಆದ ಹೆಣ್ಮಕ್ಳಿಗೆ ಬೇಡ. ಈ ಸ್ಟೇಜ್ ಅಲ್ಲಿ ಬಿಟ್ಟು ಇನ್ನೆಲ್ಲಾ ವ್ಯಕ್ತಿಗಳು ಇದನ್ನ ನಾವು ಪರಿಗಣನೆಗೆ ತಗೋಬಹುದು. ನಾರ್ಮಲ್ ಪೀಪಲ್, ವೆಯ್ಟ್ ಮ್ಯಾನೇಜ್ಮೆಂಟ್, ಬ್ಲಡ್ ಪ್ಯೂರಿಫಿಕೇಶನ್, ಇಮ್ಯುನಿಟಿ, ದಡುತಿ ದೇಹ ಕಡಿಮೆ ಮಾಡ್ಕೋಬೇಕು, ಸಕ್ಕರೆ ನಿಯಂತ್ರಣ ಮಾಡ್ಕೋಬೇಕು, ಹೈಪರ್ ಗ್ಲೈಸಿಮಿಕ್ ಕಸ್ಟಮರ್ ಯಾರಿದ್ದಾರೆ, ಪ್ರೀ ಡಯಾಬಿಟಿಸ್ ಕಸ್ಟಮರ್ಸ್ ಯಾರಿದ್ದಾರೆ, ಅಂಡ್ ನಾವು ಕೂಡ ವಂಶ ಪಾರಂಪರ್ಯವಾಗಿ ನಮ್ಮಲ್ಲಿ ರಿಸ್ಕ್ ಇದ್ರು ಕೂಡ ನಾವು ಕೂಡ ಬಳಸಬಹುದು ರೆಗ್ಯುಲರ್ ಆಗಿ. ಸೊ ಸ್ವಲ್ಪ ಆಗಲಕಾಯಿಯ ಒಂದು ಪ್ರಕೃತಿ ಉಷ್ಣ ಪ್ರಕೋಪ ಅಂತ ಕರಿತೀವಿ, ಅದನ್ನ ತಂಪು ಮಾಡೋದಕ್ಕೆ ಜಾಮೂನ್ ಹೆಲ್ಪ್ ಮಾಡುತ್ತೆ. ಅಂಡ್ ನೀರು ಚೆನ್ನಾಗಿ ಕುಡಿಯೋದ್ರಿಂದ ಕೂಡ ಅದನ್ನ ನಲ್ಲಿಫೈ ಮಾಡಬಹುದು ಅಂತ ಹೇಳ್ತಾ, ಸೊ ಇದು ನಮ್ಮ ಪ್ರಾಡಕ್ಟ್ ನ ಬಗ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ, ವಿಶೇಷವಾಗಿ ಮಾರುಕಟ್ಟೆಗೆ ನಾವು ಇದನ್ನ ರಿಲೀಸ್ ಮಾಡಿದೀವಿ. ಹೈಲಿ ಪೊಟೆನ್ಶಿಯಲ್, ಸೊ ಸಾಕಷ್ಟು ಗ್ರಾಹಕರಿಗೆ ಒಳ್ಳೆ ಪ್ರಯೋಜನಗಳು ಸಿಗಬೇಕು, ಒಳ್ಳೆ ಒಂದು ವಿಶೇಷವಾದ ಒಂದು ಪ್ರಯೋಜನಗಳು ಕೊಡಬೇಕು ಅಂತ ಹೇಳಿದ್ರೆ ಈ ಕಾಂಬಿನೇಷನ್ ಅನ್ನ ನಾವು ರೆಕಮೆಂಡ್ ಮಾಡಬಹುದು. ಇಟ್ ವಿಲ್ ಬಿ ನೀಡ್ ಆಫ್ ದ ಅವರ್ ಪ್ರಾಡಕ್ಟ್ ಅಂತ ಹೇಳ್ತೀವಿ. ಸೊ ಪ್ರತಿಯೊಂದು ಲೈಫ್ ಸ್ಟೈಲ್ ಎಸ್ಪೆಷಲಿ ಚಾಲೆಂಜಸ್ ಪ್ರತಿಯೊಬ್ಬರು ಮನೆಯಲ್ಲೂ ಒಬ್ಬರಾದ್ರೂ ಸಿಗ್ತಾರೆ, ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಪ್ರಾಡಕ್ಟ್ ಮಾಹಿತಿ. ಸೊ ಇಷ್ಟು ನನ್ನ ಕಡೆಯಿಂದ ಇವತ್ತಿನ ಪ್ರೆಸೆಂಟೇಶನ್ ಅಲ್ಲಿ, ಸೊ ನನ್ನ ಕಡೆಯಿಂದ ನಾನು ಕೊಡುವಂತದ್ದು. ಸೊ ಧನ್ಯವಾದ. ಐ ಥಿಂಕ್ ನಿಮಗೆ ಈ ಪ್ರಾಡಕ್ಟ್ ಇಷ್ಟವಾಗಿದೆ ಅಂತ ಅನ್ಕೊಂಡಿದ್ದೀನಿ. ಈ ಪ್ರಾಡಕ್ಟ್ ನ ಹೆಚ್ಚು ಹೆಚ್ಚು ಪ್ರಮೋಟ್ ಮಾಡಿ. ಸೊ ದಿಸ್ ವಿಲ್ ಬಿ ಎ
ಹೈ ಹೈ ಐ ಥಿಂಕ್ ನಿಮ್ಮ ವಾಲ್ಯೂಮ್ ಕೂಡ ಜಾಸ್ತಿ ಇಂಪ್ರೂವ್ ಮಾಡ್ಕೊಳ್ಳೋದು ಕೂಡ ಮಲ್ಟಿಪಲ್ ಪ್ರಾಡಕ್ಟ್ ಅನ್ನ ರಿಟೇಲ್ ಮಾಡಬಹುದು. ಥ್ಯಾಂಕ್ ಯು ರಾಜು ಸರ್. ಐ ಥಿಂಕ್ ಸೊ ಇದು ನಮ್ಮ ಮೋದಿ ಕೇರ್ ಕಡೆಯಿಂದ ಜನಗಳಿಗೆ ಮಾರುಕಟ್ಟೆಗೆ ಸಮರ್ಪಿಸಿದಂತಹ ಒಂದು ಉತ್ಪನ್ನ ನಮ್ಮ ವೆಲ್ನೆಸ್ ಕಡೆಯಿಂದ. ಥ್ಯಾಂಕ್ ಯು ಸೋ ಮಚ್ ಶ್ರೀಕಾಂತ್ ಸರ್. ಸಾಕಷ್ಟು ಡೀಪ್ ಆಗಿ ಎಕ್ಸ್ಪ್ಲನೇಷನ್ ಮಾಡಿದೀರಾ. ಎಂತ ಲೇ ಮ್ಯಾನ್ ಅಂದ್ರೆ ಏನು ಗೊತ್ತಿಲ್ಲ ಅನ್ನೋರ್ಗು ಕೂಡ, ಎಜುಕೇಶನ್ ಇದೆಯಲ್ಲೋ ಗೊತ್ತಿಲ್ಲ ಅಂತವ್ರಿಗೂ ಕೂಡ ಅರ್ಥ ಆಗೋ ರೀತಿನಲ್ಲಿ ನೀವು ತುಂಬಾ ಚೆನ್ನಾಗಿ ಅರ್ಥ ಮಾಡಿಸಿದೀರಾ. ಏನ್ ಲಾಜಿಕ್ ಯಾಕೆ ಬರುತ್ತೆ, ನ್ಯಾಚುರಲ್ ವೇನಲ್ಲಿ ಅದನ್ನು ತುಂಬಾ ಚೆನ್ನಾಗಿ ಹೇಳಿದೀರಾ. ಯಾಕೆ ಎಕ್ಸರ್ಸೈಸ್ ಮಾಡ್ಬೇಕು ಅಂತ ಆಗಿರ್ಬೋದು, ಏನ್ಕೆ ಫುಡ್ ಯಾವ ತರ ಸಿಸ್ಟಮ್ ಇರ್ಬೇಕು ಅನ್ನೋದನ್ನು ಕೂಡ ಹೇಳಿದೀರಾ. ಬರೀ ನಮ್ಮ ಪ್ರಾಡಕ್ಟ್ ಗೆ ನೇರವಾಗಿ ಬಂದಿಲ್ಲ ನೀವು. ಅಂಡ್ ಸಾಕಷ್ಟು ವಿಚಾರ, ಒಂದು ಅದಕ್ಕೆ ಎಷ್ಟು ಒಂದು ಫ್ಯಾಕ್ಟ್ಸ್ ಇದೆ, ಯಾವ ತರ ಒಂದು ಭಯಂಕರವಾದಂತ ಒಂದು ಕಾಯಿಲೆಗಳು ಮುಂದೆ ಏನು ವಿಷನ್ ತರ ಹೇಳ್ತೀವಿ, ಭಯ ಹುಡ್ಸಕ್ಕಂತ ಒಂದು ಸತ್ಯಾಂಶ ಇದು. ಎಲ್ಲರೂ ಎಚ್ಚೆತ್ಕೋಬೇಕಾಗಿದೆ. ಆ ವಿಚಾರನ ತುಂಬಾ ಸೂಕ್ಷ್ಮವಾಗಿ ನಮ್ಗೆ ಅರ್ಥ ಮಾಡಿಸಿದೀರಾ. ಶ್ರೀಕಾಂತ್ ಸರ್, ಇಫ್ ಯು ಪರ್ಮಿಟ್ ಮೀ, ನನಗೆ ಕೆಲವೊಂದು ಕ್ವಶನ್ಸ್ ಪಬ್ಲಿಕ್ದು ಆಗಿರ್ಬೋದು, ನಂದಾಗಿರ್ಬೋದು, ಕೆಲವು ಕ್ವಶನ್ ಇದೆ. ಕ್ವಶನ್ ಕೇಳಲ್ಲ ನಾನು ನಿಮಗೆ? ಖಂಡಿತ ಸರ್, ಖಂಡಿತ. ಎಸ್ ಸರ್, ಎಸ್. ಥ್ಯಾಂಕ್ ಯು. ಜನರಲಿ ಟೇಸ್ಟ್ ಏನಿರುತ್ತೆ ಇದು ಶ್ರೀಕಾಂತ್ ಜಿ? ಇದು ಪಾನಕ ಅಂತೂ ಅಲ್ಲ ಸರ್, ಇದು ಖಂಡಿತ ಹಾಗಲಕಾಯಿ ಕಹಿನೇ ಇರುತ್ತೆ. ಬಟ್ ನಾನು ಹೇಳೋದಾಗಿ ಜಂಬು ನೇರಳೆ ಸೇರಿಸಿರೋದ್ರಿಂದ ಆ ಒಂದು ಕಹಿತನವನ್ನ, ಸ್ವಲ್ಪ ಬಿಟರ್ನೆಸ್ ಅನ್ನ ಕಡಿಮೆ ಮಾಡೋದಕ್ಕೆ ಸಾಧ್ಯ ಇದೆ. ನಮ್ಮ ಭಾಷೆಯಲ್ಲಿ ಒಗರೊಗರು ಅಂತ ಹೇಳ್ತೀವಿ, ಗೊತ್ತಿದೆಯಲ್ಲ, ಸ್ವಲ್ಪ ಒಗರೊಗರು ಇದೆ ಅಂತ ಹೇಳ್ತೀವಿ. ಸೊ ಸ್ವಲ್ಪ ಬಿಟರ್ನೆಸ್ ಇರುತ್ತೆ, ಒಂಚೂರು ಅದ್ರ ಜೊತೆಗೆ ಸ್ವೀಟ್ನೆಸ್, ಆ ಜಂಬುದು, ಆ ನೇರಳೆ ಹಣ್ಣದು ಬರ್ತಿರುತ್ತೆ. ಬಟ್ ಖಂಡಿತ ಅಷ್ಟಂತೂ ಪೂರ್ತಿ ಅಂತೂ ಕಹಿ ಇಲ್ಲ. ಯಾಕೆಂದ್ರೆ ನಾನು ಹಾಗಲಕಾಯಿ ಜ್ಯೂಸು ಕುಡಿದಿದ್ದೀನಿ, ಇದನ್ನು ಕುಡಿದಿದ್ದೀನಿ, ಟೆಸ್ಟ್ ಮಾಡಿದ್ದೀನಿ. ಸೊ ಪ್ಯೂರ್ ಹಾಗಲಕಾಯಿ ಜ್ಯೂಸ್ ಕುಡಿದಾಗ ಎಷ್ಟು ಕಹಿ ಇರುತ್ತೋ ಅಷ್ಟು ಕಹಿ ಇದರಲ್ಲಿ ಬರೋದಿಲ್ಲ. ಅಂಡ್ ಟು ಅಗೈನ್ ಯಾಕೆ ಅಂತ ಹೇಳಿದ್ರೆ, ಸೊ ಐ ಥಿಂಕ್ 80% ಹಾಗಲಕಾಯಿ ಜ್ಯೂಸ್ ಬಳಸಿದ್ರೆ 20% ನಮ್ಮ ಇದ್ರದ್ದು ಜಾಮೂನ್ ಎಕ್ಸ್ಟ್ರಾಕ್ಷನ್ ಆಗಿರೋದ್ರಿಂದ ಸ್ವಲ್ಪ ಅದನ್ನ ಲಿಫ್ಟ್ ಮಾಡ್ತಾ ಇದೆ ಟೇಸ್ಟ್, ಅಂಡ್ ಅದನ್ನ ಬಿಟರ್ನೆಸ್ ನ ನಲಿಫೈ ಮಾಡುತ್ತೆ ಸರ್. ಓಕೆ, ಆಬ್ವಿಯಸ್ಲಿ ನಾವು ಒಳ್ಳೆ ಟೇಸ್ಟ್ ಅನ್ನ ನಾವು ಕೊಡಕ್ಕಾಗಲ್ಲ, ಯಾಕೆಂದ್ರೆ ಕಾಯಿಲೆ ಆತರ ಇದೆ. ಅಟ್ಲೀಸ್ಟ್ ನೀವು ಹೇಳಿದಾಗ ಹಾಗಲಕಾಯಿ ಸಿಕ್ಕಾಪಟ್ಟೆ ಕೈ ಇರ್ತದೆ, ಸೊ ಅದನ್ನೇ ಅವರು ಅಡಿಕ್ಟ್ ಆಗಿರ್ತಾರೆ, ಅಂದ್ರೆ ರೆಡಿ ಆಗಿರ್ತಾರೆ, ಹ್ಯಾಬಿಚುವಲೈಸ್ಡ್ ಆಗಿರುತ್ತೆ. ಬಟ್ ಇಲ್ಲಿ ನೇರಳೆ ಹಣ್ಣು ಇರೋದ್ರಿಂದ ಇದು ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ತಿದ್ದೀರಾ. ಥ್ಯಾಂಕ್ ಯು. ಸರ್ವಿಂಗ್ಸ್ 1 ಲೀಟರ್ ಅಲ್ಲಿ ಎಷ್ಟೆಷ್ಟು ಸರ್ವಿಂಗ್ಸ್ ಇರುತ್ತೆ ಶ್ರೀಕಾಂತ್ ಸರ್? ಅಂದ್ರೆ ರೇಷಿಯೋ ಕೇಳ್ತಾ ಇದ್ದೀರಾ ನೀವು? ಹೌದು, ರೇಷಿಯೋ ಆಗಿರ್ಬೋದು, ಅಥವಾ ರೇಷಿಯೋ ಜಸ್ಟ್ 1 ಲೀಟರ್ ಅಲ್ಲಿ ಎಷ್ಟು ಹಾಗಲಕಾಯಿ ಹಾಕಿರ್ತಾರೆ, ಎಷ್ಟು ನೇರಳೆ ಹಣ್ಣು ಹಾಕಿರ್ತಾರೆ, ಆ ತರದ್ದು ಏನಾದ್ರು ಐಡಿಯಾ ಇದೆಯಾ ನಿಮಗೆ? ನಂಬರ್ಸ್ ಕೊಟ್ಟಿಲ್ಲ, ಬಟ್ as I told you, ನಿಮಗೆ ಹೇಳಿದ ಪ್ರಕಾರ, ಸೊ ಎಸ್ಪೆಷಲಿ ಪ್ರತಿ ಒಂದು ಇದರಲ್ಲೂ ಕೂಡ 1 ಲೀಟರ್ ತಗೊಂಡಾಗ ಸೊ 80% ಆಫ್ ದ ಕಾನ್ಸಂಟ್ರೇಷನ್ ಸೊ ಕರೇಲಾದಿರುತ್ತೆ, 20% ಆಫ್ ದ ಕಾನ್ಸಂಟ್ರೇಷನ್ ಜಾಮೂನ್ ಇರುತ್ತೆ. ಸೊ 80:20 ಅಂತ. ಓಕೆ, ಫೈನ್ ಸರ್. ಅಂಡ್ ರೇಟ್ ವೈಸ್ ಏನಾದ್ರು ಕಂಪ್ಯಾರಿಸನ್ ನಿಮ್ಮ ಹತ್ರ ಏನಾದ್ರು ಚಾರ್ಟ್ ಏನಾದ್ರು ನೋಡಿದೀರಾ? ಮಾರ್ಕೆಟ್ ನಲ್ಲಿ ಇರ್ತಕ್ಕಂಥ ಪ್ರಾಡಕ್ಟ್ ಇದಕ್ಕೂ ರೇಟ್ ವೈಸ್ ಏನಾದ್ರು ಐಡಿಯಾ ಇದೆಯಾ ಶ್ರೀಕಾಂತ್ ಸರ್? ಸರ್, ಒಂದು ವಿಷಯದಲ್ಲಿ ನಾವು ತಿಳ್ಕೊಬೇಕಾಗಿರೋದು, ಸಣ್ಣ ಪುಟ್ಟ ಗ್ರಂಥಿಗೆ ಅಂಗಡಿಗಳಿಗೆ ಹೋದ್ರು ಹಾಗಲಕಾಯಿ ಪೌಡರ್ ಸಿಗುತ್ತೆ. ಬಹುಶಃ ಇವು ಹರ್ಡ್ ಅಬೌಟ್ ಗ್ರಂಥಿಗೆ ಅಂಗಡಿಗಳು ನಾವು ಹೋಗ್ತಾ ಇರ್ತೀವಿ, ಅಲ್ಲಿ ಕೂಡ ಸಿಗುತ್ತೆ. ಅಂಡ್ ಈವನ್ ಆಯುರ್ವೇದ ಸ್ಟಾಲ್ಸ್ ಅಲ್ಲೂ ಸಿಗುತ್ತೆ. ಬಟ್ ಓನ್ಲಿ ಥಿಂಗ್ ಈಸ್, ನಾನು ಒಂದೆರಡು ಡಿಫರೆನ್ಸ್ ಅನ್ನ ಕೊಟ್ಟೆ. ಒಂದು ಎಸ್ಪೆಷಲಿ ಅದನ್ನ ಡ್ರೈ ಮಾಡ್ಬಿಟ್ಟು ಮಾರಾಟ ಮಾಡ್ತಿರ್ತಾರೆ, ದಟ್ ವಿಲ್ ಬಿ ಚೀಪರ್. ಐ ಡೋಂಟ್ ನೋ, ಕಮರ್ಷಿಯಲಿ ನಾನು ತುಂಬಾ ಸುಲಭವಾಗಿ ಬೆಳಿಬಹುದು, ಯಾವ ಪದ್ಧತಿಯಲ್ಲಿ ಬೆಳೆದು ಅದನ್ನ ಡ್ರೈ ಮಾಡಿ ಮಾರ್ತಿದ್ದೀನೋ ನನಗೆ ಗೊತ್ತಿಲ್ಲ. ಬಟ್ ಇಲ್ಲಿ ನಾನು ಕೋಟ್ ಮಾಡಿರುವಂತಹ ಪ್ರೈಸ್ ಏನಿದೆ ನೋಡಿದ್ರಿ ನೀವು, ತುಂಬಾ ಅಫೋರ್ಡಬಲ್ ಪ್ರೈಸ್ ಅಲ್ಲೇ ಇದೆ. ಐ ಥಿಂಕ್ 345 rupees MRP, ಅಂಡ್ ಅಗೇನ್ 290 ನಮ್ಮ ಕನ್ಸಲ್ಟೆಂಟ್ ಗೆಲ್ಲ 300 ಒಳಗಡೆ ಸಿಗ್ತಾ ಇದೆ. ಸೊ ಅಂಡ್ ನಾನು 2 ಪಾಯಿಂಟ್ ಅನ್ನ ಹೇಳಿದ್ದೆ, ತುಂಬಾ ಫ್ರೆಶ್ ಕರೇಲನ್ನ ಬಳಸ್ಕೊಂಡು ಅಂಡ್ ಹಿಮಾಲಯನ್ ಬೆಲ್ಟ್ ಅಲ್ಲಿ ಕೆಲವು ವೆಂಡರ್ಸ್ ನ ಮೂಲಕ, ಎಸ್ಪೆಷಲಿ ನಮ್ಮೆಲ್ಲರಿಗೂ ಗೊತ್ತೇ ಇದೆ, ಸಾವಯವ ರೈತರು ಅಂತ ಒಂದು ಸರ್ಟಿಫೈ ಮಾಡ್ಕೋಬೇಕು ಅಂದ್ರೆ ಅವರ ಭೂಮಿ ಪರಿವರ್ತನೆ 4-5 ವರ್ಷ ಮಾಡಿರ್ಬೇಕು. ಅಂತ ರೈತರ ಮೂಲಕ ಸೊ ಕಲ್ಟಿವೇಟ್ ಮಾಡಿದಂತಹ ಒಂದು ಫ್ರೆಶ್ ಕರೇಲವನ್ನ ಬಳಸ್ಕೊಂಡು ಇದನ್ನ ಉತ್ಪಾದನೆ ಮಾಡಿರುವಂತದ್ದು. ವಿ ಹ್ಯಾವ್ ನಾಟ್ ಯುಟಿಲೈಸ್ಡ್ ಎನಿ ಇನ್ಆರ್ಗಾನಿಕ್ ಇಂಗ್ರೀಡಿಯಂಟ್, ಇಟ್ ಈಸ್ ಸರ್ಟಿಫೈಡ್, ಕಂಪ್ಲೀಟ್ ಆಗಿ ಸಾವಯವ ಒಂದು ಇಂಗ್ರೀಡಿಯೆಂಟ್ಸ್ ಇಂದ ಉತ್ಪಾದನೆ ಮಾಡಿರುವಂತಹ ಪ್ರಾಡಕ್ಟ್ ಆಗಿರುತ್ತೆ. ಬಟ್ ಕಂಪ್ಯಾರಿಟಿವ್ಲಿ ಚೀಪ್, ತುಂಬಾ ಚೀಪ್ ಪೌಡರ್ ಇದೆ. ಅಂದ್ರೆ ನನಗೆ 1 kg ಈವನ್ ನನಗೆ 120 ರೂಪಾಯಿಗೂ ಸಿಗುತ್ತೆ. ಬಟ್ ನಾನು ಆ ರೀತಿ ಕಂಪೇರ್ ಮಾಡಕ್ ಆಗಲ್ಲ, ಯಾಕೆಂದ್ರೆ ಆಪಲ್ ಅದರ ವ್ಯಾಲ್ಯೂನೇ ಬೇರೆ, ಸೀಬೆ ಹಣ್ಣಿನ ವ್ಯಾಲ್ಯೂನೇ ಬೇರೆ ಇರುತ್ತೆ. ಸೊ ಇನ್ ಸಚ್ ಕೇಸ್ ಆಲ್ವೇಸ್ ಮೋದಿ ಕೇರ್ ಕಾಸ್ಟ್ ಎಫೆಕ್ಟಿವ್ ಪ್ರೈಸ್ ಅಲ್ಲಿ ಬೆಸ್ಟ್ ಆಫ್ ದ ಕ್ವಾಲಿಟಿ ಕರೇಲಾ ಜ್ಯೂಸ್ ಅನ್ನ ನಮಗೆ ಕೊಟ್ಟಿದೆ ಸರ್. ಅಲ್ಲ, ಈ ವಿಚಾರದಲ್ಲಿ ನಾನು ಕೂಡ ಚೆಕ್ ಮಾಡಿದಾಗ ಇದರಲ್ಲಿ ಅಪೋಲೋದವರು ಏನ್ ಕೊಡ್ತಾ ಇದ್ದಾರೆ, ಅದರಲ್ಲಿ 750-800 rupees ಲೀಟರ್ ವರೆಗೂ ಇರೋದನ್ನ ನಾವು ನೋಡಿದೀವಿ. 150 per liter ಇರ್ತಕ್ಕಂಥದ್ದು ನಾರ್ಮಲ್ ಕಂಪ್ನಿಗಳಲ್ಲಿ ಸಿಗೋದನ್ನ ನೋಡಿದೀವಿ. ಬಟ್ ನಾವು ಹೇಳಿದಾಗೆ ನೀವು
ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ರಲ್ಲ, ಸರ್ಟಿಫೈಡ್ ಇದು ಆರ್ಗ್ಯಾನಿಕ್ ಮತ್ತೆ ಹಿಮಾಲಯ ತಪ್ಪಲಲ್ಲಿ ಬೆಳೀತಾ ಇರ್ತಕ್ಕಂಥದ್ದು, ಫ್ರೆಶ್ ಆಗಿರೋದನ್ನ ಮಾಡಿರ್ತಾರೆ. ಅದೆಲ್ಲದು ನಮ್ಮ ಹತ್ರ ಯೂನಿಕ್ನೆಸ್ ಇದೆ, ಅದು ಅಡ್ವಾಂಟೇಜು. ಇನ್ನೊಂದ್ ಏನಾಗುತ್ತೆ ಶ್ರೀಕಾಂತ್ ಸರ್ ಅಂತ ಹೇಳಿದ್ರೆ, ತುಂಬಾ ಜನ ಲೈಕ್ ನೇರಳೆ ಹಣ್ಣಿನ ಸೀಸನ್ 2 ತಿಂಗಳು ಇರ್ತದೆ, ಆ ಟೈಮಲ್ಲಿ ಎಲ್ಲರೂ ಸ್ಟಾಕ್ ಹಿಡ್ಕೋತಾರೆ ಫ್ರಿಡ್ಜ್ ಅಲ್ಲಿ. ಅದನ್ನೆಲ್ಲ ನಾನು ಕೇಳಿದೀನಿ, ಬಟ್ ಆಮೇಲೆ ಸಿಗೋದಿಲ್ಲ. ಬೇಕು ಅಂತ ಹೇಳಿದ್ರು ಕೂಡ ಸಿಗೋದಿಲ್ಲ. ಆ ಪೌಡರ್ ಹಿಡ್ಕೊಳಕ್ ಹೋಗ್ತಾರೆ. ಅಂಡ್ ಆ ಒಂದು ಪುಡಿನ ಹಣ್ಣಾದ್ರೂ ಓಕೆನೆ, ಆ ಒಂದು ಜಾಸ್ತಿ ಪವರ್ ಇರೋದು ಬೀಜದಲ್ಲಿ ಅಂತ ಹೇಳ್ತಾರೆ. ಆ ಬೀಜನೂ ಕೂಡ ಜಾಸ್ತಿ ದಿವಸ ಹಿಡ್ಕೊಳಕ್ ಆಗಲ್ಲ. ನಮಗೆ 365 ಡೇಸ್ ಕೂಡ ಸಿಗ್ತಾ ಇರೋದ್ರಿಂದ ನಮಗೆ ಅದೊಂದು ಅಡ್ವಾಂಟೇಜ್ ಅಂತ ಅನಿಸ್ತಾ ಇದೆ ಅಲ್ವಾ ಶ್ರೀಕಾಂತ್ ಸರ್? ಎಸ್ ಅಬ್ಸಲ್ಯೂಟ್ಲಿ ಸರ್. ಸೊ ಇನ್ನೊಂದು ಅಗೈನ್, ಸೊ ಹೊರಗಡೆ ನಾವು ಪ್ರಿಸರ್ವ್ ಮಾಡ್ಬೇಕಾದ್ರೆ ಲೈಕ್ ತುಂಬಾ ಹಾನಿಕಾರಕ ಪ್ರಿಸರ್ವೇಟರ್ಸ್ ಬಳಸಿರ್ತಾರೆ. ಬಟ್ ನಮ್ಮಲ್ಲಿ ನೋಡಿದ್ರೆ ವೆರಿ ಸೇಫೆಸ್ಟ್ ಸ್ಟ್ಯಾಂಡರ್ಡ್ ಸೇಫ್ ಪ್ರಿಸರ್ವೇಟರ್ಸ್ ಬಳಸ್ಕೊಂಡು ಅದನ್ನ ರಿಟೈನ್ ಮಾಡ್ಕೊಂಡಿರ್ತೀವಿ. ಯಾವುದೇ ರೀತಿ ಲೈಕ್ ಖಂಡಿತ ಸೇಫ್ಟಿ ಬಗ್ಗೆ ಕೂಡ ನಾವು ಖಾತ್ರಿ ಕೊಡ್ತೀವಿ ನಮ್ಮ ಪ್ರಾಡಕ್ಟ್ ನ ಮೂಲಕ ಸರ್, ಆ ವಿಷಯದಲ್ಲಿ ಕೂಡ. ಓಕೆ ಸರ್. ಮೆಡಿಸಿನ್ ತಗೊಂತಾ ಇರೋರು ಅವ್ರು ಯಾವ ತರ ಸರ್? ಇನ್ಸುಲಿನ್ ಅಥವಾ ಮೆಡಿಸಿನ್ ತಗೊಂತಿರೋರು ಅಲಾಂಗ್ ವಿತ್ ತಗೋಬೇಕಾ ಅಥವಾ ಯಾವಾಗಾದ್ರೂ ಸ್ಟಾಪ್ ಮಾಡ್ಬೋದಾ? ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಅಬ್ಸಲ್ಯೂಟ್ಲಿ, ಒಂದು ಒಳ್ಳೆ ಪ್ರಶ್ನೆ ಕೇಳಿದ್ರಿ. ನಾನು ಇದನ್ನ ಉತ್ತರ ಕೊಡ್ಲೇಬೇಕು. ಯಾಕೆ ತುಂಬಾ ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ. ಅಂದ್ರೆ ನಾನು ಇದನ್ನ ತಗೊಳೋದ್ರಿಂದ ನನ್ನ ಮೆಡಿಕೇಶನ್ ರಿಪ್ಲೇಸ್ ಮಾಡ್ಬೋದಾ ಅಂತ ಕೇಳ್ತಾರೆ, ಅಥವಾ ಅದನ್ನ ಬಿಟ್ಟು ಇದು ತಗೋಬೇಕಾ? ಯಾವುದೇ ಮೆಡಿಕೇಶನ್ ಅನ್ನ ಮೊದಲನೇದು ಪ್ರಾಥಮಿಕ ಹಂತದಲ್ಲಿ ರಿಪ್ಲೇಸ್ ಮಾಡಬೇಡಿ ಅಂತ ನಾವು ಹೇಳ್ತೀವಿ. ಯಾವುದಕ್ಕೂ ರಿಪ್ಲೇಸ್ಮೆಂಟ್ ಅಲ್ಲ. ಯಾಕಂದ್ರೆ ಇದನ್ನ ಹೆಸರೇ ಹೇಳುವ ಹಾಗೆ ಆಯುರ್ವೇದ ಸಪ್ಲಿಮೆಂಟೇಶನ್ ಅಥವಾ ಒಂದು ಆರ್ಗಾನಿಕ್ ಇಂಗ್ರೀಡಿಯೆಂಟ್ ಮೂಲಕ ತೆಗೆದಿರುವಂತಹ ಸಪ್ಲಿಮೆಂಟೇಶನ್ ಆಗಿರೋದ್ರಿಂದ ಸೊ ಯಾವುದೇ ಒಂದು ಡಯಾಬಿಟಿಸ್ ಪೇಷಂಟ್ ಗೆ ನಾವು ಮೆಡಿಕೇಶನ್ಸ್ ಅನ್ನ ರಿಪ್ಲೇಸ್ಮೆಂಟ್ ಮಾಡಿಸಬಾರ್ದು. ಸೊ ಯಥಾ ಪ್ರಕಾರ ಅವರು ಓರಲ್ ಮೆಡಿಕೇಶನ್ ತಗೊಳ್ತಿದ್ರೆ ಟ್ಯಾಬ್ಲೆಟ್ ತಗೊಳ್ಳಿ, ಅಥವಾ ಇಂಜೆಕ್ಷನ್ ತಗೊಳ್ಳಿ. ಸೊ ಬಟ್ ಅದರ ಜೊತೆಗೆ ಇಟ್ ಈಸ್ ಎ ಕಾಂಪ್ಲಿಮೆಂಟರಿ. ಬಟ್ ಒಂದು ಅಡ್ವಾಂಟೇಜ್ ರಾಜು ಸರ್, ನೀವು ಕೇಳಿದ ಪ್ರಶ್ನೆಗೆ ಕನೆಕ್ಟ್ ಮಾಡ್ತೀನಿ. ಬಟ್ ಹಾಗಾದ್ರೆ ಲಾಭ ಏನು? ನಾನು ಯಾಕೆ ಹೆಚ್ಚುವರಿ ಖರ್ಚು ಮಾಡ್ಬೇಕು ಇದಕ್ಕೆ ಅಂತ? ಸೊ ಒಂದು ಇಮ್ಯಾಜಿನ್ ಮಾಡ್ಕೊಳ್ಳಿ, ನಾನು 3 ತಿಂಗಳು, ಒಂದು 6 ತಿಂಗಳು ನನ್ನ ಪ್ರಾಡಕ್ಟ್ ಅನ್ನ ನಾನು ಬಳಸಿ ಕರೇಲಾ ಜಾಮೂನ್ ಅನ್ನ ಯೂಸ್ ಮಾಡಿ ಡಾಕ್ಟ್ರು ಪ್ರತಿ ತಿಂಗಳು ಅಥವಾ ಪ್ರತಿ 3 ತಿಂಗಳಿಗೆ ಒಂದು ರಿಪೋರ್ಟ್ ನೋಡ್ತಾ ಇರ್ತಾರೆ ಅಂತ ಇಟ್ಕೊಳ್ಳಿ. A1C ಟೆಸ್ಟ್ ಮಾಡಿದಾಗ ಗೊತ್ತಾಗತ್ತೆ 3 ತಿಂಗಳದ್ದು ಬಂಡವಾಳ. ಸೊ ಡಾಕ್ಟರ್ಗೆ ಅನ್ಸಿದ್ರೆ ಈ ವ್ಯಕ್ತಿ ಐ ಥಿಂಕ್ ಒಂದು 6 ತಿಂಗಳಿಂದ ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ತಾ ಇದ್ದಾನೆ, ಶುಗರ್ ಕಂಟ್ರೋಲ್ ಅಲ್ಲಿ ಇದೆ ಅಂದ್ರೆ ಇಮಿಡಿಯೇಟ್ಲಿ ಅವ್ನ ಮೈಂಡ್ಗೆ ಬರೋದು ನಾನು ಡೋಸೇಜ್ ಕಡಿಮೆ ಮಾಡಬಹುದು. ಯಾವ್ದ್ರದ್ದು? ಅಲೋಪತಿಕ್ ಡೋಸೇಜ್ ಕಡಿಮೆ ಮಾಡಬಹುದು ಅಥವಾ ಇನ್ಸುಲಿನ್ ಇಂಜೆಕ್ಷನ್ ಡೋಸೇಜ್ ಕಡಿಮೆ ಮಾಡಬಹುದು. ದಟ್ ಈಸ್ 100% ಪಾಸಿಬಲ್. ಸೊ ಯಾವಾಗ ನಾನು ನನ್ನ ಈ ಆಹಾರದ ಕರೇಲಾ ಅನ್ನುವಂತ ತರಕಾರಿ ಮೂಲಕನೇ ಅಥವಾ ಈ ಜ್ಯೂಸ್ ನ ಮೂಲಕನೇ ನಾನು ಬ್ಯಾಲೆನ್ಸ್ ಮಾಡಿ ನಾನು ಕನ್ಸಿಸ್ಟೆನ್ಸಿ ನಾನು ಮೇಂಟೈನ್ ಮಾಡ್ತಾ ಇದ್ದೀನಿ. ಸೊ ದಿಸ್ ಈಸ್ ಪಾಸಿಬಲ್ ರಾಜು ಸರ್. ಸೊ ಕಾಲಕ್ರಮೇಣ ಮೆಡಿಕೇಶನ್ ಡಿಪೆಂಡೆನ್ಸಿ ಕಡಿಮೆ ಆಗ್ಬೋದು ಅಂತ ಹೇಳ್ತೀನಿ, ಬಟ್ ಕಂಪ್ಲೀಟ್ಲಿ ರೀಪ್ಲೇಸ್ ಮಾಡೋ ಹಾಗಿಲ್ಲ. ಓಕೆ ಸರ್, ಇದು ಅಕ್ಯುರೇಟ್ ಲೈಕ್ ಅಥೆಂಟಿಕ್ ಆಗಿ ಹೇಳ್ತಾ ಇದ್ದೀರಾ. ಥ್ಯಾಂಕ್ ಯು. ಲಾಸ್ಟ್ ಕ್ವಶನ್, ವೆಯ್ಟ್ ಲಾಸ್ಗೆ ಅಂತ ಒಂದ್ಸಲ ಮೆನ್ಷನ್ ಮಾಡಿದ್ರಿ, ಯಾವ ತರ ಸ್ಪೆಸಿಫಿಕ್ ಆಗಿ ಹೇಳ್ಬೋದಾ? ಅದ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಕೊಡ್ತೀರಾ? ಸೊ ನಮ್ಮೆಲ್ಲರಿಗೂ ಗೊತ್ತೇ ಇದೆ, ವೆಯ್ಟ್ ಲಾಸ್ ಅಲ್ಲಿ ಒಂದು ಕೆಲಸ ನಡೀತಾ ಇರಬೇಕಾಗಿರೋದು ಕ್ಯಾಲೋರಿ ಬರ್ನಿಂಗ್. ಅಂದ್ರೆ ಕ್ಯಾಲೋರಿನ ಕರಗಿಸಬೇಕು. ಕ್ಯಾಲೋರಿಗಳನ್ನ ಅಂದ್ರೆ ತಿಂದಂತಹ ಒಂದು ಕ್ಯಾಲೋರಿ ಏನಿದೆ ನಥಿಂಗ್ ಬಟ್ ಇಟ್ ಈಸ್ ಗ್ಲೂಕೋಸ್, ಎನರ್ಜಿ. ಅದನ್ನ ದೇಹದಲ್ಲಿ ಬಳಸ್ಕೊಳ್ಳಿಲ್ಲ ಅಂದ್ರೆ ಏನಾಗುತ್ತೆ? ಫ್ಯಾಟ್ ಆಗಿ ಪರಿವರ್ತನೆ ಹೊಂದುತ್ತಾ ಇರುತ್ತೆ. ಓಕೆ, ಅಕ್ಯುಮುಲೇಷನ್ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ನಾನೇನ್ ಮಾಡ್ತಾ ಇದ್ದೀನಿ, ಒಂದು ಪದವನ್ನ ಇಲ್ಲಿ ಬಳಸಿದ್ದೆ, ಮೆಟಬಾಲಿಸಮ್ ಅನ್ನ ಇದು ಇಂಪ್ರೂವ್ ಮಾಡುತ್ತೆ, ಬೂಸ್ಟ್ ಮಾಡುತ್ತೆ ಅಂತ. ಅರ್ಥ ಏನು? ಸೊ ನನ್ನ ರಕ್ತಕ್ಕೆ ಬಂದಂತಹ ಈ ಒಂದು ಹೆಚ್ಚುವರಿ ಕೊಬ್ಬಿನ ಅಂಶದ ಮೂಲಕ ಸಕ್ಕರೆ ರಿಲೀಸ್ ಆಗುತ್ತೆ. ಪ್ರೋಟೀನ್ ಈವನ್ ನನ್ನ ಬಾಡಿ ಬಳಸ್ಕೊಳ್ಳಿಲ್ಲ ಅಂದ್ರೆ ಸಕ್ಕರೆ ರಿಲೀಸ್ ಆಗುತ್ತೆ. ಈವನ್ ಕಾರ್ಬೋಹೈಡ್ರೇಟ್ ರೈಸ್ ತಿಂದಾಗೂ ಕೂಡ ನನಗೆ ಸಕ್ಕರೆ ರಿಲೀಸ್ ಆಗುತ್ತೆ. ಬಟ್ ಏನೇ ಬಂದ್ರು ಕರೆಕ್ಟ್ ಆಗಿ ನನ್ನ ದೇಹದ ವ್ಯವಸ್ಥೆಗೆ ಅದನ್ನ ತಲುಪಿಸುವ ಒಂದು ಪ್ರಮೇಯ ಸಂದರ್ಭ ಕ್ರಿಯೇಟ್ ಮಾಡ್ಬಿಟ್ರೆ, ಪಚನ ಕ್ರಿಯೆ ಕರೆಕ್ಟ್ ಆಗಿ ನಡೀತಾ ಇದ್ರೆ, ಕ್ಯಾಲೋರಿ ಎಲ್ಲ ನನಗೆ ಬ್ಲಡ್ ಅಲ್ಲಿ ಇರೋದು ಗ್ಲೂಕೋಸ್ ಅನ್ನ ಖಾಲಿ ಮಾಡ್ಕೊಂಡು ಕ್ಯಾಲೋರಿ ನಾನು ಕಂಟ್ರೋಲ್ ಮಾಡ್ತಾ ಇದ್ರೆ, ಇಂಡೈರೆಕ್ಟ್ಲಿ ದಟ್ ವಿಲ್ ರಿಯಲಿ ಹೆಲ್ಪ್ ಯು ಟು ಕಂಟ್ರೋಲ್ ಯುವರ್ ವೆಯ್ಟ್ ಆಲ್ಸೋ. ಸೊ ಅದು ಆ ಒಂದು ನಿಟ್ಟಲ್ಲಿ, ಆ ಡೈಮೆನ್ಷನ್ ಅಲ್ಲಿ ನಮ್ಮ ತೂಕಕ್ಕೂ ಕೂಡ ಇದು ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಅಂಡ್ ಎರಡನೇದು, ಇಟ್ ಇನ್ಕ್ರೀಸಸ್ ಆರ್ಗನಲ್ ಎಫಿಕಸಿ. ಎಸ್ಪೆಷಲಿ ರಕ್ತ ಶುದ್ಧೀಕರಣ ನಡೀತಿದ್ದಾಗ ನಿಮ್ಗೆ ಪ್ರಾಬಬ್ಲಿ ಗೊತ್ತಿರುತ್ತೆ ಸರ್, ನಾವು ತೂಕದ ನಿಯಂತ್ರಣದಲ್ಲಿ ಮೊದಲು ಮಾಡಿಸೋದೇ ಬ್ಲಡ್ ಪ್ಯೂರಿಫಿಕೇಶನ್. ರಕ್ತ ಶುದ್ಧೀಕರಣ ಆಗ್ಬಿಟ್ರೆ, ಟಾಕ್ಸಿನ್ಸ್ ಎಲ್ಲ ಹೊರಗಡೆ ಹೋಗ್ಬಿಟ್ರೆ ನಿನ್ನ ಲಿವರ್ ಕೆಲಸ ಚೆನ್ನಾಗಿ ಮಾಡುತ್ತಾ ಇರುತ್ತೆ, ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗುತ್ತೆ, ಆಕ್ಟಿವ್ ಆಗಿರ್ತೀಯ, ಓಡೋದಕ್ಕೆ ಉತ್ಸಾಹ ಬರುತ್ತೆ. ಸೊ ಎಲ್ಲ ಆರ್ಗನಲ್ ಫಂಕ್ಷನ್ ಕರೆಕ್ಟ್ ಆಗಿ ಯಾವಾಗ ನಡೆಯೋದಕ್ಕೆ ಚಾಲು ಆಗುತ್ತೋ, ನಿನ್ನ ಮಸಲ್ ಸ್ಟ್ರೆಂತ್ ಹಾಗೂ ನಿನ್ನ ಫ್ಯಾಟ್ ಕಡಿಮೆ ಆಗ್ತಾ ನಿನ್ನ ದೇಹದ ಅಪಿಯರೆನ್ಸ್ ಅಲ್ಲೂ ಕೂಡ ವ್ಯತ್ಯಾಸ ಕಂಡು ಬರುತ್ತೆ ಸರ್. ಜಸ್ಟ್ ಲೈಕ್ ಸಿಂಪಲ್ ಇದು. ಅಂಗಾಂಗಗಳು ಸಮತೋಲನವಾಗಿರ್ಬೇಕಷ್ಟೇ. ಥ್ಯಾಂಕ್ ಯು ಸೋ ಮಚ್ ಶ್ರೀಕಾಂತ್ ಸರ್. ತುಂಬಾ ಅವಶ್ಯಕತೆ ಇರ್ತಕ್ಕಂತಹ ಬಹು ಮೂಲ್ಯವಾದಂತಹ ಒಂದು ಇನ್ಫಾರ್ಮೇಶನ್ ಅನ್ನ ಕೊಟ್ಟಿದ್ದೀರಾ. ಹಲವಾರು ಕ್ವಶನ್ಗಳಿಗೆ
ಜನಗಳ ಒಂದು ಪ್ರಶ್ನೆಗಳಿಗೆ ಉತ್ತರ ಕೂಡ ಕೊಟ್ಟಿದ್ದೀರಾ ಅಥೆಂಟಿಕ್ ಆಗಿ. ಇನ್ನೂ ಸಾಕಷ್ಟು ವಿಷಯಗಳು ಇರ್ತದೆ, ಬೇರೆ ಬೇರೆ ಪ್ಲಾಟ್ಫಾರ್ಮ್ ಅಲ್ಲಿ ಟ್ರೈನಿಂಗ್ ಕೊಡ್ತಾ ಇರ್ತೀರಾ. ಈ ಒಂದು ನಮ್ಮ ಒಂದು ಸ್ಪೆಷಲ್ ಪ್ಲಾಟ್ಫಾರ್ಮ್ ಅಲ್ಲಿ ಅರ್ಲಿಂದ ಮಾರ್ನಿಂಗ್ ನಮ್ಗೆಲ್ರಿಗೂ ಬಂದು ಇಷ್ಟೊಂದು ಇನ್ಫಾರ್ಮೇಶನ್ ಕೊಡೋದಕ್ಕೋಸ್ಕರ ನಾವೆಲ್ಲರೂ ಆಭಾರಿಯಾಗಿದ್ದೀವಿ. ಸೊ ಥ್ಯಾಂಕ್ ಯು ವೆರಿ ಮಚ್ ಫಾರ್ ದ ವಂಡರ್ಫುಲ್ ಇನ್ಫಾರ್ಮೇಶನ್ ಅಂಡ್ ಯುವರ್ ವಂಡರ್ಫುಲ್ ಟೈಮ್ ಆಲ್ಸೋ. ಥ್ಯಾಂಕ್ ಯು ಸೋ ಮಚ್ ಶ್ರೀಕಾಂತ್ ಸರ್. Yeah, thank you. Before winding up, sir, ಒಂದು again the tips ಕೊಡ್ತೀನಿ, ಎಸ್ಪೆಷಲಿ ಡಯಾಬಿಟಿಸ್ ಇರುವಂತಹ ವ್ಯಕ್ತಿಗಳಿಗೆ, ಪ್ರೀ ಡಯಾಬಿಟಿಸ್ಗೆ ಇದನ್ನ ಕೊಟ್ಟು ನಾನು ಕ್ಲೋಸ್ ಮಾಡ್ತೀನಿ, ಇಫ್ ಯು ಡೋಂಟ್ ಮೈಂಡ್. ಈ ಕರೆಲಾ ಜ್ಯೂಸ್ ಜೊತೆಗೆ 2 ಕಾಂಪ್ಲಿಮೆಂಟರಿ ಪ್ರಾಡಕ್ಟ್ ಹೇಳ್ತೀನಿ, ಮತ್ತಷ್ಟು ಒಂದು ಬಲ ಬರೋದಕ್ಕೆ. ಸೊ ಈ ಒಂದು ಡೈಮೆನ್ಷನ್ಗೆ ಒಂದು ನಮ್ಮಲ್ಲಿರುವಂತಹ ಎಸ್ಪೆಷಲಿ ನೋನಿ ಜ್ಯೂಸ್ ಜೊತೆಗೆ ಇದನ್ನ ಬಳಸಬಹುದು. ಆಲ್ರೆಡಿ ಯಾರೆಲ್ಲ ಬಳಸ್ತಾ ಇದ್ದಾರೆ, ಓಕೆ, ಸೊ ಕನ್ಫ್ಯೂಸ್ ಆಗ್ತದೆ. ಸೊ ನೋನಿ ಬಳಸ್ತಿದ್ನಲ್ಲ ಈಗ ಏನ್ ಮಾಡ್ಬೇಕು, ಆಮ್ಲ ಬಳಸ್ತಿದ್ನಲ್ಲ ಈಗ ಏನ್ ಮಾಡ್ಬೇಕು, ಯಾರೆಲ್ಲ ನೋನಿ ಬಳಸ್ತಾ ಇದಾರೆ ಅಥವಾ ಆಮ್ಲ ಬಳಸ್ತಿದ್ದಾರೆ, ಒಂದು ಅದರ ಜೊತೆಗೆ ಇದನ್ನ ಮಿಕ್ಸ್ ಮಾಡಿ ತಗೋಬಹುದು. ಸೊ ಯು ವಿಲ್ ಗೆಟ್ ಎ ಡಬಲ್ ಬೆನಿಫಿಟ್. ಅಂಡ್ ಎರಡನೇದು, ಸೊ ಮೋಸ್ಟ್ ಆಫ್ ದ ಡಯಾಬಿಟಿಸ್ ಪೇಷಂಟ್ಸ್ ಗೆ ಪ್ರೋಟೀನ್ ಅವಶ್ಯಕತೆ ಇರುತ್ತೆ. ಯಾರಿಗೆ ಮಸಲ್ ಲಾಸ್ ಇದೆಯೋ, ಮಾಂಸಖಂಡಗಳ ಸೊರಗುವಿಕೆ ಕಂಡು ಬರ್ತಾ ಇದೆಯೋ, ತೂಕ ಕಳ್ಕೊಳ್ತಾ ಇದೀರೋ, ಇಮಿಡಿಯೇಟ್ ಆಗಿ ನಮ್ಮ ಆಲ್ ಪ್ಲಾಂಟ್ ಪ್ರೋಟೀನ್, ಶುಗರ್ ಫ್ರೀ ಆಲ್ ಪ್ಲಾಂಟ್ ಪ್ರೋಟೀನ್ ನೀವು ಕಾಂಪ್ಲಿಮೆಂಟರಿ ಪ್ರಾಡಕ್ಟ್ ಆಗಿ ತಗೋಬಹುದು. ಖಂಡಿತ ಅದು ಹೆಲ್ಪ್ ಆಗ್ತದೆ. ಥ್ಯಾಂಕ್ ಯು ರಾಜು ಸರ್. ಐ ಥಿಂಕ್ ಸೊ ವಂಡರ್ಫುಲ್ ಆಪರ್ಚುನಿಟಿ ನನಗೆ ಈ ವೇದಿಕೆ ಕೊಟ್ಟಿದ್ದಕ್ಕೆ. ಯಾಕಂದ್ರೆ ನನಗೆ ಗೊತ್ತು ತುಂಬಾ ಜನಕ್ಕೆ ರೀಚ್ ಆಗೋದಕ್ಕೆ ಇದೊಂದು ಒಳ್ಳೆಯ ಪ್ಲಾಟ್ಫಾರ್ಮ್, ಅದರಲ್ಲೂ ಸೊ ನಿಮ್ಮಂತ ಲೀಡರ್, ಸೊ ಎಸ್ಪೆಷಲಿ ಈ ಒಂದು ಅವಕಾಶವನ್ನ ಕೊಟ್ಟಿರೋದು, ಎಸ್ಪೆಷಲಿ ನಾನು ಐ ಆಮ್ ವೆರಿ ಲಕ್ಕಿ ಟು ಕನ್ವೆ ದ ಮೆಸೇಜ್ ಟುಡೇ. ಥ್ಯಾಂಕ್ಸ್ ಒನ್ಸ್ ಅಗೇನ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಲಾಸ್ಟ್ ಕ್ವಶನ್ ನಾನೇ ಕೇಳಬೇಕಾಗಿತ್ತು, ನೀವೇ ಅದನ್ನ ಆನ್ಸರ್ ಮಾಡಿದ್ರಿ ಅರ್ಥ ಮಾಡ್ಕೊಂಡು. ಥ್ಯಾಂಕ್ ಯು ಸೋ ಮಚ್ ಶ್ರೀಕಾಂತ್ ಸರ್. ನಮ್ಮೆಲ್ಲ ಒಂದು ವೀಕ್ಷಕರು, ಲೀಡರ್ಸ್ ಪರವಾಗಿ, ಈ ಟ್ರೈನಿಂಗ್ ಅಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ಪರವಾಗಿಯೇ, ಮೋದಿ ಕೇರ್ ಪರವಾಗಿ ನಿಮಗೆ ಹಾರ್ದಿಕವಾದಂತಹ ಒಂದು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಅಂಡ್ ಆಲ್ ದ ನಮ್ಮ ವ್ಯೂವರ್ಸ್, ನಮ್ಮ ಟ್ರೈನಿಂಗ್ ಅಟೆಂಡ್ ಆಗ್ತಿರೋರು ಎಲ್ಲರೂ ಕೂಡ ಸ್ಟೇ ಟ್ಯೂನ್ಡ್. ಮುಗಿತು ಅಂತ ಅನ್ಕೊಳ್ಕೋಬೇಡಿ, ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಇದೆ ನಿಮ್ಮೆಲ್ಲರಿಗೂ ಕೂಡ. ಸೊ ನೋಡಿದ್ರಲ್ವಾ ಈ ಒಂದು ಪ್ರಾಡಕ್ಟಿನ ಒಂದು ಪವರ್ ಯಾವ ತರ ಇದೆ ಅಂತ ಹೇಳಿ, ಅದರ ಕಂಪ್ಲೀಟ್ ಇನ್ಫಾರ್ಮೇಶನ್ ಆಗಿರ್ಬೋದು, ಒಂದು ಯಾಕೆ ಡಯಾಬಿಟಿಸ್ ಬರುತ್ತೆ ಅನ್ನೋ ವಿಚಾರ ಆಗಿರ್ಬೋದು, ಅದನ್ನ ತಡೆಯೋದು ಹಾಗೆ ನ್ಯಾಚುರಲ್ ವೇನಲ್ಲಿ ಇನ್ ಕೇಸ್ ಸ್ಟಾರ್ಟ್ ಆಯ್ತು ಅಂತ ಹೇಳಿದ್ರೆ ಅದಕ್ಕೆ ಯಾವ ತರ ಒಂದು ಬೇರೆ ಬೇರೆ ಪ್ರಾಡಕ್ಟ್ ಅನ್ನು ಬಳಸೋದು, ಫುಡ್ ಅಲ್ಲಿ ಯಾವ ತರ ತಿದ್ಕೋಬೇಕು, ನ್ಯಾಚುರಲ್ ಪ್ರಾಡಕ್ಟ್ ಅಥವಾ ಒಂದು ಪಾಲಿಸ್ಟ್ ಇಲ್ಲದೆ ಇರ್ತಕ್ಕಂಥದ್ದು, ಫೈಬರ್ ಇರ್ತಕ್ಕಂಥ ಫುಡ್ ಅನ್ನ ನಾವು ಸೇವಿಸ್ತಕ್ಕಂಥದ್ದು ಆಗಿರ್ಬೋದು, ಚಟುವಟಿಕೆಯಿಂದ ಕೂಡಿರ್ತಕ್ಕಂಥದ್ದು, ಇದೆಲ್ಲ ತುಂಬಾ ತುಂಬಾ ಇಂಪಾರ್ಟೆಂಟ್. ಎಸ್ಪೆಷಲಿ ನಮ್ಮ ಒಂದು ಈ ಟೀಮ್ ವರ್ಕ್ ಅಲ್ಲಿ ಇರ್ತಕ್ಕಂಥವ್ರು, ಹೆಲ್ತ್ ವರ್ಕ್ಶಾಪ್ ಅಟೆಂಡ್ ಆಗಿರ್ತಕ್ಕಂಥವ್ರು, ನಿಮಗೆ ಈಗಾಗಲೇ ಚೆಕ್ ಲಿಸ್ಟ್ ಬಗ್ಗೆ ಗೊತ್ತಾಗಿದೆ ಫ್ರೆಂಡ್ಸ್. ಆ ಚೆಕ್ ಲಿಸ್ಟ್ ಅನ್ನ ಯಾರು ಮಾಡ್ತಾ ಇರ್ತೀರಾ ಅವರಿಗೆ ಜಾಸ್ತಿ ಭಯ ಇರೋದಿಲ್ಲ. ಆದ್ರೂ ನಿಮಗೆ ಏನು ಈಗ ಸ್ಕೋರ್ ನ ಕೊಟ್ಟಿದ್ದಾರೆ, ಆ ಸ್ಕೋರ್ ನ ನೀವು ನೋಡ್ಕೊಂತ ಹೋಗಿ, ಸ್ಕೋರ್ ಅಲ್ಲಿ ಇದ್ದೀರಾ, 4, 5 ಇದ್ದೀರಾ ಅಂತ ಹೇಳಿದ್ರೆ ನೀವು ಚೆಕ್ಅಪ್ ಮಾಡಿಸ್ಕೋಬೇಕಾಗುತ್ತೆ. ಏಜ್ ಫ್ಯಾಕ್ಟರ್ ಇರ್ತಕ್ಕಂಥವ್ರು, ಬೊಜ್ಜಿರ್ತಕ್ಕಂಥವ್ರು, ಚೆಕ್ ಲಿಸ್ಟ್ 15 ಏನ್ ಮಾಡ್ಲಿಕ್ಕೆ ಈಗಾಗಲೇ ವಿಜಯ್ ಸರ್ ನಿಮಗೆ ಮೇಲೆ ಕೊಡ್ತಾನೆ ಇದ್ದಾರೆ. ನಾವು ಇದ್ರಲ್ಲೂ ಕೂಡ ಡಿಸ್ಕಷನ್ ಮಾಡ್ತಾನೆ ಇರ್ತೀವಿ ರೀಕ್ರಿಯೇಷನ್ ಕಾಲಲ್ಲಿ. ಅದಕ್ಕೆ ನೀವು ಒತ್ತು ಕೊಡ್ತಾ ಹೋಗಿ. ಈಗೇನು ಇನ್ಫಾರ್ಮೇಶನ್ ಸಿಕ್ಕಿದೆ, ಒಂದು ಏನು ನಿಮಗೊಂದು ಕ್ವಶನ್ ತರ ಮಾಡಿದ್ದಾರೆ, ಅದನ್ನ ಕಂಟಿನ್ಯೂ ಮಾಡ್ಬೇಕು. ನೀವು ಅದನ್ನ ಹೋಮ್ ವರ್ಕ್ ತರ ಅಂತ ಅನ್ಕೊಳ್ಕೋಬೇಡಿ. ನಿಮಗೋಸ್ಕರ ಇದು. ಲೀಡರ್ಗಳು ನಿಮ್ ಟೀಮ್ ಅಲ್ಲಿ ಇರ್ತಕ್ಕಂಥವ್ರು ಯಾರೆಲ್ಲ ಅಟೆಂಡ್ ಆಗ್ತಿದ್ದಾರೆ ಅವರಿಗೆ ಇದ್ರ ಬಗ್ಗೆ ಮಾಹಿತಿ ಕೊಡಕ್ ಸ್ಟಾರ್ಟ್ ಮಾಡಿ. ಸ್ನೇಹಿತರೆ, ಒಂದು ವರದಾನ ಅಂತ ಹೇಳ್ಬೋದು, ಈ ಪ್ರಾಡಕ್ಟ್ ಮೋದಿ ಕೇರ್ ಅಲ್ಲಿ ಲಾಂಚ್ ಮಾಡಿರ್ತಕ್ಕಂಥದ್ದು. ತುಂಬಾ ಜನಗಳು ಭಯ ಬೀಳ್ತಾ ಇದ್ದಾರೆ. ಈ ಒಂದು ಪ್ರಾಡಕ್ಟ್ ನಿಂದಾಗಿ ಸಾಕಷ್ಟು ಚಿಂತೆಗೆ ಒಳಗಾಗ್ತಾ ಇದ್ದಾರೆ. ಚಿಂತೆಗೆ ಒಳಗಾಗದ್ ಏನು ಇಲ್ಲ, ಅದಕ್ಕೆ ಆಕ್ಷನ್ ಮಾಡ್ಬೇಕಾಗಿದೆ. ಅದಕ್ಕೆ ಅಟ್ಲೀಸ್ಟ್ ಈ ಪ್ರಾಡಕ್ಟ್ ಇದೆ. ಜೊತೆಗೆ ವಾಕಿಂಗ್ ಮಾಡ್ತಕ್ಕಂಥದ್ದು, ಯೋಗ ಮಾಡ್ತಕ್ಕಂಥದ್ದು, ಅದನ್ನ ನಿಲ್ಸಕ್ಕಾಗೋದಿಲ್ಲ. ಸೊ ಇವಾಗ ಇಷ್ಟೊಂದು ರಾಮಬಾಣ ಅಂತ ಪ್ರೂವ್ ಆಗಿರ್ತಕ್ಕಂಥ ಪ್ರಾಡಕ್ಟ್ ನಮಗೆ ಸಿಕ್ಕಿರೋದು ಮೋದಿ ಕೇರ್ ನಲ್ಲಿ. ಒಂದು ಕಾಳಜಿ ಇರ್ತಕ್ಕಂಥ ಮೋದಿ ಕೇರ್ ಅಲ್ಲಿ ಯಾವತ್ತೂ ಕೂಡ ಒಂದು ಅವಶ್ಯಕತೆ ಇರ್ತಕ್ಕಂಥ ಪ್ರಾಡಕ್ಟ್ ಅನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ. ಥ್ಯಾಂಕ್ಸ್ ಟು ಸಮೀರ್ ಮೋದಿ ಸರ್. ಸೊ ಈ ತರ ಒಂದು ಪ್ರಾಡಕ್ಟ್ ಅನ್ನ ನಮಗೆ ಕೊಟ್ಟಿರ್ತಕ್ಕಂಥದಕ್ಕೋಸ್ಕರ, ಅತಿ ಅವಶ್ಯಕತೆ ಇರ್ತಕ್ಕಂಥ ಪ್ರಾಡಕ್ಟ್. ಈ ಪ್ರಾಡಕ್ಟ್ ಅನ್ನ ಎಲ್ರಿಗೂ ರೀಚ್ ಮಾಡಿಸ್ತಾ ಹೋಗೋಣ. ಇನ್ಫಾರ್ಮೇಶನ್ ಕೊಟ್ಬಿಟ್ಟು ನಾವು ಅದನ್ನ ಇದ್ರ ಬಗ್ಗೆ ಮಾಹಿತಿ ಕೊಟ್ಟು ರಿಟೇಲ್ ಮಾಡೋಣ ಅಥವಾ ಯೂಸ್ ಮಾಡ್ಲಿಕ್ಕೆ ಕನ್ಸಲ್ಟೆಂಟ್ಗಳನ್ನ ಸೊ ನಾವು ಪ್ರೇರೇಪಿಸ್ತಾ ಹೋಗೋಣ. ಅದು ಕಡಿಮೆ ರೇಟ್ ಅಲ್ಲಿ ಇದೆ. ಸೊ ಆರೋಗ್ಯನ ಪಡೆಯೋದ್ರ ಜೊತೆಗೆ ಆ ಒಂದು ಪ್ರಿವೆಂಟಿವ್ ಆಗಿ ಕೂಡ ವರ್ಕ್ ಮಾಡುತ್ತೆ. ಇದು ಪ್ರೀ ಡಯಾಬಿಟಿಸ್ ಅಲ್ಲಿ ಸಿಕ್ಕಾಬಟ್ಟೆ ಇದ್ದಾರೆ ಇಂಡಿಯಾದಲ್ಲಿ, ಅವ್ರಿಗೂ ಕೊಡ್ತಾ ಹೋಗೋಣ. ಸೊ ಫ್ರೆಂಡ್ಸ್, ಇದ್ರ ಇನ್ಫಾರ್ಮೇಶನ್ ಏನಿದೆ, ಇದ್ರ ಟ್ರೈನಿಂಗು ನಿಮ್ಮೆಲ್ಲರಿಗೂ ಕೂಡ ತುಂಬಾ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇಷ್ಟು ಸವಿಸ್ತಾರವಾದ ಇನ್ಫಾರ್ಮೇಶನ್ ಬೇಕಾಗಿದೆ. ಬರೀ ಪ್ರಾಡಕ್ಟ್ ಬಗ್ಗೆ ಹೇಳೋದಾದ್ರೆ 10 ನಿಮಿಷ ಸಾಕು. ಬಟ್ ಕಂಪ್ಲೀಟ್ ನೀಡ್ ನ ಅರ್ಥ ಮಾಡ್ಕೊಂಡು, ಅದ್ರ ಲಾಜಿಕ್ ಅನ್ನ ಅರ್ಥ ಮಾಡ್ಕೊಂಡು ಹೇಳಿದಕ್ಕೋಸ್ಕರ ಇಷ್ಟೊಂದು ಇನ್ಫಾರ್ಮೇಶನ್ ನಿಮಗೆ ಬೇಕಾಗಿತ್ತು. ಈಗ ನಿಮ್ಮೆಲ್ರಿಗೂ ಒಂದು ಅದ್ಭುತ ಆಪರ್ಚುನಿಟಿ ಇದೆ, ಗೋಲ್ಡನ್ ಆಪರ್ಚುನಿಟಿ. ಇವತ್ತು 7 ಗಂಟೆಗೆ ರೀಟೆಲಿಕಾಸ್ಟ್ ಆಗ್ತಾ ಇದೆ. ಈ ಒಂದು ರೀಟೆಲಿಕಾಸ್ಟ್ ಪ್ರೋಗ್ರಾಮ್ ಅಲ್ಲಿ ನಿಮ್ಮೆಲ್ಲರಿಗೂ ಕೂಡ, ನಿಮ್ ಸುತ್ತಮುತ್ತ ಇರ್ತಕ್ಕಂಥವ್ರಿಗೆ, ನಿಮ್ ಟೀಮ್ನವರಿಗೆ ಒಂದು ಸ್ಟ್ರಾಂಗ್ ಆಗಿ ಇನ್ಫಾರ್ಮೇಶನ್ ಕೊಡಿ. ಒಂದು ಅದನ್ನು ಮೆಮೊರಿ ಜಾಗರ್ ಮಾಡ್ಕೊಳ್ಳಿ. ನಿಮ್ಗೆ ಗೊತ್ತಿರ್ತದೆ ಇಂಥವರಿಗೆ ಡಯಾಬಿಟಿಸ್ ಇದೆ ಅಂತ ಹೇಳಿ, ಬಂದಿರ್ಬೋದು ಅಂತ ಹೇಳಿ, ಅಥವಾ ಎಲ್ರಿಗೂ ರೀಚ್ ಮಾಡಿಸಿ. ಎಲ್ಲರೂ ಫ್ಯಾಮಿಲಿನಲ್ಲಿ ಇವತ್ತು 5-6 ಜನ ಇದ್ದಾರೆ ಅಂದ್ರೆ ಒಬ್ರಿಗಾದ್ರೂ ಆಲ್ರೆಡಿ ಇರ್ತದೆ ಅಥವಾ ಬರೋ ಚಾನ್ಸ್ ಇರ್ತದೆ. ಅಥವಾ ಒಂದು ಪ್ರಿವೆನ್ಷನ್ಗೋಸ್ಕರ ಬೇಕಾಗುತ್ತೆ, ಅವೇರ್ನೆಸ್ಗೋಸ್ಕರ ಬೇಕಾಗಿರ್ತದೆ. ಹಾಗಾಗಿ ನಿಮ್ಗೆ ಫ್ರೀಡಮ್ ಕೊಡ್ತಾ ಇದೀವಿ. ಇವತ್ತಿನ 7 ಗಂಟೆ ಕಾರ್ಯಕ್ರಮಕ್ಕೆ ಕಂಪ್ಲೀಟ್
ಸೊ ಯಾವುದೇ ತರದ್ದು ಬೌಂಡ್ರಿ ಇಲ್ಲ ಇದಕ್ಕೆ. ಇವ್ರನ್ನ ಇನ್ವೈಟ್ ಮಾಡ್ಬೇಕು ಅಂತೇನಿಲ್ಲ, ಪ್ರತಿಯೊಬ್ಬರನ್ನು ಕೂಡ ಅವ್ರು ಮೋದಿ ಕೇರ್ ಇದಾರಾ ಇಲ್ವಾ, ಪ್ರಾಡಕ್ಟ್ ಬಳಸೋದಾರ ಇಲ್ವಾ, ಪ್ರತಿಯೊಬ್ಬರನ್ನು ಇನ್ವೈಟ್ ಮಾಡಿ. ವಿಶೇಷವಾಗಿ ನಿಮ್ಗೆ ಗೊತ್ತಿರ್ತದೆ ಯಾರು ಮೆಡಿಸಿನ್ ತಗೊಂತಾ ಇದಾರೆ, ಇನ್ಸುಲಿನ್ ಅಲ್ಲಿ ಇದ್ದಾರೆ, ಅಥವಾ ಭಯ ಇರ್ತದೆ ಅವರಿಗೆ, ಸ್ವಲ್ಪ ಏಜ್ ಆಗಿರ್ತದೆ, ಅಂತವ್ರನ್ನಂತೂ ರೀಚ್ ಮಾಡಿಸಿ ಪ್ರತಿಯೊಬ್ಬರಿಗೂ ಕೂಡ. ಸೊ ರೀಚ್ ಮಾಡಿಸಿ ಅವರಿಗೆ ಮೊದಲು ಟ್ರೈನಿಂಗ್ ತಗೊಳ್ಳಿ ಅವರು, ಅದಾದ ನಂತರ ನೀವು ಫಾಲೋ ಅಪ್ ಮಾಡ್ಬೋದು. ನೆಕ್ಸ್ಟ್ ನೀವು ಹೆಲ್ತ್ ವರ್ಕ್ಶಾಪ್ಗೋ ಅಥವಾ ಬೇರೆ ಪ್ರಾಡಕ್ಟ್ಗೋ ಅಥವಾ ಚೆಕ್ ಲಿಸ್ಟ್ಗೆ ಅದ್ರ ಬಗ್ಗೆ ನೀವೆಲ್ಲರೂ ಕೂಡ ಫಾಲೋ ಅಪ್ ಮಾಡ್ಲಿಕ್ಕೆ ನೀವೆಲ್ಲ ರೆಡಿ ಆಗ್ಬೋದು. ನೆಕ್ಸ್ಟ್ ಫ್ರೆಂಡ್ಸ್, ಇನ್ನೊಂದು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಅನ್ನ ಕೊಟ್ಟ ನಂತರ ಈ ಒಂದು ಸೆಷನ್ ಮುಗಿಸೋಕ್ಕಿಂತ ಮುಂಚೆ ಅತಿ ಅವಶ್ಯಕತೆ ಇರ್ತಕ್ಕಂಥ